ಬೇಡಿ, ಬ್ಯಾಕ್ ಸೈಡಿಗೆ ಇಟ್ಬಿಡಿ. ಹಾ, ನಿಮ್ಮ ನೇಮು ಮತ್ತೆ ನಿಮ್ಮ ತಾಲೂಕು ಒಂದು ಹೇಳ್ಬಿಡಿ ಸಾಕು. ತುಮಕೂರು. ಓಕೆ ಸರ್. ಶಿರಾ. ಎಲ್ರಿ ಕುಣಿಗಲ್ ಹತ್ರ? ಯಡಿಯೂರ ಮಾರ್ಕೊನಹಳ್ಳಿ ಹತ್ರ ಕಣ್ರಿ ನಮ್ದು. ಯಡಿಯೂರ ಹತ್ರ ಎಲ್ಲಿ? ಆಮೇಲೆ ಮಾತಾಡೋಣ ಬಿಡಿ. ಹೇಳಿ. ಓಕೆ, ಮಾನವಿ. ಓಕೆ ಸರ್. ಮೇಡಮ್ ನೀವು? ರಾಯಚೂರು. ಓಕೆ ಸರ್. ಓಕೆ. ಹಾಂ, ಓಕೆ ಸರ್. ಸರ್ ನಿಮ್ದು? ರಮೇಶ್ ಅವರು ಎಲ್ಲ ಅಥಾರಿಟಿ ನಿಮ್ದೇ ಅಲ್ಲಪ್ಪ. ಓಕೆ, ಮ್ಯಾಂಡೇಟರಿ ಕೇಳಬೇಕು, ಕೇಳಿದ್ದೀನಿ. ಸೊ ಸಿಲೆಬಸ್ನ ನೀವು ನೋಡೋದಾದ್ರೆ ಲ್ಯಾಂಡ್ ಸರ್ವರ್ ಕೊಟ್ಟಿರೋದು ಮ್ಯಾಗ್ನೆಟಿಸಮ್ ಅಂತ ಒಂದು ಚಾಪ್ಟರ್ ಕೊಟ್ಟಿದ್ದಾನೆ, ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾನೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ಸ್ ವಿದ್ಯುತ್ ಕಾಂತಿ ವಿಕಿರಣ ಅಂತ ಕೊಟ್ಟಿದ್ದಾನೆ, ಎಲೆಕ್ಟ್ರಾನಿಕ್ಸ್ ಅಂತ ಒಂದು ಕೊಟ್ಟಿದ್ದಾನೆ, ಡೈನಮಿಕ್ಸ್ ಅಂತ ಕೊಟ್ಟಿದ್ದಾನೆ, ಹೀಟ್ ಕೊಟ್ಟಿದ್ದಾನೆ, ಲೈಟ್ ಕೊಟ್ಟಿದ್ದಾನೆ, ಸೌಂಡ್ ಕೊಟ್ಟಿದ್ದಾನೆ, ಗ್ರಾವಿಟೇಷನ್ ಕೊಟ್ಟಿದ್ದಾನೆ. ಒಟ್ಟು 10 ಚಾಪ್ಟರ್ ಇಟ್ಟಿದ್ದಾನೆ. ಎಲ್ಲ ಬೇಸಿಕ್ಸ್ ಇಟ್ಟಿದ್ದಾನೆ. ಸೊ ಇಲ್ಲಿ ಯಾವ್ದು ಅಂತ ಟಫ್ ಯಾವ್ದು ಇಲ್ಲ. ಸೊ ನಿಮಗೆ ಸಿಲೆಬಸ್ ಅಲ್ಲಿರೋ ಪ್ರಕಾರ 20% ಎಕ್ಸಾಮ್ ಅಲ್ಲಿ ಬರುತ್ತೆ, 20 ಮಾರ್ಕ್ಸ್ ಅಂತ ತಿಳ್ಕೊಳ್ಳಿ ನೀವು, ಸರಿನಾ? ಸೊ ಅದ್ರಲ್ಲಿ ನಾನ್ ನಿಮಗೆ ಫಸ್ಟ್ ಡೈನಾಮಿಕ್ಸ್ ಇಂದಾನೆ ಶುರು ಮಾಡ್ತೀನಿ, ಆಯ್ತಾ? ಅಂದ್ರೆ ಲೆಂತಿ ಚಾಪ್ಟರ್ನ ಫಸ್ಟ್ ಮುಗಿಸ್ಬಿಟ್ರೆ ಒಂದು ಸಮಾಧಾನ. ಸಣ್ಣ ಸಣ್ಣದೆಲ್ಲ ಆಮೇಲೆ ಹೇಳ್ಕೊಳಕ್ ಬರುತ್ತೆ. ಲೆಂತಿ ಚಾಪ್ಟರ್ ಅಂದ್ರೆ ಡೈನಾಮಿಕ್ಸ್ ಇದೆ, ಅದು ಬಿಟ್ಟರೆ ಲೈಟ್ ಸ್ವಲ್ಪ ಲೆಂತ್ ಇದೆ. ಸೊ ಅದಕ್ಕೆ ಲೆಂತಿ ಚಾಪ್ಟರ್ನ ಫಸ್ಟ್ ಮುಗಿಸೋಣ. ಸೊ ನಿಮಗಿರೋ ಡೌಟ್ ಅನ್ನ ಏನು ಬ್ಯಾಚ್ ಹೆಂಗಿರುತ್ತೋ ಏನಿರುತ್ತೋ ಅನ್ನೋದಕ್ಕಿಂತ ಮುಂಚೆ ನಾನೇ ಸ್ವಲ್ಪ ಕ್ಲಿಯರೆನ್ಸ್ ಕೊಟ್ಬಿಡ್ತೀನಿ ನಿಮ್ಗೆ. ನಿಮ್ಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಹೇಳ್ತೀನಿ ನಾನು ನಿಮ್ಗೆ. ಬಟ್ ಮೆಜಾರಿಟಿ ಅವ್ರು ಹೇಳಿರೋ ಪ್ರಕಾರ ಕನ್ನಡದವ್ರು ಜಾಸ್ತಿ ಇರಿ, ಕನ್ನಡದಲ್ಲಿ ಬೇಕು ಸರ್, ಇಂಗ್ಲಿಷ್ ಮೀಡಿಯಂ ಅವರು ಇಂಗ್ಲಿಷ್ ನಾವು ಕೊಡ್ತೀನಿ ಅಂದಿರು. ಬಟ್ ನಾನು ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ತಗೊಂಡ್ರೆ, ಸೊ ನಿಮಗೆ ಮೆಜಾರಿಟಿ ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿರ್ತೀನಿ, ಪ್ಲಸ್ ಇಂಗ್ಲಿಷ್ ಅಲ್ಲೂ ಕೊಟ್ಟಿರ್ತೀನಿ. ಕಾಣಿಸ್ತಾ ಇದೆಯಾ? ಇದು NCERT ಇಮೇಜ್ ಇದು. ಸೊ ನಿಮಗೆ ಇಂಗ್ಲಿಷ್ ಅಲ್ಲಿ ಹೇಳಿರ್ತೀನಿ, ನಿಮ್ ಕನ್ನಡದಲ್ಲೂ ಕೊಟ್ಟಿರ್ತೀನಿ. ನೀವು ಅದ್ರಲ್ಲಿ ಯಾವ್ದು ಬೇಕಾದ್ರೆ ಕಾಪಿ ಮಾಡ್ಕೋಬಹುದು. ಕಾಣಿಸ್ತಾ ಇದೆಯಾ? ಮತ್ತೆ ನಿಮಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ನಾನೇ ಮಾಡಿಸ್ತೀನಿ. ರಿಲೇಟೆಡ್ ಪ್ರಾಬ್ಲಮ್ಸ್ ಏನ್ ಪಾಸಿಬಿಲಿಟೀಸ್ ಇರುತ್ತಲ್ಲ, ಅದು ಪ್ರಾಬ್ಲಮ್ಸ್ ನಾನೇ ಮಾಡಿಸ್ತೀನಿ. ಸಿಲೆಬಸ್ ಏನ್ 20% ಫಿಸಿಕ್ಸ್ ಇದೆಯಲ್ಲ ಕಂಪ್ಲೀಟ್ ಮುಗಿಸ್ಕೊಡ್ತೀನಿ. ಅರ್ಥ ಆಯ್ತಲ್ಲ? ಸೊ ನಿಮಗೆ ಸಿಲೆಬಸ್ ಬಗ್ಗೆ ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ಅರ್ಥ ಆಯ್ತಾ? ಸೊ ಅದಕ್ಕಿಂತ ಮುಂಚೆ ನೀವಿಲ್ಲಿ ಕ್ಲಾಸ್ ಏನು ಈ ಪ್ರಣತಿ ಅಕಾಡೆಮಿ ಇನ್ನು ವಿಜಯನಗರದ ನೋಡ್ತಾ ಇದೀರಲ್ಲ, ಸೊ ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಅವ್ರನ್ನ ಮರ್ಯಾದೆಲ್ಲ ಏನ್ ಮಾಡಿಸಿ, ನಿಮ್ ಫ್ರೆಂಡ್ಸ್ಗೂ ಸ್ವಲ್ಪ ರೆಫರ್ಸ್ ಮಾಡಿಸ್ಬಿಟ್ಟು ಜಾಯಿನ್ ಮಾಡಿಸಿ. ಗೊತ್ತಾಯ್ತಾ? ಸೊ ಮತ್ತೆ ರೆಫರೆನ್ಸಿಗೆ ಏನಾರ ಹೇಳ್ಬೇಕಂತ ಕೇಳಿದ್ರೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು. ಸೊ ಬುಕ್ಸ್ ಯಾರ ತಗೊಳ್ಳೋರ್ ಪ್ಲಾನ್ ಇದ್ರೆ ನಾನು ಇವತ್ತೊಂದು ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ, ನಾಳೆಯಿಂದ ಡೈರೆಕ್ಟ್ ಚಾಪ್ಟರ್ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಬುಕ್ಸ್ ಯಾರು ನೋಡೋರಿದ್ರೆ ಅಲ್ಲಿ ಇಟ್ಟಿದ್ದೀನಿ. ಸೊ ಈ ಬುಕ್ಸ್ ನ ತಗೊಂಡ್ರೆ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಆಗುತ್ತೆ, RK ಸೈನ್ಸ್ ಅಂತ ಹೇಳಿ. ಸೊ ಮತ್ತೆ ನೀವ್ ಎಷ್ಟು ಥಿಯರಿ ಓದ್ತೀರಾ ಅಷ್ಟೇ ನಿಮಗೆ MCQ ಸಾಲ್ವ್ ಮಾಡ್ತಕ್ಕಂಥದ್ದು ಅಷ್ಟೇ. ಓಕೆನಾ? MCQ ಸಾಲ್ವ್ ಮಾಡ್ತಕ್ಕಂಥದ್ದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಗೊತ್ತಾಯ್ತಾ? ಸೊ ಅದಕ್ಕೇನೆ ನಿಮಗೆ ಏನು MCQ ಸಾಲ್ವ್ ಮಾಡ್ತಕ್ಕಂತ ಹೇಳಿದ್ನಲ್ಲ, ಇನ್ನೊಂದು ಟೆಲಿಗ್ರಾಮ್ ಚೆನ್ನಾಗಿ ಕಾಣಿಸ್ತಾ ಇದೆ RK ಸೈನ್ಸ್ ಅಂತ ಹೇಳಿ, ಅದಕ್ಕೆ ಜಾಯ್ನ್ ಆಗಿ. ಕೆಲವೊಬ್ರು ಆಗಿದ್ದಾರೆ, ನಮ್ಮ ಸ್ಟೂಡೆಂಟ್ಸ್ ಇಲ್ಲೇ ಕೂತಿದ್ದಾರೆ, ಆಗಿದ್ದಾರೆ. ನಿಮಗೆ ಡೈಲಿ 6 to 9 PM ಕ್ವಿಜ್ ಇರುತ್ತೆ, ಫ್ರೀ ಕ್ವಿಜ್ ಇರುತ್ತೆ. ಸರಿನಾ? 10 ಕ್ವಶನ್ಸ್ ಇರುತ್ತೆ. 10 ಅಲ್ವಾ ಸರ್ ಅಂತ ಅನ್ಕೋಬೇಡಿ, ತಿಂಗಳಿಗೆ 300 ಕ್ವಶನ್ಸ್ ಆಯ್ತು. ಸರಿನಾ? ನಿಮಗೆ ಅದ್ರಲ್ಲಿ ನಾನು ನಿಮಗೆ ಸೆಂಟ್ರಲ್ಸ್ ಸ್ಟೇಟ್ಸ್ ಎಲ್ಲ ಸಿಲೆಬಸ್ ಕವರ್ ಮಾಡ್ಕೊಂಡು ಏನ್ ಮಾಡ್ತಿರ್ತೀನಿ, ಕ್ವಶನ್ಸ್ ಇರುತ್ತೆ. ನೀವೇನ್ ಮಾಡ್ಕೊಳ್ಳಿ, ಕ್ವಿಜ್ ನ ಬೇಕಾದ್ರೆ ಅಲ್ಲಿ ಅಟೆಂಡ್ ಹಾಕೊಳ್ಳಿ. ನೋಡಿ 10 ಕ್ವಶನ್ಸ್ ನೋಡಿ ಹೆಂಗೆ ಮೇಡಮ್, ಕ್ವಾಲಿಟಿ ಇದೆಯಾ ಮೇಡಮ್ ಇಲ್ವಾ? ಸರಿನಾ? ಸೊ ಅಟೆಂಡ್ ಹಾಕೊಳ್ಳಿ, ನಿಮ್ಗೆ ಕ್ವಶನ್ಸ್ ಎಲ್ಲ ಆಗತ್ತೆ. ಮತ್ತೆ ಈ ಬ್ಯಾಚ್ ಅಲ್ಲಿ ಮಾಡಲ್ವಾ ಅಂತ ಕೇಳ್ಬೇಡಿ, ಫುಲ್ ಬ್ಯಾಚ್ ಮುಗಿದ್ಮೇಲೆ ಒಂದು 100-150 ಕ್ವಶನ್ಸ್ ನ ನಿಮ್ಗೆ ಏನು ಲ್ಯಾಂಡ್ ಸರ್ವೆಗೆ ರಿಲೇಟೆಡ್ ಇದೆಯಲ್ಲ ಆ ಕ್ವಶನ್ಸ್ ನ ನಾನು ಸಪ್ರೇಟ್ ತೆಗೆದು ಒಂದು ಕ್ಲಾಸ್ ಪೂರ್ತಿ ಅದನ್ನೇ ಡಿಸ್ಕಸ್ ಮಾಡಿ ಕೊಡ್ತೀನಿ. ಅದು ಬಿಟ್ಟಂತೆ ಎಕ್ಸ್ಟ್ರಾ ಇದು ಈ ಬ್ಯಾಚ್ ಥಿಯರಿ ಮುಗಿದ್ಮೇಲೆ ಮತ್ತೆ MCQ ನಾನು ಮಾಡ್ಕೊಡ್ತೀನಿ. ಸರಿನಾ? ಅದು ಬಿಟ್ಟಂತೆ ಟೆಲಿಗ್ರಾಮ್ ಜಾಯ್ನ್ ಆಗಿದಾಗಿ ಸೊ ಯೂಟ್ಯೂಬ್ ಸಹ ನಿಮ್ಗೆ ಸಿಗುತ್ತೆ. ಸೊ ಪ್ರಣತಿ ಅಕಾಡೆಮಿ ಅಂತ ಯೂಟ್ಯೂಬ್ ಇರೋದು, ಸೊ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡಿದ್ರೆ ಇಲ್ಲೂ ಸಹ ನಿಮ್ಗೆ ನಾರ್ಮಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಬುಕ್ ನ ರೆಫರ್ ಮಾಡೋರು ಈ ಬುಕ್ ನ ರೆಫರ್ ಮಾಡ್ಕೊಳ್ಳಿ. ಸೊ ಅದು ಬಿಟ್ಟಂತೆ ಕ್ಲಾಸ್ ಮಾಡ್ಬೇಕಾರೆ ನೀವೇನಾರ ಡೌಟ್ಸ್ ಕೇಳಿದ್ರೆ ನಾನೇನೋ ಅನ್ಕೊಂಡ್ಬಿಡ್ತೀನೇನೋ, ನಾನ್ ನಿಮ್ಗೇನೋ ಅನ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಯಾರು ಏನು ವರಿ ಮಾಡಕ್ ಹೋಗ್ಬೇಡಿ. ಕೆಲವೊಬ್ರು BA ಬ್ಯಾಕ್ ಗ್ರೌಂಡ್ ಅವ್ರು ಇರ್ತೀರಿ, ಯಾರು ಇದೀರಾ? ಇಲ್ಲಾರು ಇಲ್ಲ, ಒಬ್ರು ಇರ್ತಾರೆ. ಕೆಲವೊಬ್ರು ಫ್ರೀ ಆಗಿ ಇದ್ ಕೊಟ್ಟಿರೋದ್ರಿಂದ ಮೀನ್ಸ್ ಲ್ಯಾಂಡ್ ಸರ್ವರ್ ಅಂದ್ಮೇಲೆ ಸೈನ್ಸ್ ಅವ್ರು ಇರ್ತೀರಿ. ಸೊ ಸೈನ್ಸ್ ಓದಿದ್ರು ನೀವು ಜನರಲ್ ಸೈನ್ಸ್ ನ ಲಾಸ್ಟ್ ಯಾವಾಗ ಓದಿರ್ತೀವಿ ಅಂದ್ರೆ PUC ಅಥವಾ SLC. ಕೆಲವೊಬ್ರು ಇಂಜಿನಿಯರ್ ಬ್ಯಾಕ್ ಗ್ರೌಂಡ್ ಇದ್ರೆ ನೀವು ಲಾಸ್ಟ್ ಯಾವಾಗ ಓದಿರ್ತೀರಿ ಜನರಲ್ ಸೈನ್ಸ್ ನ? ತುಂಬಾ ಹಿಂದೆನೆ ಓದಿರ್ತೀರಿ, ಹೌದಾ?
ಸೊ ಅದಕ್ಕೇನೆ ಏನೇ ಚಿಕ್ಕ ಡೌಟ್ ಏನೇ ಬಂದ್ರು ನೀವು ಅಲ್ಲೇ ಏನ್ ಮಾಡ್ಕೊಳ್ಳಿ, ಸೊ ಇದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗಲ್ಲ, ಏನೇ ಡೌಟ್ಸ್ ಬಂದ್ರೆ ನೀವು ಆರಾಮಾಗಿ ಕ್ವಶನ್ಸ್ ನ ಕೇಳ್ಬೋದು. ಕ್ವಶನ್ ಕೇಳೋದಕ್ಕೆ ಯಾರು ನಾಚ್ಕೊಳಕ್ ಹೋಗ್ಬೇಡಿ. ನಾನು ಇಲ್ಲಿ ಯಾರಿಗೂ ಹುಡುಗರಿಗೆ ಹೆಣ್ಣು ನೋಡ್ತಾ ಇಲ್ಲ, ಹೆಣ್ಮಕ್ಳು ನಾನು ಯಾರಿಗೂ ಗಂಡು ನೋಡ್ತಾ ಇಲ್ಲ. ಕ್ವಶನ್ ಕೇಳೋದಕ್ಕೆ ನಾಚ್ಕೊಳಕ್ ಹೋಗ್ಬೇಡಿ. ಒಮ್ಮೆ ಪ್ರಶ್ನಿಸೋನು ಅವಾಗ ಮಾತ್ರ ಮೂರ್ಖ ಆಗ್ತಾನಂತೆ. ಯಾವತ್ತೂ ಕ್ವಶನ್ ಮಾಡ್ದೇನೋ ಜೀವನ ಪೂರ್ತಿ ಮೂರ್ಖ ಆಗ್ತಾನಂತೆ. ಅವಾಗಷ್ಟೇ ಮೂರ್ಖ ಆಗೋದ್ರಲ್ಲಿ ಅರ್ಥ ಇರುತ್ತೆ, ಜೀವನ ಪೂರ್ತಿ ಮೂರ್ಖ ಆಗೋದ್ರಲ್ಲಿ ಅರ್ಥ ಇರಲ್ಲ. ಸರಿನಾ? ಸೊ ಇಂಟ್ರೊಡಕ್ಷನ್ ಕ್ಲಾಸ್ ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಬಿಟ್ಟಂತೆ ಮಾಡ್ಬೇಕಾದ್ರೆ ಏನೇ ಡೌಟ್ಸ್ ಬಂದ್ರು ನೀವು ಆರಾಮಾಗಿ ಏನ್ ಮಾಡಿ ನನಗೆ ಕೇಳಿ. ಇದು ನಾನು ಮತ್ತೆ ನೋಟ್ಸ್ ನಾನು ನಿಮ್ಗೆ PDF ಫಾರ್ಮ್ ಅಲ್ಲಿ ಕೊಡ್ತೀನಿ. ಬರ್ಸಷ್ಟು ನಿಜ ಟೈಮ್ ಇಲ್ಲ. ಏನಾರು PDF ಫಾರ್ಮ್ ಅಲ್ಲಿ ಕೊಡಕ್ ಆಗ್ತಿಲ್ಲ ಅಂತ ಕೇಳಿ ರಿಟರ್ನ್ ಬರ್ದಿರ್ತೀನಿ ಅಂತ ಡಿಕ್ಟೇಟ್ ಮಾಡ್ತೀನಿ, ನೀವು ಅದನ್ನ ಬರ್ಕೋಬಹುದು. ಸರಿನಾ? PDF ನಿಮ್ಗೆ ಇಂಗ್ಲಿಷ್ ಅಲ್ಲೂ ಕೊಡ್ತೀನಿ. ಇಂಗ್ಲಿಷು ಅವ್ರ ಮೆಟೀರಿಯಲ್ಸ್ ಕೊಡ್ತಾರಂತೆ. ಇಂಗ್ಲಿಷ್ ಬೇಕಂದ್ರೆ ಸರ್ ಇಂಗ್ಲಿಷ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ, ನೀವು ಅದನ್ನ ಬೇಕಾದ್ರೆ ನೋಡ್ಕೊಂಡ್ ಬರ್ಕೋಬಹುದು ಸರ್. ಇಂಗ್ಲಿಷ್ ಅಲ್ಲಿ ಅಂತೂ ಹೇಳ್ತೀನಿ, ನಿಮ್ಗೆ ಏನಾರು ನೀವು ಅರ್ಥ ಗೊತ್ತಾಗತ್ತೆ ನಿಮ್ಗೆ. ಕನ್ನಡದಲ್ಲ ಕೊಟ್ಟಿದ್ರು ಇಂಗ್ಲಿಷ್ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ನೀವು ಅವ್ರಿಗೂ ಆನ್ಲೈನ್ ಅವೈಲಬಲ್ ಇದೆ ಅವ್ರಿಗೂ. ಸೊ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ ಸರ್, ನೀವು ಅದನ್ನ ನೋಡ್ಕೊಂಡು ನೋಟ್ಸ್ ಮಾಡ್ಕೊಂಡ್ರೆ ಮುಗಿಯುತ್ತೆ. ಸರಿನಾ? ಸೊ ಬೋತ್ ಬೈ ಎರಡೂ ಹೇಳ್ತೀನಿ, ಯಾಕಂದ್ರೆ ಪ್ಯೂರ್ ಕನ್ನಡದ ಹೇಳಕ್ ಬರಲ್ಲ, ಪ್ಯೂರ್ ಇಂಗ್ಲಿಷ್ ಹೇಳಕ್ ಬರಲ್ಲ. ನಿಮ್ಗೆ ಎರಡು ಮಾಡ್ಕೊಂಡು ಹೇಳ್ಬೇಕಾಗ್ತದೆ, ಇಬ್ರು ಮ್ಯಾನೇಜ್ ಮಾಡ್ಬೇಕಾಗತ್ತೆ. ಸರಿನಾ? ಸೊ ಡೈನಾಮಿಕ್ಸ್ ಅಲ್ಲಿ ನಿಮ್ಗೆ ಸರಿ ಸ್ಟಾರ್ಟ್ ಮಾಡೋಣ ಚಾಪ್ಟರ್. ಇದು ಇಂಟ್ರೊಡಕ್ಷನ್. ಸೊ ನೀವು ಬನ್ನಿ, ನಿಮ್ ಫ್ರೆಂಡ್ಸ್ ಯಾರು ಇದ್ರೆ ಅವ್ರನ್ನೂ ಕರ್ಕೊ ಬನ್ನಿ. ನಿಮ್ಗೆ ಈ ವೀಕು ಅಂದ್ರೆ ಇವತ್ತು ನಾಳೆ ನಾಡ್ದು 3 ದಿನ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮಂತ್ ಇಂದ ಅಥವಾ 30th ಇಂದ ನಿಮಗೆ ಇನ್ನೊಂದು ಕ್ಲಾಸ್ ಇರುತ್ತೆ. ಈ ಮಂತ್ ಅಲ್ಲಿ ಈ ವೀಕ್ ಅಲ್ಲಿ 3 ಕ್ಲಾಸ್ ಅಷ್ಟೇ. ಸರಿನಾ? ಆಫ್ಲೈನ್ ಕ್ಲಾಸ್ ಎಲ್ಲೂ ಮೆಜಾರಿಟಿ ಮಾಡಕ್ ಹೋಗಲ್ಲ, ಅಟೆಂಡ್ ಆಗ್ತಿರ್ನಿ ಪುಣ್ಯ ಅಂತ ತಿಳ್ಕೊಂಡು ಆನ್ಲೈನ್ ಅಷ್ಟೇ ಮಾಡೋದು ನಾವು ಆಕ್ಚುಲಿ. ಸೊ ನಾನು ಆಫ್ಲೈನ್ ಅಷ್ಟು ಮಾಡಕ್ ಹೋಗೋದಿಲ್ಲ, ಬಟ್ ಗೊತ್ತಿರೋರು ಅದಕ್ಕೆ ಮಾಡ್ಕೊಡ್ತಾ ಇದ್ದೀನಿ. ಸರಿ, ಇವತ್ತಿನ ಚಾಪ್ಟರ್ ಅಲ್ಲಿ ಡೈನಾಮಿಕ್ಸ್ ಅನ್ನ ಶುರು ಮಾಡೋಣ. ಓಕೆನಾ? ಓಕೆ, ಜೋಶ ಇಲ್ಲ, ಸರಿ ಬಿಡಿ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಗೆ ಫಸ್ಟ್ ನ್ಯೂಟನ್ಸ್ ಲಾಸ್ ಇಂದ ಶುರು ಮಾಡ್ತೀನಿ. ಡೈನಾಮಿಕ್ಸ್ ಅಲ್ಲಿ ನಿಮ್ಗೆ ಮೋಷನ್ ಇದೆ, ಪೆಂಡುಲಮ್ ಇದೆ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ಸ್ ಅಂತಿದೆ, ಮತ್ತೆ ಇದ್ರಲ್ಲಿ ಗ್ರಾವಿಟಿ ಚಾಪ್ಟರ್ ಸ್ವಲ್ಪ ಇಟ್ಟಿದ್ದಾನೆ. ಅದ್ ಯಾಕೆ ಇಟ್ಟಿದ್ದಾನೆ ನಂಗೆ ಗೊತ್ತಿಲ್ಲ. ಗ್ರಾವಿಟೇಷನ್ ಅಂತ ಒಂದು ಸಪ್ರೇಟ್ ಚಾಪ್ಟರ್ ಇದೆ, ಅಲ್ಲಿದ್ದು ತೆಗೆದ್ಬಿಟ್ಟು ಮತ್ತೆ ಇಲ್ಲಿ ಏನ್ ಮಾಡಿದ್ದಾನೆ ಡೈನಾಮಿಕ್ಸ್ ಅಲ್ಲಿ ಸ್ವಲ್ಪ ಗ್ರಾವಿಟಿ ಇಟ್ಟಿದ್ದಾನೆ. ಅದಕ್ಕೆ ಏನ್ ಮಾಡ್ತೀನಿ, ಈ ಚಾಪ್ಟರ್ ಗ್ರಾವಿಟೇಷನ್ ಚಾಪ್ಟರ್ 10ನೇ ಚಾಪ್ಟರ್ ಗ್ರಾವಿಟಿ ಇದೆ. ಇದಾದ್ಮೇಲೆ ಅದ್ ಮಾಡ್ಬಿಟ್ಟು ಒಟ್ಟಿಗೆ ಸಿಲೆಬಸ್ ನ ಕವರ್ ಮಾಡ್ಬಿಡೋಣ. ಸದ್ಯಕ್ಕೆ ಇವಾಗ ಏನ್ ಮಾಡೋಣಪ್ಪ ಅಂತ ಹೇಳಿದ್ರೆ ನ್ಯೂಟನ್ಸ್ ಲಾಸ್ ಇಂದ ಶುರು ಮಾಡ್ಕೊಂಡು ಹೋಗೋಣ. ಸರಿನಾ? ಸೊ ಸರಿ, ನ್ಯೂಟನ್ಸ್ ಲಾಸ್ಗೆ ಹೋಗೋಕ್ಕಿಂತ ಮುಂಚೆ, ಸರಿನಾ, ನ್ಯೂಟನ್ಸ್ ಲಾಸ್ಗೆ ಬರೋಕ್ಕಿಂತ ಮುಂಚೆ ಆಕ್ಚುಲಿ ಇದನ್ನ ನಾವು ಮೋಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನಿಮ್ಗೆ ಡೈನಾಮಿಕ್ಸ್ ಅಂತ ಕರೆದಿದ್ದಾನೆ, ಬಟ್ ಇದು ಬರ್ತಕ್ಕಂಥದ್ದು ಯಾವ್ದ್ರಲ್ಲಪ್ಪ ಅಂತ ಹೇಳಿದ್ರೆ ಮೋಷನ್ ಅಂತಕ್ಕಂಥ ಚಾಪ್ಟರ್ ಏನಾಗಿರುತ್ತೆ ನಿಮ್ಗೆ ಈ ಸಿಲೆಬಸ್ ಬರ್ತಕ್ಕಂಥದ್ದು. ಸರಿನಾ? ಸೊ ಏನಿದು ಮೋಷನ್ ಅಂತ ಹೇಳಿದ್ರೇನು? ಸರಿನಾ? ಚಲಿಸುವ ಕ್ರಿಯೆ ಅಥವಾ ಪ್ರಕ್ರಿಯೆ, ಅದಕ್ಕೆ ಮೋಷನ್ ಅಂತ ಹೇಳೋದು. ಒಂದ್ ವಸ್ತು ನೋಡಿ, ವಸ್ತು ಅಂತ ಹೇಳಿದ್ರೆ ಒಂದ್ ಬಾಟ್ಲ್ ಆಗ್ಬೇಕು ಅಥವಾ ಏನೋ ಆಗ್ಬೇಕಂತಲ್ಲ. ವಸ್ತು ಅಂತ ಹೇಳಿದ್ರೆ ನಾನ್ ತಗೊಂಡ್ರು ಒಂದ್ ವಸ್ತುನೆ, ನೀವು ಒಂದ್ ವಸ್ತುನೆ, ಟೇಬಲ್ ಒಂದ್ ವಸ್ತುನೆ, ಈ ಬಾಟ್ಲು ತಗೊಂಡ್ರು ಒಂದ್ ವಸ್ತುನೆ. ಸರಿನಾ? ಸೊ ಬಟ್ ಫಿಸಿಕ್ಸ್ ಅಲ್ಲಿ ಏನ್ ಮಾಡ್ತೀವಿ ಕೇಳಿದ್ರೆ ಒಂದ್ ವಸ್ತು ಅಂತ ತಗೋತೀವಿ. ವಸ್ತು ಅಂತ ಅಂದ್ರು ಅದೇನೆ, ಕಾಯ ಅಂತ ಹೇಳಿದ್ರು ಅದೇನೆ, ದೇಹ ಅಂತ ಹೇಳಿದ್ರು ಅದೇನೆ, ಬಾಡಿ ಅಂದ್ರು ಅದೇನೆ, ಆಬ್ಜೆಕ್ಟ್ ಅಂದ್ರು ಅದೇನೆ, ಎಲ್ಲ ಒಂದೇ. ಬಟ್ ಏನಾರ ಆಗಿರ್ಬೋದಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ ಸ್ಪೆಸಿಫಿಕ್ ಆಗಿ, ಈಗ ನನ್ನ ಹೆಸರು ಕೊಡಕ್ ಬರಲ್ಲ, ರವಿಕಾಂತ್ ಕ್ರಿಯೆ ಅಥವಾ ಮೂವ್ಮೆಂಟ್ ಆಗ್ತಿರೋ ಪ್ರಕ್ರಿಯೆ ಅಂತ ಹೇಳಕ್ ಬರಲ್ಲ. ಅದಕ್ಕೆ ಒಂದ್ ವಸ್ತು ಅಂತ ತಗೋತೀವಿ. ವಸ್ತು ಅಂತ ಹೇಳಿದ್ರೆ ಏನಾರ ಆಗಿರ್ಬೋದು. ಈಗ ನಿಮಗಾರ ಎಕ್ಸಾಂಪಲ್ ತಗೊಳ್ಳಿ, ಚಲಿಸುವ ಕ್ರಿಯೆ ಅಂತ ಹೇಳ್ತೀವಿ ಅಥವಾ ಪ್ರಕ್ರಿಯೆ ಅಂತ ಕರಿತೀವಿ. ಸರಿನಾ? ದ ಆಕ್ಷನ್ ಆಫ್ ಪ್ರೋಸೆಸ್ ಆಫ್ ಮೂವಿಂಗ್ ಆರ್ ಬೀಯಿಂಗ್ ಮೂವ್ಡ್. ಚಲಿಸಿರ್ಬೇಕು ಅಥವಾ ಚಲಿಸ್ತಾ ಇರ್ಬೇಕು, ಮೂವ್ ಆಗಿರ್ಬೇಕು ಅಥವಾ ಮೂವ್ಮೆಂಟ್ ಆಗ್ತಾ ಇರ್ಬೇಕು, ಅಂತದಕ್ ನಾವೇನಂತ ಹೇಳ್ತೀವಿ ಮೋಷನ್ ಅಂತ ಹೇಳಿ ಕರಿತೀವಿ. ಸೊ ನಿಮಗೆ ಫಸ್ಟ್ ಲೈನ್ ಅದನ್ನೇ ಕೊಟ್ರ ಸಿಲೆಬಸ್ ಅಲ್ಲಿ. ಸಿಲೆಬಸ್ ಐಡಿಗೆ ಇಡೋಣ, ಒಂದ್ ಸುಮ್ನೆ ಹೇಳ್ದೆ ಮೋಷನ್ ಅಂದ್ರೇನು, ವಾಟ್ ಈಸ್ ಮೋಷನ್ಸ್ ಅಂತ ಹೇಳಿ ಕೊಟ್ಟಿದ್ದಾನೆ. ಆಮೇಲೆ ಏನೇನು ಬರುತ್ತೆ ಸಿಲೆಬಸ್ ಚಾಪ್ಟರ್ ಎಲ್ಲ ಮುಗಿದ ಮೇಲೆ ಹೇಳ್ತೀನಿ, ಅವಾಗ ಯಾವ ಕವರ್ ಆಗಿದೆ ಕವರ್ ಆಗಿಲ್ಲ ಗೊತ್ತಾಗ್ಲಿ. ಈ ಸದ್ಯಕ್ಕೆ ಸೈಡಿಗೆ ಇಟ್ಬಿಡೋಣ. PDF ಇದೆ ಅನ್ಕೋತೀನಿ, ಅವ್ರು ನೋಡ್ಕೊಳ್ಳಿ ಅದನ್ನ. ಸರಿನಾ? ಸೊ ಈ ಒಂದು ಮೋಷನ್ಸ್ ಅಂತ ಬಂದ ತಕ್ಷಣ ಇದು ಫೇಮಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಒಟ್ಟು 3 ಲಾಸ್ ಏನಾಗ್ತವೆ ಕಂಡು ಬರ್ತವೆ. ಸರಿನಾ? ಫೇಮಸ್ ನಮ್ಗೆ ಒಟ್ಟು 3 ಲಾಸ್ ಏನಾಗ್ತವೆ ಕಂಡು ಬರ್ತವೆ. ಅದನ್ನ ಒಟ್ಟು 3 ತರ ಡಿವೈಡ್ ಮಾಡ್ತೀವಿ. ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ, ನ್ಯೂಟನ್ ಸೆಕೆಂಡ್ ಲಾ ಅಂತ ಹೇಳ್ತೀವಿ, ನ್ಯೂಟನ್ ಥರ್ಡ್ ಲಾ ಅಂತ ಕರಿತೀವಿ. ಇವಾಗ ನಾವೇನ್ ಮಾಡೋಣ, ನ್ಯೂಟನ್ ಫಸ್ಟ್ ಲಾ ನೋಡೋಣ. ಸರಿನಾ? ಕನ್ನಡದಲ್ಲಿ ನ್ಯೂಟನ್ ನ ಮೊದಲ ನಿಯಮ ಅಂತ ಹೇಳ್ತೀವಿ. ಸರಿನಾ? ಸೊ ನ್ಯೂಟನ್ ಫಸ್ಟ್ ಲಾಗೆ ನಾವ್ ಇನ್ನೊಂದ್ ಹೆಸರು ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಸೊ ಲಾ ಆಫ್ ಇನರ್ಜಿ ಅಂತ ಹೇಳ್ತೀವಿ, ಅಥವಾ ಲಾ ಆಫ್ ಗೆಲಿಲಿಯೋ ಅಂತ ಕರಿತೀವಿ, ಅಥವಾ ಇನ್ನೊಂದು ಸಿಂಪಲ್ ಆಗಿ ಜಡತ್ವದ ನಿಯಮ ಅಂತ ಸಹ ಏನ್ ಮಾಡ್ತೀವಿ ನಾವು ಕರಿತೀವಿ.
ಸರಿನಾ. ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ, ಲಾ ಆಫ್ ಗೆಲಿಲಿಯೋ ಅಂತ ಕರಿತೀವಿ, ಸೊ ಅಥವಾ ಜಡತ್ವದ ನಿಯಮ ಅಂತೇಳಿ ನಾವು ಕರ್ಕೋತೀವಿ. ಅರ್ಥ ಆಯ್ತಾ? ಸೊ ಏನ್ ಹೇಳಿ, ಒಂದ್ ಸೆಕೆಂಡ್, ಎಷ್ಟು ದೊಡ್ಡ ಇದ್ರೆ ಕಾಣತ್ತೆ ಅಂತ ಹೇಳ್ಬಿಡ್ರಿ ಒಂದ್ಸತಿ, ಅಷ್ಟು ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟಿದ್ರೆ ಕಾಣತ್ತ ನೋಡಿ. ಓಕೆ, ವಸ್ತು ಚಲಿಸ್ತಾ ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ, ಸೊ ಅಥವಾ ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ, ಅಥವಾ ಲಾ ಆಫ್ ಗೆಲಿಲಿಯೋ ಅಂತ ಕರಿತೀವಿ. ಸೊ ಏನ್ ಹಂಗಂದ್ರೆ, ಈಗ ನೋಡಿ, ಇವಾಗ ಒಂದ್ ಕಲ್ಲಿರುತ್ತೆ ಅಂತ ತಿಳ್ಕೊಳ್ಳಿ, ಕಲ್ಲು ಅಥವಾ ಬಂಡೆ ಇರುತ್ತೆ ಅಂತ ತಿಳ್ಕೊಳ್ಳಿ, ಸರಿನಾ. ಇಲ್ಲಿ ಎ ಅಂತಕ್ಕಂಥ ಸ್ಪಾಟ್ ಇಂದ ಏನ್ ಮಾಡ್ಕೋಬೇಕು, ಇಲ್ಲಿ ಬಿ ಅಂತಕ್ಕಂಥ ಸ್ಪಾಟಿಗೆ ಮೂವ್ ಮಾಡ್ಬೇಕು. ನಾನು ಇವಾಗ ಒಂದ್ ಕಲ್ಲಿದೆ, ಎ ಇಂದ ಬಿ ಮೂವ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು, ಇವಾಗ ಹೊರ್ಗಿಂದ ಏನ್ ಮಾಡ್ಬೇಕು, ನನ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ತಳ್ಬೇಕು, ಅಥವಾ ಒಂದು ಫೋರ್ಸ್ ಅಪ್ಲೈ ಮಾಡ್ಬೇಕು. ಕರೆಕ್ಟಾ? ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗತ್ತೆ, ಇಲ್ಲಿರ್ತಕ್ಕಂಥ ಒಂದು ಕಲ್ಲು ಇಲ್ಲಿಗೆ ಬರುತ್ತೆ, ಅಥವಾ ಈ ಬಾಟ್ಲಿ ಅಂತ ತಿಳ್ಕೊಳ್ಳಿ, ಇಲ್ಲಿದೆ. ಸೊ ನಾ ಇಲ್ಲಿಂದ ಇದೆಯಲ್ಲ, ಸೊ ಇಲ್ಲಿಂದ ನಾನು ಏನ್ ಮಾಡ್ಬೇಕು, ಇಲ್ಲಿಗೆ ತರಬೇಕಂತ ಕೇಳಿದ್ರೆ ನಾವು ಪುಷ್ ಮಾಡಿದ್ರೆ ಏನಾಗಿರುತ್ತೆ, ಇಲ್ಲಿಗೆ ಬರುತ್ತೆ. ಇಲ್ಲ ಅಂದ್ರೆ ಅದು ಎಲ್ಲಿರುತ್ತೆ, ಅದ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಸೊ ಇದನ್ನೇ ನ್ಯೂಟನ್ ಫಸ್ಟ್ ಲಾ ಅಂತ ಹೇಳೋದು, ಸರಿನಾ. ಹೊರಗಿನ ಬಲ ಪ್ರಯೋಗ ಆಗದ ಹೊರತು ವಸ್ತು ಏನಾಗಿರ್ತದೆ, ತನ್ನ ಸ್ಥಿತಿನಲ್ಲೇ ಮುಂದುವರಿಯುತ್ತೆ. ಹೊರಗಿನ ಬಲ ಪ್ರಯೋಗ ಆದಾಗ ವಸ್ತು ತನ್ನ ಸ್ಥಾನದಲ್ಲಿ ಬದಲಾವಣೆ ಆಗತ್ತೆ. an object remains at rest unless an external force acting upon it ಅಂತ ಹೇಳ್ತೀವಿ. an object remains at rest unless an external force acting upon it. ಹೊರಗಿನ ಬಲ ಪ್ರಯೋಗ ಆಗದ ಹೊರತು ವಸ್ತು ತನ್ನ ಸ್ಥಿತಿಲೇ ಇರುತ್ತೆ, ಹೊರಗಿನ ಬಲ ಪ್ರಯೋಗ ಆದಾಗ ವಸ್ತು ತನ್ನ ಸ್ಥಾನದಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳುತ್ತೆ, ಸರಿನಾ. ಸೊ ಇದನ್ನೇ ನಾವೇನಂತ ಹೇಳೋದು ನ್ಯೂಟನ್ ಫಸ್ಟ್ ಲಾ ಅಂತ ಕರೆಯೋದು. ಇಲ್ಲಿ ಪುಷ್ ಮಾಡಿದ್ರೆ ಏನಾಗಿರುತ್ತೆ, ಎ ಇಂದ ಬಿಗ್ ಹೋಗುತ್ತೆ ಅಂತಂದೆ. ಪುಷ್ ಮಾಡ್ಲಿಲ್ಲ ಅಂದ್ರೆ ಎ ಹತ್ರನೇ ಇರುತ್ತೆ ಅಂತಂದೆ, ಹೌದಾ. ಅಲ್ಲಿ ಎ ಹತ್ರನೇ ಇರುತ್ತೆ ಅಂತ ಹೇಳದ್ನಲ್ಲ, ಅದನ್ನೇ ನಾವೇನಂತ ಹೇಳೋದು ಇನರ್ಷಿಯಾ ಅಂತ ಕರೆಯೋದು. ಇನರ್ಷಿಯಾ ಅಂತ ಕೇಳಿದ್ರೆ ಜಡತ್ವ ಅಂತ ಹೇಳ್ತಾರೆ. ಮನೆಯಲ್ಲಿ ನೀವೇನು ಕೆಲಸ ಮಾಡ್ದಲೆ, ಸರಿನಾ, ಸುಮ್ನೆ ಕೂತಿರ್ತೀರ ಅಂತ ತಿಳ್ಕೊಳ್ಳಿ, ಅವಾಗ ಮೈಗೆ ಏನ್ ಜಡ ಬಂದಿದೆ ನಿನಗೆ, ಏನು ಮಾಡಲ್ವಲ್ಲ ಅಂತ ಬೈತಿರ್ತಾರೆ. ಬೈಸ್ಕೊಂಡಿದ್ದೀರಿ ಯಾರಾದ್ರೂ? ನಾವಂತೂ ತುಂಬಾ ಬೈಸ್ಕೊಂಡಿದ್ದೀವಿ, ಸರಿನಾ. ಈಗ್ಲೂ ಬೈತಿರ್ತಾರೆ, ಹೆಂಗೇನ್ ಮೈಗ್ ಜಡ ಬಂದಿದ್ಯಾ, ಯಾಕೆಲ್ಲೋ ಏನು ಕೆಲಸನೇ ಮಾಡ್ತಾ ಇಲ್ವಲ್ಲ ನೀನು, ಹಂಗ್ ಕೂತಿದ್ಯಲ್ಲ ಅಂತಿರ್ತಾರೆ. ಇನರ್ಷಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಒಂದ್ ವಸ್ತು ಇದ್ದ ಹಾಗೆ ಇರಲು ಇಷ್ಟಪಡ್ತಕ್ಕಂಥ ಗುಣ. ಏನ್ ಆಬ್ಜೆಕ್ಟ್ ರಿಮೈನ್ಸ್ ಅಟ್ ರೆಸ್ಟ್, ರಿಮೈನ್ಸ್ ಇನ್ ಮೋಷನ್ ಅಂತ ಹೇಳ್ತೀವಿ. ಅಂದ್ರೆ ವಸ್ತು ಇದ್ದಾಗಿರಲು ಇಷ್ಟಪಡ್ತಕ್ಕಂಥ ಗುಣ, ಚಲಿಸೋ ವಸ್ತು ಚಲಿಸ್ತಾ ಇರುತ್ತೆ, ನಿಂತಿರೋ ವಸ್ತು ನಿಂತಿರುತ್ತೆ ಅಂತ ಹೇಳುತ್ತೆ. ಇವಾಗ ಅದ್ ಹೆಂಗಿರುತ್ತೋ ಹಂಗೆ ಇರಕ್ ಬಿಟ್ಬಿಟ್ವಿ ಅಂತ ತಿಳ್ಕೊಳ್ಳಿ, ಅದನ್ನೇ ನಾವೇನಂತ ಹೇಳುದು ಇನರ್ಷಿಯಾ, ಜಡತ್ವ ಅಂತ ಕರೆಯೋದು, ಸರಿನಾ. ಎಕ್ಸ್ಪ್ಲನೇಷನ್ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ, ಸರಿನಾ. ಈ ಒಂದು ಇದನ್ನ ನಾವು ಇನರ್ಷಿಯಾ ಅಂತ ಹೇಳ್ತೀವಿ. ಸೊ ಇವಾಗ ಫಸ್ಟ್ ಲಾ ಡೆಫಿನೇಷನ್ ಯಾವ್ದ್ರ ಮೇಲೆ ಬಂತ ಹೇಳಿ, ಇದ್ರೆ ಕಲ್ಲೇನಾಗಿರ ಅಲ್ಲೇ ಬಿಟ್ರೆ ಅಲ್ಲೇ ಇರುತ್ತೆ, ಇಲ್ಲ ಅಂದ್ರೆ ಅದು ಮೂವ್ ಆಗತ್ತೆ ಅಂತಂದೆ, ಇಲ್ಲ ಅಂತ ಹೇಳಿದ್ರೆ ಅದು ಅಲ್ಲೇ ಇರತ್ತೆ ಅಂತಂದೆ. ಇದೇನ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದೆ, ಲಾ ಇನರ್ಷಿಯಾ ಜಡದ ಬಗ್ಗೆ ಹೇಳ್ತಾ ಇದೆ. ಅದಕ್ಕೆ ನ್ಯೂಟನ್ ಫಸ್ಟ್ ಲಾಗೆ ನಾವ್ ಏನಂತ ಕರಿತೀವಪ್ಪ ಅಂತ ಹೇಳಿದ್ರೆ ಲಾ ಆಫ್ ಇನರ್ಷಿಯಾ ಅಂತ ಹೇಳೋದು, ಸರಿನಾ. ಸೊ ಇನ್ನೊಂದ್ ಹೆಸರು ಲಾ ಆಫ್ ಗೆಲಿಲಿಯೋ ಅಂತ ಸಹ ಏನ್ ಮಾಡ್ತೀವಿ, ನಾವು ಕರಿತೀವಿ. ಅದಕ್ಕೆ ನ್ಯೂಟನ್ ಫಸ್ಟ್ ಲಾಗೆ, ಸರಿನಾ. ಇಲ್ಲಿ ಎಕ್ಸಾಂಪಲ್ಸ್ ನಾರ್ಮಲ್ ಆಗಿ ನೋಡಿದ ತಕ್ಷಣ ಅನ್ಸುತ್ತೆ ಎಕ್ಸಾಂಪಲ್ಸ್ ಬರುತ್ತೆ, ಎಕ್ಸಾಂಪಲ್ಸ್ ನ್ಯೂಟನ್ ಫಸ್ಟ್ ಲಾಗಿ ಎಕ್ಸಾಂಪಲ್ ಅಂತ ಹೇಳ್ತೀವಿ. ಬಟ್ ಕ್ವಶನ್ ಪೇಪರ್ಸ್ ಬಹಳ ಅಪ್ಡೇಟ್ ಆಗಿದಾವೆ ಇವಾಗ, ಸರಿನಾ. ಸೊ ನಮ್ಗೆ ಅಲ್ಲ, ಇನರ್ಷಿಯಾದಲ್ಲಿ ಮತ್ತೆ 3 ತರ ಬರುತ್ತೆ, ಸರಿನಾ. ಇನರ್ಷಿಯಾದಲ್ಲಿ ಮತ್ತೆ 3 ತರ ಬರುತ್ತೆ. ಕನ್ನಡ ಮೀಡಿಯಂ ಅವ್ರು ಎಷ್ಟು ಜನ ಇದ್ದೀರಿ? 1 3 4, ಮೆಜಾರಿಟಿ ಕನ್ನಡದಲ್ಲೇ ಬರೀಬೇಕಾಗತ್ತೆ. ಇಂಗ್ಲಿಷ್ ಮೀಡಿಯಂ ಅವರು 2 3, ಓಕೆ. ಸರಿ, ಪರವಾಗಿಲ್ಲ, ನಮ್ಮ ಬೈಲಿಂಗ್ವಲ್ ಹೇಳ್ತೀನಿ ನಿಮ್ಗೆ. ಸೊ ಒಂದೇನಪ್ಪಾ ಅಂತ ಕೇಳಿದ್ರೆ, ಇದ್ರಲ್ಲಿ ಒಟ್ಟು 3 ಟೈಪ್ಸ್ ಆಫ್ ಇನರ್ಷಿಯಾ ಏನಾಗ್ತವೆ, ಕಂಡು ಬರ್ತವೆ. 3 ಟೈಪ್ಸ್ ಆಫ್ ಇನರ್ಷಿಯಾ ಏನಾಗಿರುತ್ತೆ, ಕಂಡು ಬರುತ್ತೆ. ಅಂದ್ರೆ ಜಡತ್ವದಲ್ಲಿ ಮತ್ತೆ 3 ತರ. ಅದ್ ಯಾವ್ಯಾವತ್ತಪ್ಪ ಅಂತ ಹೇಳಿದ್ರೆ, ಒಂದು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಒಂದ್ ಕರಿತೀವಿ, ಇನರ್ಷಿಯಾ ಆಫ್ ರೆಸ್ಟ್ ಅಂತೇಳಿ ಒಂದ್ ಹೇಳ್ತೀವಿ, ಸರಿನಾ. ಇನ್ನೊಂದು ಇನರ್ಷಿಯಾ ಆಫ್ ಮಾಸ್ ಅಂತ ಒಂದ್ ಕರಿತೀವಿ, ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತೇಳಿ ಒಂದ್ ಹೇಳ್ತೀವಿ. ಈ ಬುಕ್ಸ್ ಏನಾರ ತಗೊಂಡಿದ್ರೆ ನಿಮಗದ್ರಲ್ಲಿ ಯಾರ ಕೆಲವೊಬ್ರು ಆನ್ಲೈನ್ ಕೇಳ್ತಿರ್ತೀರ, ಅದಕ್ಕೆ ಪೇಜ್ ನಂಬರ್ ಒಂದು ಹೇಳ್ಬಿಟ್ಟಿರ್ತೀನಿ ತಡ್ರಿ. ಸರಿನಾ. ಟೆಕ್ಸ್ಟ್ ಬುಕ್ ಅನ್ನ ಯಾರಾದ್ರೂ ತಗೊಂಡಿದ್ದಾರೆ
ಸರಿನಾ? ಪೇಜ್ ನಂಬರ್ 235 ತೆಗಿರಿ. ಸೊ ನೆಕ್ಸ್ಟ್ ಇನರ್ಷಿಯಾ ಆಫ್ ಮಾಸ್ ಅಲ್ಲ ಸಾರಿ, ಇದು ಇನರ್ಷಿಯಾ ಆಫ್ ಮೋಷನ್ ಇದು. ಸರಿನಾ? ಇನರ್ಷಿಯಾ ಆಫ್ ಮೋಷನ್ ಅಂತ ಕರೀತಿ. ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕೇಳಿದ್ರೆ ನಿಶ್ಚಲ ಸ್ಥಿತಿ ಜಡತ್ವ ಅಂತ ಹೇಳ್ತೀವಿ, ಚಲನೆ ಜಡತ್ವ ಅಂತ ಕರಿತೀವಿ, ದಿಕ್ಕಿನ ಜಡತ್ವ ಅಂತ ಹೇಳ್ಬಿಟ್ಟು ಒಟ್ಟು 3 ತರ ಏನ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ. ಸೊ ಏನ್ ಹಂಗಂದ್ರೆ ಇವಾಗ ರೆಸ್ಟ್ ಅಂತ ಕೇಳಿದ್ರೇನು, ನಿಶ್ಚಲ ಸ್ಥಿತಿ ಅಂತ ಅರ್ಥ. ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಯಾವ್ದೋ ಒಂದು ವಸ್ತು ಸುಮ್ನೆ ನಿಂತಿರುತ್ತೆ, ನಾನು ಏನ್ ಮಾಡ್ತೀನಿ ಅವಾಗ ಅದನ್ನ ಮೂವ್ಮೆಂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಅದಕ್ ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ. ಸುಮ್ನೆ ಇರುತ್ತೆ, ನಾನು ಅದನ್ನ ಮಾಡ್ತೀನಿ ಮೂವ್ಮೆಂಟ್ ಮಾಡಕ್ ಟ್ರೈ ಮಾಡ್ತೀನಿ, ಸುಮ್ನೆ ತನ್ನ ಪಡೆಗೆ ತಾನು ಇರುತ್ತೆ, ನಾನು ಅದು ಮೂವ್ಮೆಂಟ್ ಮಾಡಕ್ ಟ್ರೈ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಸೊ ಅದಕ್ಕೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ. ಈಗ ಒಂದ್ 2 ಎಕ್ಸಾಂಪಲ್ ಕೊಡ್ತೀನಿ, ಒಟ್ಟಿಗೆ ಥಿಯರಿ ಸ್ಲೈಡ್ಸ್ ಹಾಕೊಂಡಾಗ ಹೇಳ್ತೀನಿ. ಇವಾಗ 2 ಎಕ್ಸಾಂಪಲ್ಸ್ ಕೊಡ್ತೀನಿ ನೋಡಿ. ಇವಾಗ ಒಂದು ನಿಮ್ ಮನೆಯಲ್ಲಿ ಅಥವಾ ನಿಮ್ ರೂಮ್ಸ್ ಗಳಲ್ಲಿ ಒಂದು ಮ್ಯಾಟ್ ಹಾಕೊಂಡಿರ್ತೀರ ನೀವು. ಇವಾಗ ಮ್ಯಾಟ್ಗೆ ಏನಾಗಿರುತ್ತೆ, ಧೂಳು ಅಂಟ್ಕೊಂಡಿರುತ್ತೆ. ಧೂಳು ಅಂತಕ್ಕಂಥದ್ದು ನೀವು ಜಾಡ್ಸಿದ್ರೆ ಕೆಳಗ್ ಬೀಳುತ್ತಾ ಅಥವಾ ಸುಮ್ನೆ ಕೆಳಗ್ ಹೋಗ್ತಾ ಇರತ್ತಾ? ನೀವು ಜೋರಾಗಿ ಜಾಡಿಸ್ಬೇಕು, ಜಾಡ್ಸಿದ್ರಷ್ಟೇ ಕೆಳಗ್ ಬೀಳುತ್ತೆ, ಇಲ್ಲಾಂದ್ರೆ ಏನಾಗಿರುತ್ತೆ, ಡಸ್ಟಿಂಗ್ ಆಫ್ ಕಾರ್ಪೆಟ್ ಅಂತ ಕರಿತೀವಿ. ಸೊ ಮ್ಯಾಟಿಗೆ ಏನಾಗಿರುತ್ತೆ, ಅಂಟ್ಕೊಂಡಿರುತ್ತೆ ಧೂಳು, ನೀವು ಜಾಡ್ಸಿದ್ರಷ್ಟೇ ಕೆಳಗ್ ಬೀಳುತ್ತೆ, ಜಾಡ್ಸ್ಲಿಲ್ಲ ಅಂತ ಕೇಳಿದ್ರೆ ಇದ್ದಂಗೆ ಇರತ್ತೆ. ಹೌದಾ? ಸೊ ಅದನ್ನೇ ನಾವೇನಂತ ಹೇಳೋದು, ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರೆಯೋದು. ಸರಿನಾ? ಅಂದ್ರೆ ನಿಶ್ಚಲ ಸ್ಥಿತಿ ಜಡತ್ವ ಅಂತ ಹೇಳ್ತೀವಿ. ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ. ಸೊ ಗಿಡ ಅಲ್ಲಾಡಿಸಿದಾಗ ಏನಾಗಿರುತ್ತೆ, ಎಲೆ ಕೆಳಗ್ ಬೀಳುತ್ತೆ. ಹೌದಾ? ಗಿಡ ಅಲ್ಲಾಡಿಸಿದಾಗ ಎಲೆ ಕೆಳಗ್ ಬೀಳುತ್ತೆ. ನೀವೇನಾರ ಫಾಲಿಂಗ್ ಆಫ್ ಲೀವ್ಸ್ ವೆನ್ ಟ್ರೀಸ್ ವಿಗರಸ್ಲಿ ಶೇಕನ್, ನೀವೇನಾರ ಶೇಕ್ ಮಾಡ್ಲಿಲ್ಲ ಅಂತ ಕೇಳಿದ್ರೆ ಏನಾಗಿರುತ್ತೆ, ಗಿಡ ಎಲೆ ಲೀಫ್ ಎಲ್ಲ ಹಂಗೆ ಇರುತ್ತೆ, ಶೇಕ್ ಮಾಡಿದ್ರೆ ಅಷ್ಟೇ ಏನಾಗಿರುತ್ತೆ, ಅದು ಕೆಳಗ್ ಬೀಳುತ್ತೆ. ಹೌದಾ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳಿ ಕರೆಯೋದು. 1 ಪಾಯಿಂಟ್ ಅರ್ಥ ಆಯ್ತಾನ ಹೇಳಿದು? ಸೊ ಇದು ಇನ್ನೊಂದು ಇವಾಗ ನಾರ್ಮಲ್ ಆಗಿ ನಿಮಗೆ ನ್ಯೂಟನ್ಸ್ ಲಾಸ್ ಅಂತ ಬಂದಾಗ ಮೇನ್ ಆಗಿ ಏನು ಎಕ್ಸಾಂಪಲ್ ತಲೆಗೆ ಬರುತ್ತಪ್ಪ ಅಂತ ಹೇಳಿದ್ರೆ ಬಸ್ಸಿನ ಮೂವ್ಮೆಂಟ್. ಹೌದಾ? ಬಸ್ ಬ್ರೇಕ್ ಆಗ್ದಾಗ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗ್ತಾರೆ. ಸೊ ಅದಕ್ಕೆ ನಾವೊಂದು ಏನಂತ ಹೇಳ್ತೀವಿ, ಅದು ನ್ಯೂಟನ್ಸ್ ಫಸ್ಟ್ ಲಾ ಅಂತ ಕರ್ಕೋತಾರೆ. ನ್ಯೂಟನ್ ಫಸ್ಟ್ ಲಾದಲ್ಲಿ ಯಾವುದು ಅಂತ ನೋಡೋದಾದ್ರೆ, ಈಗ ಬಸ್ ಬ್ರೇಕ್ ಹಾಕಿದೆ ಅಂತ ತಿಳ್ಕೊಳ್ಳಿ. ಬಸ್ ಬ್ರೇಕ್ ಆಗ್ತಾಗ ಸೊ ಪ್ಯಾಸೆಂಜರ್ಸ್ ಹಿಂದೆ ಹೋದ್ರೆ ಯಾವ್ದು ಹೇಳ್ತೀರಾ, ರೆಸ್ಟ್ ಅಂತ ಕರಿತೀರಾ, ಮೋಷನ್ ಅಂತ ಕರಿತೀರಾ, ಡೈರೆಕ್ಷನ್ ಅಂತ ಹೇಳ್ತೀರಾ, ನಿಶ್ಚಲ ಸ್ಥಿತಿ ಅಂತ ಹೇಳ್ತೀರಾ, ಚಲನೆ ಅಂತ ಕರಿತೀರಾ, ದಿಕ್ಕಿನ ಜಡತ್ವ ಅಂತ ಹೇಳ್ತೀರಾ, ಇನರ್ಷಿಯಾ ಆಫ್ ಮೋಷನ್. ಆಮೇಲೆ ಹಿಂದಕ್ಕೆ ಹೋದ್ರೆ ಏನಂತ ಹೇಳ್ತೀರಿ, ಇನರ್ಷಿಯಾ ಆಫ್ ಮೋಷನ್. ಸರಿ, ಮುಂದಕ್ಕೆ ಹೋದ್ರೆ ಬಸ್ ಬ್ರೇಕ್ ಆಗ್ತಾ ಕೆಲವೊಂದ್ಸಲ ಹಿಂದಕ್ಕೆ ಹೋಗ್ತೀರಿ, ಅಥವಾ ಬಸ್ ಅಲ್ಲಿ ಇರ್ಬೇಕಾದ್ರೆ ಹಿಂದಕ್ಕೆ ಹೋಗ್ತೀರಿ, ಅಥವಾ ಬ್ರೇಕ್ ಆಗಿ ಕೆಲವೊಂದ್ಸಲಿ ಮುಂದಕ್ಕೆ ಹೋಗ್ತೀರಿ. ಹಿಂದಕ್ಕೆ ಹೋದ್ರೆ ಏನಂತ ಹೇಳ್ತೀರಾ, ಇಲ್ಲಾರು ನಾಚ್ಕೊಳಕ್ ಹೋಗ್ಬೇಡಿ, ತಪ್ಪಾದ್ರಾರಿ ಸರಿ ಆದ್ರಾಗ್ಲಿ, ನಾನೇ ನಿಮ್ಗೆ ನೆಗೆಟಿವ್ ಮಾರ್ಕ್ಸ್ ಇಟ್ಟಿದ್ದೀನ ಇಲ್ಲ, ನಾನಾರ ಬೈತೀನ ಅನ್ನ ಇಲ್ಲ, ನಿಮ್ಗೆ ಏನ್ ಅನ್ಸುತ್ತ ಅದ್ ಹೇಳಿ. ಹಿಂದಕ್ಕೆ ಹೋದ್ರೆ ಏನಂತ ಹೇಳ್ತೀರಿ, ಓಕೆ ಮೋಷನ್ ಅಂದ್ರಿ. ಸರಿ, ಬ್ರೇಕ್ ಆಗ್ತಾ ಕೆಲವೊಂದ್ಸಲಿ ಮುಂದಕ್ಕೆ ಹೋಗ್ತಾರೆ. ಹೌದಾ? ಅದಕ್ಕೆ ಏನಂತ ಹೇಳ್ತೀರಾ, ಡೈರೆಕ್ಷನ್. ಓಕೆ, ಸರಿ, ಇಬ್ರು ಹೇಳಿದ್ದು ತಪ್ಪೇ ಅದು. ಈಗ ಒಂದು ಹೋಟ್ಲಲ್ಲಿ ಬಸ್ ನಿಲ್ಸಿರುತ್ತೆ, ಫಾರ್ ಎಕ್ಸಾಂಪಲ್ ಇಲ್ಲೇ ಬಸ್ ಹತ್ತತ್ತೀರಿ, ಬಸ್ ಏನಾಗತ್ತೆ, ಮೂವ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ನೀವು ಮುಂದಕ್ಕೆ ಹೋಗ್ತೀರಿ, ಹಿಂದಕ್ಕೆ ಬರ್ತೀರಾ, ಹಿಂದಕ್ಕೆ ಹೋಗ್ತೀರಿ. ಅಂದ್ರೆ ಬಸ್ಸು ನಿಂತ್ಕೊಂಡ್ಬಿಟ್ಟು ಹೋಗ್ತಾ ಇತ್ತು ಅಂದ್ಮೇಲೆ ನೀವು ನಿಶ್ಚಲ ಸ್ಥಿತಿ ಅಂತ ಕರಿತೀರಾ, ಮೋಷನ್ ಅಂತ ಹೇಳ್ತೀರಾ, ಇನರ್ಷಿಯಾ ಆಫ್ ರೆಸ್ಟ್ ಆಯ್ತು ಅದು. ಹೌದಾ? ಪ್ಯಾಸೆಂಜರ್ಸ್ ಮೂವಿಂಗ್ ಬ್ಯಾಕ್ವರ್ಡ್ಸ್. ಓಕೆನಾ? ಸೊ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ. ಪ್ರಯಾಣಿಕರು ಬಸ್ಸು ಚಲಿಸ್ಬೇಕಾದ್ರೆ ಹಿಂದೆ ಹೋಗ್ತಾ ಇದಾರೆ ಅಂತ ಕೇಳಿದ್ರೆ ನಾವು ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ಬೇಕು. ಕಾನ್ಸೆಪ್ಟ್ ಅರ್ಥ ಮಾಡೋದಕ್ಕೆ ಒಂದೊಂದು ಎಕ್ಸಾಂಪಲ್ ಕೊಡ್ತಾ ಇದೀನಿ, ಒಟ್ಟಿಗೆ ಪೂರ್ತಿ ನಿಮಗೆ ತೋರಿಸ್ತೀನಿ. ಸರಿನಾ? ಇನ್ನೊಂದು, ಬಸ್ ಒಂದ್ 40 ಕಿಲೋಮೀಟರ್ 50 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರತ್ತೆ, ಅವಾಗ ಏನೋ ಅಡ್ಡ ಬಂತು ಅಂತ ಹೇಳಿ ಒಂದೇ ಸಲ ಬ್ರೇಕ್ ಆಗ್ತಾ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನು, ಹಿಂದಕ್ಕೆ ಹೋಗ್ತೀರಾ ಮುಂದಕ್ಕೆ ಹೋಗ್ತೀರಾ, ಫಸ್ಟ್ ಹೇಳಿ, ಏನಾಗ್ತೀರಾ, ಮುಂದಕ್ಕೆ ಹೋಗ್ತೀರಿ. ಬಸ್ ಅವಾಗ ಸುಮ್ ನಿಂತಿತ್ತ ಅಥವಾ ಮೂವ್ಮೆಂಟ್ ಆಗ್ತಾ ಇತ್ತ, ಮೂವ್ಮೆಂಟ್ ಅಲ್ಲಿ ಇತ್ತು. ಹೌದಾ? ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಸರಿನಾ? ಇದು ನಿಮ್ಗೆ KS 2005 ಅಲ್ಲಿ ಕೇಳಿದ್ದ, ಅದಾದ ನೆಕ್ಸ್ಟ್ ಇಯರ್ PSI ಒಂದ್ಸಲಿ ಕ್ವಶನ್ ಕೇಳಿದ್ದ. KS ಅಲ್ಲಿ ನಿಮ್ಗೆ ಏನಂತ ಕೇಳಿದ್ದಾನೆ ಅಂತ ಹೇಳಿದ್ರೆ, ಪ್ರಯಾಣಿಕ ಬಸ್ ಬ್ರೇಕ್ ಆಗ್ತಾಗ ಪ್ರಯಾಣಿಕರು ಹಿಂದೆ ಮುಂದೆ ಆಗೋದು ಯಾವ್ದು ಅಂತ ಹೇಳ್ಕೊಂಡು ನ್ಯೂಟನ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಅಂತ ಕೊಟ್ಟಿದ್ದ. ನ್ಯೂಟನ್ ಫಸ್ಟ್ ಲಾ ಆನ್ಸರ್. ಅದೇ ವರ್ಷ PSI ಏನಂತ ಕೇಳಿದಾನೆ ಅಂತ ಹೇಳಿದ್ರೆ, ಸರ್ ಮತ್ತೆ ನಾವು ಇದಕ್ಕೆ ಓದ್ತಾ ಇದೀವಿ ಲ್ಯಾಂಡ್ ಸರ್ವೇರ್ಗೆ, ಮತ್ತೆ ಇದನ್ನ ಎಕ್ಸಾಂಪಲ್ ಕೊಡ್ತಾ ಇದೀರಾ ಅಂತ ಹೇಳಿದ್ರೆ, ಒಂದ್ ಫ್ಯಾಮಿಲಿ ಮೆಂಬರ್ಸ್ ತರ ಎಕ್ಸಾಮ್ಸ್ ಗಳಿವು. ಸಿಲೆಬಸ್ ಲ್ಯಾಂಡ್ ಸರ್ವೇರ್ಗೆ ಎಲ್ಲೂ ಇದರ ಸಿಲೆಬಸ್ ಕೊಟ್ಟಿಲ್ಲ. ಹೌದಾ? ಸೊ ನಿಮ್ಗೆ ಎಲ್ಲಾ ಕಡೆ ಇರೋ ಸಿಲೆಬಸ್ನೇ ಕೊಟ್ಟಿದ್ದಾನೆ. ಸೊ ಹಂಗಾಗಿ ನಿಮಗೆ ಎಲ್ಲಿ ಯಾವ್ದೇ ಬೇರೆ ಸ್ಟೇಟ್ ಇನ್ ಕ್ವಶನ್ ಪೇಪರ್ಸ್ ನೋಡಿ ಯಾವ್ದಾರ ನೋಡಿ ಒಟ್ಟ ಎಲ್ಲಾ ಎಕ್ಸಾಮ್ಸ್ ಕವರ್ ಮಾಡ್ಕೊಂಡು ನಿಮ್ಗೆ ಹೇಳಿರ್ತೀನಿ. ಸರಿನಾ? ಸೊ ಇವಾಗ ಬಸ್ ಏನಾಗಿರುತ್ತೆ, ಬ್ರೇಕ್ ಆಗತ್ತೆ, ಅವಾಗ ಏನಾಗ್ತೀರಿ, ಬ್ರೇಕ್ ಆಗ್ತಾ ಮುಂದಕ್ಕೆ ಹೋಗ್ತೀರಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಸೊ ಅದ PSI ಹೇಳ್ತಾ ಇದೆ. ಬಸ್ ಬ್ರೇಕ್ ಆಗ್ದಾಗ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಆಗ್ತಾರೆ, ಯಾಕೆ ಅಂತ ಕೊಟ್ಟಿದ್ದ, ಅಲ್ಲಿ 2 ಆಪ್ಷನ್ಸ್ ಕೊಟ್ಟಿದ್ದ, ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್, ಇನರ್ಷಿಯಾ ಆಫ್ ಬಸ್ ಅಂತ ಹೇಳಿ.
ಪ್ರಯಾಣಿಕರ ಜಡತ್ವ ಬಸ್ಸಿನ ಜಡತ್ವ ಅಂತ ಕೊಟ್ಟಿದ್ದ. ಹಂಗ್ ಕೊಟ್ಟಾಗ ಯಾವ್ದು ಕೇಳ್ತೀರಾ? ಇನರ್ಷಿ ಆಫ್ ಪ್ಯಾಸೆಂಜರ್ಸ್ ಹೇಳ್ತೀವಿ. ಯಾಕೆ ಹೇಳಿ? ಹಿಂದೆ ಮುಂದೆ ಆಗ್ತಾರದ್ ಬಸ್ಸ ನಾವ್ ತಾನೆ, ಹಿಂದೆ ಮುಂದೆ ಆಗ್ತಾರ ನಾವ್ಗಳು. ಸೊ ಅದಕ್ಕೆ ಇನರ್ಷಿ ಆಫ್ ಪ್ಯಾಸೆಂಜರ್ಸ್ ಅಂತ ಕರಿತೀವಿ. ಇನ್ ಕೇಸ್ ಅದು ಕೊಡ್ದಲೆ ಬಸ್ ಬ್ರೇಕ್ ಆಗ್ತಾಗ ಹಿಂದೆ ಬರ್ತಾರೆ ಅಂತ ಕೇಳಿದ್ರೆ ಅದು ಇನರ್ಷಿ ಆಫ್ ರೆಸ್ಟ್ ಅಂತ ಆಗ್ಬೇಕು. ಮುಂದಕ್ಕೆ ಹೋಗ್ತಾರೆ ಕೇಳಿ ಇನರ್ಷಿ ಆಫ್ ಮೋಷನ್ ಅಂತ ಆಗ್ಬೇಕು. ಸರ್ ಇದು ಹೆಂಗ್ ನೆನ್ಪಿಡ್ಕತ್ತೀರಿ? ನಮ್ ಹುಡುಗರು ಕಾಮನ್ ಆಗಿ ಸರಿನಾ ಫ್ರೆಂಡ್ಸ್ ಗಳಿಗೆ ಒಂದ್ ಹೆಸರು ಕರೀತಾರೆ. ಏನಂತ? ಮಾಮು ಅಂತ ಹೇಳ್ತಾರೆ. ಹೌದಾ? ಆ ಮಾಮೂನೆ ನಿಮ್ಗೆ ಕೊಡ್ಬಾರ್ದು. ಸೈನ್ಸ್ ನ ನೀವು ಬುಕ್ ತೆಗ್ದೆ ಓದ್ಬೇಕಂತಿಲ್ಲ, ಡೈಲಿ ಲೈಫ್ ಅಲ್ಲೂ ಓದ್ಬೋದು. ಹೌದಾ? ಏನ್ ಮಾಮು ಅಂತ ಹೇಳಿದ್ರೆ, ಮಾ ಅಂತ ಕೇಳಿದ್ರೆ ಮೋಷನ್ ಅಂತ ಹೇಳಿ, ಸರಿನಾ? ಮೋಷನ್ ಅಂತ ಕೇಳಿದ್ರೆ ಮೂವ್ ಅಂತ ಕೇಳಿದ್ರೆ ಮುಂದಕ್ಕೆ ಅಂತ ಹೇಳಿ, ಸರಿನಾ? ಇಲ್ಲಿ ಸೈನ್ಸ್ ಎಷ್ಟು ಬ್ಯೂಟಿ ಅಪ್ ಅಂತ ಕೇಳಿದ್ರೆ ಒಂದ್ ತಿಳ್ಕೊಂಡ್ರೆ ಸಾಕು, ಇನ್ನೊಂದ್ ಚೆನ್ನಾಗಿ ನೆನ್ಪಿಟ್ಬಿಡುತ್ತೆ. ಸರಿನಾ? ಮುಂದಕ್ಕೆ ಹೋಗ್ತಾ ಇದಾರೆ ಅಂತ ಕೇಳಿದ್ರೆ ಇನರ್ಷಿ ಆಫ್ ಮೋಷನ್ ಅದು. ಸರ್ ಹಿಂದಕ್ಕೆ ಬರ್ತಾರಂದ್ರೆ ಯಾವ್ದು ನೀವೇ ಹೇಳಿ, ಮುಗೀತ್ ಅಷ್ಟೇ. ಎಕ್ಸಾಮ್ ಅಲ್ಲಿ ಏನಾದ್ರು ಬಸ್ ಬ್ರೇಕ್ ಆಗ್ತಾ ಪ್ಯಾಸೆಂಜರ್ಸ್ ಹಿಂದೆ ಮುಂದೆ ಹೋಗ್ತಾರ ಅಂತ ಕೊಟ್ರೆ ನ್ಯೂಟನ್ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಲಾ ಕೊಟ್ರೆ ಫಸ್ಟ್ ಲಾ ಅಂತ ಹಾಕೊಳ್ಳಿ. ಮುಂದಕ್ಕೆ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಓ ನಮ್ ಮಾಮು ಅಲ್ವಾ ನಮ್ ಫ್ರೆಂಡು ಅಂತ ಹೇಳ್ಕೊಂಡು ನೆನ್ಪಿಡ್ಕೊಳ್ಳಿ. ಮತ್ ನಾನು ನೆನ್ಸ್ಕೋಬೇಡಿ, ಮತ್ತೆ ನಾನೇ ನಿಮ್ ಮಾಮು ಅಲ್ಲ. ಹೌದಾ? ಸರಿನಾ? ಸೊ ಮುಂದಕ್ಕೆ ಹೋದ್ರೆ ಮೋಷನ್ ಅಂತ ಕರಿತೀವಿ, ಹಿಂದಕ್ಕೆ ಹೋದ್ರೆ ರೆಸ್ಟ್ ಅಂತ ಏನ್ ಮಾಡ್ತೀವಿ ನಾವ್ ಹೇಳ್ತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಸರಿನಾ? ನೆಕ್ಸ್ಟ್ ಇನ್ನೊಂದು ಇದ್ರಲ್ಲಿ ಇನ್ನೊಂದು ಡೈರೆಕ್ಷನ್ ಗೆ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀನಿ. ಆಮೇಲೆ ನಾನು ನಿಮ್ಗೆ ಒಟ್ಟಿಗೆ ಎಕ್ಸಾಂಪಲ್ ನ ಒಟ್ಟಿಗೆ ಹೇಳ್ತೀನಿ, ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಸೋದಕ್ಕೆ ಹೇಳ್ತೀನಿ. ಇನ್ನೊಂದು ಎಕ್ಸಾಂಪಲ್ ಏನಪ್ಪಾ ಮೋಷನ್ ಅಂತ ಬಂದಾಗ, ಈಗ ಬೌಲರ್, ಇವಾಗ ಹುಡುಗರದು ನಮ್ಗಳದೊಂದು ಕಾಮನ್, ಅಥವಾ ನೀವು ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಒಂದು ಕಾಮನ್ ಹ್ಯಾಬಿಟ್ ಇತ್ತು. ಬಸ್ ಇಂದ ಇಳಿಯಕ್ಕಿಂತ ಬಸ್ಸು ಇನ್ನು ನಿಲ್ಸೇ ಇರೋದಿಲ್ಲ, ನಿಲ್ಸೋಕ್ಕಿಂತ ಮುಂಚೆನೆ ನೆಗೆದು ಬಿಡ್ತಿದ್ವಿ. ನಿಲ್ಸೋಕ್ಕಿಂತ ಮುಂಚೆ ನೆಗದ್ರೆ ಏನೋ ಒಂಥರ ಖುಷಿ. ಅವಾಗ ಡಿಗ್ರಿ ಕಾಲೇಜಲ್ಲೆಲ್ಲ ಓದ್ಬೇಕಾರ. ಹೌದಾ? ಸರಿನಾ? ನೆಗದು ಬಿಟ್ಟು ಹಂಗೆ ನಿಂತ್ಕೋತಿದ್ವಾ ಅಥವಾ 2-3 ಹೆಜ್ಜೆ ಮುಂದಕ್ಕೆ ಹೋಗ್ತಿದ್ವಾ? ಮುಂದಕ್ಕೆ ಹೋಗ್ತಿದ್ರಿ. ಸೊ ಹಂಗಾರೆ ಯಾವ್ದಾದ್ ಹೇಳಿ, ಇನರ್ಷಿ ಆಫ್ ರೆಸ್ಟ್ ಅಂತ ಕರಿತೀರಾ ಮೋಷನ್ ಅಂತ ಹೇಳ್ತೀರಾ? ಮೋಷನ್. ಯಾಕೆ ಹೇಳಿ? ಯಾಕಂದ್ರೆ ಮೂಮೆಂಟ್ ಅಲ್ಲಿ ಇದ್ದೀರಲ್ಲ, ಚಲನೆಯಲ್ಲಿ ಇತ್ತಲ್ವನ್ರಪ್ಪ. ಬಸ್ಸು ಮೂಮೆಂಟ್ ಆಗ್ಬೇಕಾದ್ರೆ ನೆಗದ್ರಿ, ನೆಗದಾಗ 2-3 ಹೆಜ್ಜೆ ಮುಂದಕ್ಕೆ ಹೋದ್ರಿ. ಅದು ತರ ಇವಾಗ ಫಾರ್ ಎಕ್ಸಾಂಪಲ್ ಬೌಲರ್ ಬೌಲಿಂಗ್ ಮಾಡಿದ್ಮೇಲೆ 2 to 3 ಸ್ಟೆಪ್ಸ್, ಅಥವಾ ಬೌಲರ್ ಮೂವ್ಸ್ 2 to 3 ಸ್ಟೆಪ್ಸ್ ಫಾರ್ವರ್ಡ್ಸ್ ಆಫ್ಟರ್ ಬೌಲಿಂಗ್. ಹೌದಾ? ಸರಿನಾ? ಬಿಕಾಸ್ ಆಫ್ ಇನರ್ಷಿ ಆಫ್ ಮೋಷನ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್ ಆಗತ್ತೆ ಕೇಳಿದ್ರೆ ಮೋಷನ್ಗೆ ಎಕ್ಸಾಂಪಲ್ ಆಗತ್ತೆ. ರೆಸ್ಟಿಗೆ ಆಮೇಲೆ ಬರೋಣ. ಇನ್ನು ಕ್ಯಾರಮ್, ಸ್ಟ್ರೈಕ್, ಇನ್ನೊಂದು ಈಗಲೇ ಹೇಳಿರ್ತೀರಿ ನೋಡಿ. ಇಲ್ಲಿ ಈಗ ಒಂದು ಗ್ಲಾಸ್ ಮೇಲ್ಗಡೆ ಪೇಪರ್ ಇಟ್ಬಿಟ್ಟು ಪೇಪರ್ ಮೇಲೆ ಕಾಯಿನ್ ಇಟ್ಬಿಟ್ಟು ಪೇಪರ್ ಎಳ್ಕೊಂಡ್ರೆ ಗ್ಲಾಸ್ ಕಾಯಿನ್ ಏನಾಗಿರುತ್ತೆ, ಕರೆಕ್ಟ್ ಆಗಿ ಲೋಟದೊಳಗಡೆನೆ ಹೋಗುತ್ತೆ. ಇಮೇಜಸ್ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಅದು ಯಾವ್ದು ಕೇಳ್ತೀರಾ? ರೆಸ್ಟ್. ಅದು ಯಾಕೆ ಹೇಳಿ? ಗ್ಲಾಸ್ ಏನಾರ ಮೂವ್ಮೆಂಟ್ ಆಗ್ತಾ ಇತ್ತಾ? ಗ್ಲಾಸ್ ಕಾಯಿನ್ ಏನಾರ ಮೂವ್ಮೆಂಟ್ ಆಗ್ತಾ ಇತ್ತಿಲ್ಲ. ಸೊ ಅವೆಲ್ಲ ರೆಸ್ಟ್ ಅಂತ ಕರಿತೀವಿ. ಸರಿನಾ? ಸೊ ಇವಾಗ ಕ್ಯಾರಮ್ ಎಲ್ಲ ಆಡಿರ್ತೀರಾ. ಸೊ ಸ್ಟ್ರೈಕರ್ ಇಂದ ಹೊಡೆದ್ಮೇಲೆ ಕೆಳಗಡೆ ಪಾನ್ ಹೋದ್ರೆ ಉಳಿದಿರೋ ಕಾಯಿನ್ಸ್ ಎಲ್ಲ ಪಾನ್ಸ್ ಎಲ್ಲ ಏನಾಗ್ತಿತ್ತು, ಸ್ಟ್ರೈಕರ್ ಇಂದ ಹೊಡೆದಾಗ ಕೆಳಗಡೆ ಪಾನ್ಸ್ ಹೋದ್ರೆ ಮಿಕ್ಕಿದ ಪಾನ್ಸ್ ಗಳೆಲ್ಲ ಅಲ್ಲೇ ಬಿದ್ದೋಗ್ತಾ ಇತ್ತು. ಹೌದಾ? ಅದ್ಯಾವ್ದು ಕೇಳ್ತೀರಾ? ರೆಸ್ಟ್. ಯಾಕೆ ಹೇಳಿ? ಯಾಕಂದ್ರೆ ಕ್ಯಾರಮ್ ಏನಾರ ಮೂವ್ಮೆಂಟ್ ಆಗ್ತಾ ಇದ್ವಾ? ಸುಮ್ನೆ ನಿಂತಂತ ಇತ್ತು. ಒಂದ್ ಕಾನ್ಸೆಪ್ಟ್ ಅರ್ಥ ಮಾಡ್ಸೋದಕ್ಕೆ ಕೇಳ್ತಾ ಇದೀನಿ ನಿಮ್ಗೆ. ಸೊ ಅದು ಏನಾಗತ್ತೆ, ರೆಸ್ಟಿಗೆ ಆಗತ್ತೆ. ಸೊ ಇಷ್ಟೆಲ್ಲ ಹೇಳ್ತಾ ಇದೀನಿ ಡೈರೆಕ್ಷನ್ಗೆ, ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಸೋದಕ್ಕೆ. ದಿಕ್ಕಿನ ಜಡತ್ವ ಅಂತ ಹೇಳ್ತೀವಿ. ಸಣ್ಣ ವಯಸ್ಸಲ್ಲೆಲ್ಲ ಸೈಕಲ್ ಓಡಿಸಿದೀರ? ಹೌದಾ? ಸರಿ, ಮಳೆ ನೀರ್ ಚೆನ್ನಾಗಿ ಮಳೆ ಬಿದ್ದಾಗ ಸೈಕಲ್ ಓಡಿಸಿರ್ತೀರಿ. ನೀರ್ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲೇ ಓಡಿಸ್ತಿದ್ರ, ಅಥವಾ ನೀರ್ ಇಲ್ದಿರ ಕಡೆ ಓಡಿಸ್ತಿದ್ರ? ಸರಿ, ನೀರ್ ಇದ್ದಿದ್ ಕಡೆ ಓಡಿಸ್ತಿದ್ರ, ಮೀನ್ಸ್ ರೋಡ್ ಅಲ್ಲಿ ಸ್ವಲ್ಪ ನೀರ್ ಇದ್ದಿದ್ರೆ ಅಲ್ಲಿ ಓಡಿಸ್ತಿದ್ರ, ಅಥವಾ ನೀರ್ ಇಲ್ದಿರ ಕಡೆ ಓಡಿಸ್ತಿದ್ರ? ನಾವೆಲ್ಲ ನೀರು ಸ್ವಲ್ಪ ಇದ್ರೆ ಅಲ್ಲೇ ಓಡಿಸ್ತಿದ್ವಿ. ಯಾಕೆ ಹೇಳಿ? ಚಕ್ರಕ್ಕೆ ನೀರ್ ಅಂಟ್ಕೊಂಡ್ರೆ ಏನಾಗಿದೆ ಹೇಳಿ, ಸುಯಿ ಅಂತ ಚಕ್ರ ತರ ಆರ್ತಿತ್ ನೀರು. ಹೌದಾ? ಅದ್ರ ಮೇಲೆ ಓಡ್ಸಕ್ ಏನೋ ಖುಷಿ ಆಗದ, ಅದ್ರ ಮೇಲೆ ಓಡಿಸ್ತಿದ್ವಿ. ಸೊ ಇವಾಗ ವೀಲ್ ಈ ತರ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಸೊ ಏನಾಗ್ತಾ ಇತ್ತು, ನೀರ್ ತನ್ನ ಪಾಡಿಗೆ ತಾನು ಇಲ್ಲಿ ಇರೋದು ಡ್ರಾಪ್ಲೆಟ್ಸ್. ಹೌದಾ? ಸೊ ನಾವು ಸೈಕಲ್ ಚಕ್ರ ಅಂಟಿದ ತಕ್ಷಣ ಏನಾಗ್ತಾ ಇತ್ತು, ಅದು ಡ್ರಾಪ್ಲೆಟ್ಸ್ ಎಲ್ಲ ಹೋಗಿ ಮುಂದಕ್ಕೆ ಬೀಳ್ತಾ ಇತ್ತು. ರೈಟ್? ಡ್ರಾಪ್ಲೆಟ್ಸ್ ಎಲ್ಲ ಹೋಗಿ ಮುಂದಕ್ಕೆ ಬೀಳ್ತಾ ಇತ್ತು. ಕರೆಕ್ಟಾ? ಸೊ ಅಂದ್ಮೇಲೆ ಚಕ್ರ ಇವಾಗ ವೀಲ್ ಯಾವ ಡೈರೆಕ್ಷನ್ ಅಲ್ಲಿ ತಿರುಗ್ತಾ ಇದೆ ಆ ಡೈರೆಕ್ಷನ್ ಅಲ್ಲಿ ನೀರ್ ಹೋಗ್ತಾ ಇತ್ತಾ, ಅಥವಾ ಬೇರೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇತ್ತಾ? ಯಾವ ಡೈರೆಕ್ಷನ್ ಇರ್ತಿದ್ದೋ ಅದೇ ಡೈರೆಕ್ಷನ್ ಹೋಗ್ತಾ ಇತ್ತು. ಸೊ ಅದನ್ನ ನಾವೇನಂತ ಹೇಳ್ತೀವಿ, ಇನರ್ಷಿ ಆಫ್ ಡೈರೆಕ್ಷನ್ ಅಂತ ಕರಿತೀವಿ. ಸೊ ಅದು ಬೇಡ, ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಟ್ರಿಪ್ ಅಂತ ಹೋಗಿರ್ತೀರಿ, ಅಥವಾ ಸ್ಕೂಲಲ್ಲಿ ಟೂರ್ ಕರ್ಕೊಂಡು ಹೋಗ್ತಿರಲ್ಲ, ಅಥವಾ ನೀವೇ ಟ್ರಿಪ್ ಹೋಗಿರ್ತೀರ, ಅಥವಾ ಬಸ್ಸಲ್ಲೆಲ್ಲ ಬಸ್ ಪಾಸ್ ಇಟ್ಕೊಂಡು ಓಡಾಡಿರ್ತೀರಿ. ಇವಾಗ ಕೆಲವೊಂದ್ಸತಿ ಸೀಟ್ಸ್ ಅಲ್ಲಿ ಯಾರು ಮೂಲೆ ಕೂತಿರ, ಬಸ್ ಏನಾರ ಒಂದೇ ಸತಿ ನಿಮ್ಗೆ ರೈಟಿಗೆ ತಿರ್ಕೊಂಡ್ರೆ ಕಾರ್ನರ್ ಹೆಂಗ್ ಕೂತಿರ್ತಾರಲ್ಲ ಅವ್ರಿಗೆಲ್ಲ 5 ಜನ ಒಟ್ಟಿಗೆ ಸೇರ್ಕೊಂಡು ಹೋಗ್ ಪುಷ್ ಮಾಡ್ತಿದ್ವಿ. ಹೌದಾ? ಯಾಕಂಗ್ ಮಾಡ್ತಿದ್ವಿ? ಏನೋ ಹುಡುಗಾಟಿಕೆ ಅವಾಗ. ಇವಾಗ ಬಸ್ಸು ನಾನೇ ಮಾಡ್ತೀನಿ, ಬಂದ್ರಪ್ಪ ಕುತ್ಕೊಳ್ಳಿ ಅಂತ ಹೇಳ್ರು ಒಬ್ರು ಸಿಗಲ್ಲ. ಹೌದಾ?
ಅವ ಪುಷ್ ಮಾಡ್ತಿದ್ವಿ ಅವನೇನಾಗ್ತಿದ ಸುಯಿ ಅಂತ ಹೋಗ್ಬಿಟ್ಟು ಮೂಲೆಗೆ ಸೇರ್ಕೋತಿದ ಕರೆಕ್ಟಾ. ಸೊ ಅಂತವ್ ನಾವೇನಂತ ಹೇಳ್ತೀವಿ ಇನರ್ಷಿಯಾ ಆಫ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದಿ ಕಾನ್ಸೆಪ್ಟ್ ಅಷ್ಟೇ ನಾನು ನಿಮ್ಗೆ ಹೇಳ್ತಾ ಇರೋದು. ಎಕ್ಸಾಂಪಲ್ಸ್ ಇಮೇಜ್ ಯಾವಾಗ ತೋರಿಸ್ತೀನಿ ನಿಮ್ಗೆ, ಕಾನ್ಸೆಪ್ಟ್ ಹೇಳಿದೆ ನಿಮ್ಗೆ ಇನರ್ಷಿಯಾ ಆಫ್ ರೆಸ್ಟ್ ಮೋಷನ್ ಡೈರೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಕಾನ್ಸೆಪ್ಟ್ ಹೇಳಿದೆ ಸರಿನಾ. ಇದ್ರಲ್ಲಿ ಸರಿ ಇಷ್ಟ ದಿನ ಓದಿರ್ತೀರ ಒಂದ್ ಎರಡೆರಡು ಎಕ್ಸಾಂಪಲ್ ಕೇಳ್ತೀನಿ ಹೇಳಿ. ಲಾಂಗ್ ಜಂಪ್ ಯಾವ್ದಕ್ಕೆ ಎಕ್ಸಾಂಪಲ್? ಇನರ್ಷಿಯಾ ಆಫ್ ಸರಿ. ಶಾರ್ಟ್ ಪುಟ್ ಅಂತ ಕೇಳಿದೆ, ಅದು ಯಾವ ಲಾನಾರ ಆಗಿರ್ಬೋದು. ಶಾರ್ಟ್ ಪುಟ್ ಯಾವ ಲಾ ಅಂತ ಹೇಳ್ತೀರಾ? ಶಾರ್ಟ್ ಪುಟ್ ಬಂದ್ಬಿಟ್ಟು ನ್ಯೂಟನ್ ಸೆಕೆಂಡ್ ಲಾಗ್ ಬರುತ್ತದು. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಮಾಡ್ತಿರ್ತಾನೆ, ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎಕ್ಸಾಂಪಲ್ ಫಾರ್ ನ್ಯೂಟನ್ ಫಸ್ಟ್ ಲಾ ಕೊಟ್ಬಿಟ್ಟು ಲಾಂಗ್ ಜಂಪ್ ಶಾರ್ಟ್ ಪುಟ್ ಎರಡು ಕೊಟ್ಟಿರ್ತಾನೆ. ನೋಡಕ್ ಎರಡು ಒಂದೇ ತರ ಕಾಣುತ್ತೆ. ಎರಡು ಏನಾಗುತ್ತೆ ನ್ಯೂಟನ್ ಫಸ್ಟ್ ಲಾ ಅನ್ಸುತ್ತೆ. ನೋಡಿ ಶಾರ್ಟ್ ಪುಟ್ ನಾವೇನಂತ ಹೇಳ್ತೀವಿ ನ್ಯೂಟನ್ ಸೆಕೆಂಡ್ ಲಾ, ಲಾಂಗ್ ಜಂಪ್ ಅಂದ್ಬಿಟ್ಟು ನಾವೇನಂತ ಹೇಳ್ತೀವಿ ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ. ಸೊ ಇದೆರಡು ಬಹಳ ಕನ್ಫ್ಯೂಸ್ ಆಗುತ್ತೆ, ಯಾಕಂದ್ರೆ ಎರಡು ಗೇಮ್ಸ್ ತರನೇ ಇದೆ. ಹೆಂಗ್ ನೆನ್ಪಿಡ್ತೀರಿ? PSI ಫಿಸಿಕಲ್ ಎಷ್ಟು ಜನ ಅಟೆಂಡ್ ಆಗಿದ್ದೀರಪ್ಪ? ಅಟೆಂಡ್ ಆಗಿ ಓಲಿ ಪ್ರೊಸೀಜರ್ ಗೊತ್ತಲ್ವೇ? ರನ್ನಿಂಗ್ ಇರುತ್ತೆ. ರನ್ನಿಂಗ್ ಆದ್ಮೇಲೆ ಏನಿರುತ್ತೆ? ಲಾಂಗ್ ಜಂಪ್ ಆದ್ಮೇಲೆ ಹೈ ಜಂಪ್. ಯಾಕೆ ಹೋಗ್ತೀರ? ಲಾಂಗ್ ಜಂಪ್ ಸೆಲೆಕ್ಷನ್ ಆಗಿರ್ತೀರಲ್ಲ, ಕಷ್ಟಪಟ್ಟು ಪ್ರಾಕ್ಟೀಸ್ ಮಾಡಿರ್ತೀರ, ಲಾಂಗ್ ಜಂಪ್ ಅಲ್ಲೇ ಸೆಲೆಕ್ಷನ್ ಆಗಿದ್ದೀರಿ, ಮತ್ತೆ ಹೈ ಜಂಪ್ ಯಾಕೆ ಹೋಗ್ಬೇಕು ಅಲ್ವಾ ಸರ್? ಸರಿನಾ? ಲಾಂಗ್ ಜಂಪ್ ಇರುತ್ತೆ, ಆಮೇಲೆ ಏನಿರತ್ತಪ್ಪ ಶಾರ್ಟ್ ಪುಟ್ ಬರುತ್ತೆ. ಸೊ ಲಾಂಗ್ ಜಂಪ್ ಫಸ್ಟ್ ಬರುತ್ತೆ ಅಂದ್ರಿ. ಲಾಂಗ್ ಜಂಪ್ ಇಸ್ ಎಕ್ಸಾಂಪಲ್ ಫಾರ್ ನ್ಯೂಟನ್ ಫಸ್ಟ್ ಲಾ, ಶಾರ್ಟ್ ಪುಟ್ ಇಸ್ ಎಕ್ಸಾಂಪಲ್ ಫಾರ್ ನ್ಯೂಟನ್ ಸೆಕೆಂಡ್ ಲಾ. ಸಾಕಾ? ಈ ಥಿಯರಿ ತರನೇ ಓದ್ಬೇಕು. ಲೈಬ್ರರಿಗೆ 1300 ರೂಪಾಯಿ ಫೀಸ್ ಕೊಟ್ಬಿಟ್ಟು ಬೆಳಗಿನ ಸಂಜೆವರೆಗೆ ಎಕ್ಸಾಂಪಲ್ ಓದಿ ಸರಿನಾ. ನಿಮಗ್ ಮಾಮೂಲಿ ಮಾಡೋದು ಎಲ್ಲರೂ ಹೇಳ್ತೀನಿ ನೋಡಿ. ಬೆಳಗಿನ ಸಂಜೆವರೆಗೂ ಓದ್ಬೇಕಂತೆ, ಮತ್ತೆ ವೀಕೆಂಡ್ ಅಲ್ಲಿ ರಿವಿಷನ್ ಮಾಡ್ಬೇಕು, ಮಂತ್ ಎಂಡ್ ಅಲ್ಲಿ ರಿವಿಷನ್ ಮಾಡ್ಬೇಕು, ಎಕ್ಸಾಮ್ ಅಲ್ಲಿ ಒಂದ್ಸತಿ ರಿವಿಷನ್ ಮಾಡ್ಬೇಕು, ಅವಾಗ ಪಾಸ್ ಆಗ್ತಾರೆ ಅಂತ ಹೇಳ್ತಾರೆ. ನೀವಿಲ್ಲಿ SLC PUC ಬರೀತಾ ಇಲ್ಲ. ಇವಾಗ ನೀವು ಲ್ಯಾಂಡ್ ಸರ್ವೇಯರ್ ಅಥವಾ ಯಾವ್ದೋ ಜಾಬ್ ತಗೊಂಡ್ರೆ ಅಲ್ಲಿಗೆ ಸ್ಟಾಪ್, ಮುಂದಕ್ಕೆ ಯಾವ್ದು ಎಕ್ಸಾಮ್ನೇ ಬರೆಯಲ್ವಾ? ಒಂದ್ಸತಿ ಹೋದ್ರೆ 2 ವರ್ಷ ಬಿಟ್ಕೊಂಡು ಎಕ್ಸಾಮ್ ಬರೀರ್ತೀರ, ಹೌದಾ? ಎಕ್ಸಾಮ್ಸ್ಗೆ ಅಂತ ಬಂದಾಗ ಒಂದೇ ಸಲ ಓದಬೇಕು. ನೀವ್ 2 ವರ್ಷ ಬಿಟ್ಟು ಹೋದ್ರೆ ಡೈರೆಕ್ಟ್ ಎಕ್ಸಾಮ್ ಬರೆದ್ರು ಆನ್ಸರ್ ತಲೆಗೆ ಬರಬೇಕು, ಆತರ ಅಟೆಂಡ್ ಆಗ್ಬೇಕು. ಗೊತ್ತಾಯ್ತಾ? ಸೊ ಹಿಂಗೆ ನೆನ್ಪಿಡ್ಕೊಂಡು ನಾಳೆ ಎಕ್ಸಾಮ್ ಅಲ್ಲಿ ಕೇಳಿದ ಇದು ಲಾಂಗ್ ಜಂಪ್ ಯಾವ ಲಾ ಅಂತ ಕೇಳ್ತಾನೆ. ಸೊ ತಲೆ ನಿನ್ ನೆನ್ಪಿರುತ್ತೆ. ಸೊ PSI ಫಿಸಿಕಲ್ ಫಸ್ಟ್ ಲಾಂಗ್ ಜಂಪ್ ಬರುತ್ತೆ, ಆಮೇಲೆ ಶಾರ್ಟ್ ಪುಟ್ ಬರುತ್ತೆ. ಸೊ ಲಾಂಗ್ ಜಂಪ್ ಫಸ್ಟ್ ಲಾ ಅಂತ ಹೇಳ್ತೀವಿ, ಶಾರ್ಟ್ ಪುಟ್ ಸೆಕೆಂಡ್ ಲಾ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ರೆಸ್ಟ್, ಮೋಷನ್ ಅಂಡ್ ಡೈರೆಕ್ಷನ್ಸ್. ಒಂದು ಕಾನ್ಸೆಪ್ಟ್ ಹೇಳಿದೆ. ಇವಾಗ ಇಮೇಜಸ್ ಅನ್ನ ನೋಡೋಣ ಬನ್ನಿ. ಫಸ್ಟ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಇವಾಗ ಇಲ್ಲಿ ನೋಡೋಣ ಬನ್ನಿ. ನೋಡಿ, ಬಸ್ ನಲ್ಲಿ ಪ್ರಯಾಣಿಕರು ಜಡತ್ವ ಅಂತ ಹೇಳ್ರಿ ಏನಂತಂದೆ, ವಸ್ತು ಇದ್ದಾಗಿರಲು ಇಷ್ಟಪಡ್ತಕ್ಕಂಥ ಗುಣ ಸರಿನಾ. ಜಡತ್ವವು ರಾಶಿಗೆ ನೇರ ಅನುಪಾತದಲ್ಲಿದೆ ಅಂತಿದೆ ಸರಿನಾ. ಅಂದ್ರೆ ರಾಶಿ ಅಂತ ಕೇಳ್ರಿ ನಾವೇನಂತ ಹೇಳ್ತೀವಿ ಮಾಸ್ ಅಂತ ಕರಿತೀವಿ ಸರಿನಾ. ಮಾಸ್ ನಿಮ್ಗೆ ಇದ್ರಲ್ಲಿ ಬರುತ್ತೆ, ಗ್ರಾವಿಟಿ ಬಂದಾಗ ಹೇಳ್ತೀನಿ, ಜಸ್ಟ್ ಮಾಸ್ ಅಂತ ನೋಡ್ಕೊಳ್ಳಿ. ರಾಶಿ ಅಂದ್ರೆ ಒಂದು ಯೂನಿಟ್ kg ಅಂತ ಜಸ್ಟ್ ನೋಡ್ಕೊಂಡಿರಿ. ವೆಯ್ಟ್ಗೂ ಮಾಸ್ಗೂ ಡಿಫ್ರೆನ್ಸ್ ಅನ್ನ ನಾನು ನಿಮಗೆ ಗ್ರಾವಿಟಿ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು ಸರಿನಾ. ಮಾಸ್ ಅಂತ ಇಲ್ಲಿದೆ, ಇಲ್ಲೇನಾಗಿದೆ ಮಾಸ್ ಅಂತ ಹೇಳಿದೆ ಕರೆಕ್ಟಾ. ಸೊ ನೋಡಿ, ಮಾಸ್ ಜಡತ್ವವು ರಾಶಿಗೆ ನೇರ ಅನುಪಾತ. ಇನರ್ಷಿ ಅಂತಕ್ಕಂಥದ್ದು ಏನಾಗಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ಹೇಳ್ತೀವಿ. ಏನ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ನೇರ ಅನುಪಾತ ಅಂದ್ರೇನು? ಇನ್ವರ್ಸ್ಲಿ ಪ್ರಪೋರ್ಷನ್ ಅಂದ್ರೇನು? ನೋಡಿ, ಎ ಅಂತಕ್ಕಂಥ ಜಾಸ್ತಿಯಾಗಿ ಬಿ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆಯಾ, ಅದಕ್ಕೆ ನೇರ ಅನುಪಾತ ಅಂತ ಹೇಳ್ತೀವಿ. ಈಗ ಎ ಅಂತಕ್ಕಂಥ ಜಾಸ್ತಿಯಾಗಿ ಬಿ ಅಂತಕ್ಕಂಥದ್ದು ಕಮ್ಮಿ ಆಗ್ತಾ ಇದೆಯಾ, ಅದಕ್ಕೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ. ಈಗ ನಾನ್ ಬೈದೆ ಅಂತ ಹೇಳ್ಬಿಟ್ಟು ನೀವು ನನ್ಗೆ ನೀವೇನ್ರಿ ನನಗೆ ಬೈದು ಅಂತ ಬೈದ್ರ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದ್ದಂಗೆ. ಈಗ ನಾನ್ ನಿಮಗ್ ಬೈತೀನಿ, ಯಾವ ಬೈದ್ರೆ ಬೈಕತ್ತಾರ ಬಿಡು ನಮ್ಗೆ ಯಾಕೆ ಅಂತ ನೀವು ಸುಮ್ನಾದ್ರ, ಅದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದ್ದಂಗೆ. ನಾನು ಅವಾಗ್ಲೇ ನ್ಯೂಟನ್ ಫಸ್ಟ್ ಲಾಗ್ ಒಂದು ಡೆಫಿನೇಷನ್ ಹೇಳಿದೆ. ಏನಂತೇಳಿ? ಒಂದ್ ವಸ್ತು ಏನಂತ ಹೇಳಿದೆ, ಎನ್ ಆಬ್ಜೆಕ್ಟ್ ರಿಮೇನ್ಸ್ ಅಟ್ ರೆಸ್ಟ್ ಅನ್ಲೆಸ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಅಪಾನ್ ಇಟ್ ಅಂತ ಹೇಳಿದೆ. ಹೊರಗಿನ ಬಲಪ್ರಯೋಗ ಆಗದ ಹೊರತು ವಸ್ತು ತನ್ನ ಸ್ಥಿತಿಲಿ ಮುಂದುವರಿಯುತ್ತೆ ಅಂತ ಹೇಳಿದೆ. ನಾನಿವಾಗ ನಿಮ್ಗೊಂದು 5 kg ಒಂದು ಕಲ್ ಕೊಡ್ತೀನಿ, 10 kg ಒಂದು ಕೊಡ್ತೀನಿ. ಇದ್ರಲ್ಲಿ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸಿಗೆ ಮೂವ್ ಮಾಡೋದಿಕ್ಕೆ ಯಾವ್ದು ಸುಲಭ? 5 kg ಸುಲಭ, ಹೌದಾ? 10 kg ಯಾಕೆ ಕಷ್ಟ? ಯಾಕಪ್ಪ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದಿಸ್ ಸರಿನಾ. ಜಡತ್ವ ಅಂತಕ್ಕಂಥದ್ದು ಏನಾಗಿರುತ್ತದೆ ರಾಶಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀವಿ. ಇನ್ ಕೇಸ್ ನಿಮ್ಗೆ 5 kg ಕಮ್ಮಿ ಇದ್ದಷ್ಟು ನೂಕತ್ ಕಷ್ಟ ಆಗಿದ್ರೆ ಅವಾಗ ನಾವ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದಾಗಿತ್ತು. ಬಟ್ ಇದು ನಾವೇನಂತ ಹೇಳ್ತೀವಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕರಿತೀವಿ ಸರಿನಾ. ಸೊ ಇದು ನೆಕ್ಸ್ಟ್, ಬಸ್ಸಿನಲ್ಲಿ ಪ್ರಯಾಣಿಕರು ಹಿಂದೆ ಮುಂದೆ ಆಗೋದು ನೋಡಿ, ಇನರ್ಷಿಯಾ ಆಫ್ ಪ್ಯಾಸೆಂಜರ್ಸ್ ಅಂತ ಕರಿತೀವಿ. ಅಥವಾ ಪ್ರಯಾಣಿಕರು ಮುಂದಕ್ಕೆ ಹೋದ್ರೆ ಇನರ್ಷಿಯಾ ಆಫ್ ಮೋಷನ್, ಪ್ರಯಾಣಿಕರು ಹಿಂದಕ್ಕೆ ಬಂದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಸರಿನಾ. ಎರಡಾಯ್ತಾ. ನೆಕ್ಸ್ಟ್ ಇನ್ನೊಂದು
ಇದು NCERT ಇಮೇಜ್, ಇದು NCERT ಇಮೇಜು. ಇಂಗ್ಲಿಷ್ ಅಲ್ಲಿ ಒಂದ್ಸತಿ ಬೇಕಾದ್ರೆ ನೋಡ್ತೀನಿ ಅಂದ್ರೆ ನೋಡಿ. ನೋಡಿ, ಮಾಸ್ ಇಸ್ ಮೆಜರ್ ಆಫ್ ಇನರ್ಷಿಯಾ ಆಫ್ ಬಾಡಿ, ಗ್ರೇಟರ್ ದ ಮಾಸ್ ಗ್ರೇಟರ್ ಇನರ್ಷಿಯಾ. ಮೀನ್ಸ್ ಪ್ರೀವಿಯಸ್ ಹೇಳ ಕನ್ನಡದಲ್ಲಿ ಹೇಳಿದೆ, ಅದೇ ಇಂಗ್ಲಿಷ್ ಅಲ್ಲಿ ಇದೆ ಇಲ್ಲಿ ಅಷ್ಟೇ. ಸೊ ಥಸ್ ಇನರ್ಷಿಯಾ ಆಫ್ ಬಾಡಿ ಡಿಪೆಂಡ್ಸ್ ಆನ್ ಮಾಸ್ ಅಂತ ಹೇಳ್ತೀವಿ. ಸರಿನಾ? ಟೈಪ್ಸ್ ಕೊಟ್ಟಿದ್ದಾನೆ. ಇನರ್ಷಿಯಾ ಆಫ್ ರೆಸ್ಟ್, ಮೋಷನ್, ಡೈರೆಕ್ಷನ್ ಅಂತ ಹೇಳ್ಬಿಟ್ಟು 3 ತರ ಕೊಟ್ಟಿದ್ದಾನೆ. ನೋಡಿ ಇಲ್ಲೇನಾಗಿದೆ, ಬಸ್ ಆರ್ ಟ್ರೈನ್ ಸ್ಟಾರ್ಟ್ ಸಡನ್ಲಿ, ದ ಪ್ಯಾಸೆಂಜರ್ ಸ್ಟ್ಯಾಂಡಿಂಗ್ ಇನ್ಸೈಡ್ ಫಾಲ್ಸ್ ಬ್ಯಾಕ್ವರ್ಡ್ ಅಂತ ಹೇಳಿದೆ. ಬಸ್ ಬ್ರೇಕ್ ಹಾಕಿದಾಗ, ಸಾರಿ ಬಸ್ ಮೂವ್ಮೆಂಟ್ ಆಗ್ಬೇಕಾದ್ರೆ ಪ್ಯಾಸೆಂಜರ್ಸ್ ಹಿಂದಕ್ಕೆ ಬರ್ತಾವ್ರಿ ಇಲ್ಲಿ. ಸರಿನಾ? ಇದಕ್ಕೆ ಏನಂತ ಹೇಳ್ತೀರಿ? ಇನರ್ಷಿಯಾ ಆಫ್ ರೆಸ್ಟ್. ಅದು ಯಾಕಂದ್ರೆ ನಿಂತಿತ್ತು, ಮೂವ್ಮೆಂಟ್ ಆಗ್ತಾ ಇತ್ತು, ಅದಕ್ಕೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀವಿ. ಸರಿನಾ? ನೆಕ್ಸ್ಟ್, ಡಸ್ಟಿಂಗ್ ಆಫ್ ಕಾರ್ಪೆಟ್. ಧೂಳ್ ಜಾಡ್ಸಿರ್ತಿರಲ್ವಾ, ತಿಂಗಳಿಗೊಂದ್ಸತಿ ಮಾಡ್ತಿರ್ತಾನೆ. ಹೂ ಅಂತವ್ರೆ, ವಾರಕ್ಕೊಂದ್ಸತಿ ಮಾಡ್ಬೇಕನ್ರಿ ಅದು. ಮೇಡಮ್ ವಾರಕ್ಕೊಂದ್ಸಲಿ ಮಾಡಿ, ನಾಳೆಯಿಂದ ಓದಾಯ್ತಾ? ಡೈಲಿ ಮಾಡ್ತೀರಾ? ಸರಿ, ಡೈಲಿನೇ ಮಾಡಿ. ನೋಡಿ, ಡಸ್ಟಿಂಗ್ ಆಫ್ ಕಾರ್ಪೆಟ್. ಈಗ ಚೆನ್ನಾಗಿ ಇದು ನಿಮ್ಗೆ TET 2 ವರ್ಷದಿಂದ TET ಕೇಳಿದ್ದ. ನಾವ್ ಎಷ್ಟು ಕೋಲ್ ತಾಂಡ್ ಬಡಿತೀವಿ ನೋಡಿ, ಅಷ್ಟೇನಾಗತ್ತೆ, ಧೂಳ್ ಕೆಳಗ್ ಬೀಳುತ್ತೆ. ಕಾಣಿಸ್ತಾ ಇದ್ಯಾ? ನಾವೆಷ್ಟು ಈಗ ಸರ್ ಎಷ್ಟು ನಾನು ಕೋಲ್ ತಾಂಡ್ ಬಡಿತೀನಿ ನೋಡಿ, ಡಸ್ಟ್ ಕಾರ್ಪೆಟ್ ಇಸ್ ಬೀಟನ್ ವಿತ್ ಸ್ಟಿಕ್ ಟು ರಿಮೂವ್ ಡಸ್ಟ್ ಪಾರ್ಟಿಕಲ್ಸ್ ಅಂತ ಹೇಳಿದೆ. ಸೊ ಎಷ್ಟು ಬಡಿತೀನಿ ಅಷ್ಟೇ ಬೀಳುತ್ತೆ. ಜಸ್ಟ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ನೋಡ್ಕೊಳ್ಳಿ. ಇನ್ನೊಂದು, ಗಿಡ ಅಲ್ಲಾಡಿಸಿದಾಗ ಎಲ್ಲ ಕೆಳಗ್ ಬೀಳುತ್ತೆ ಅಂತ ಹೇಳಿದೆ ಕನ್ನಡದ. ನೆಕ್ಸ್ಟ್ ಇದೆಲ್ಲ ಹೇಳ್ತೀನಿ, ಅದು ಇನರ್ಷಿಯಾ ಆಫ್ ರೆಸ್ಟ್ನೇ. ನೆಕ್ಸ್ಟ್ ಕ್ಯಾರಮ್ ಮಾಡ್ಬೇಕಾರೆ ಸ್ಟ್ರೈಕರ್ ನೋಡಿದ್ರೆ ಏನಾಗುತ್ತೆ, ಮಿಕ್ಕಿದ ಪಾನ್ಸಲ್ ಎಲ್ಲ ಬೀಳ್ತವೆ. ಅದಕ್ಕೂ ನಾವೇನಂತ ಹೇಳ್ತೀವಿ? ಇನರ್ಷಿಯಾ ಆಫ್ ರೆಸ್ಟ್. ಕಾಯಿ ನೋಡ್ತಾ ಇದೀರಾ ಇಲ್ಲಿ, ಪೇಪರ್ ಹೇಳ್ಕೊಂಡ್ರೆ ಕಾಯಿನ್ ಏನಾಗಿರುತ್ತೆ, ಕರೆಕ್ಟ್ ಆಗಿ ಒಳಗೋಗ್ ಬೀಳುತ್ತೆ. ಇದಕ್ಕೂ ಇನರ್ಷಿಯಾ ಆಫ್ ರೆಸ್ಟ್ ಅಂತಾನೆ ನಾವ್ ಹೇಳೋದು. ನೆಕ್ಸ್ಟ್, ಇನರ್ಷಿಯಾ ಆಫ್ ಮಾಸ್, ಇನರ್ಷಿಯಾ ಆಫ್ ಮೋಷನ್ ಇಲ್ಲಿದೆ ನೋಡಿ. ಮೋಷನ್ ಕಾಣಿಸ್ತಾ ಇದೆಯಾ? ದ ಪ್ಯಾಸೆಂಜರ್ಸ್ ಫಾಲ್ ಫಾರ್ವರ್ಡ್ ವೆನ್ ಫಾಸ್ಟ್ ಮೂವಿಂಗ್ ಬಸ್ ಸ್ಟಾಪ್ ಸಡನ್ಲಿ. ಬ್ರೇಕ್ ಆಗ್ತಾ ಏನಾಗ್ತಾರೆ, ಮುಂದಕ್ಕೆ ಹೋಗ್ತಾ ಇದಾರೆ. ಮೀನ್ಸ್ ಮೂಮೆಂಟ್ ಅಲ್ಲಿ ಇತ್ತು, ಮೀನ್ಸ್ ಇನರ್ಷಿಯಾ ಆಫ್ ಮೋಷನ್ ಅಂತ ಹೇಳ್ತೀವಿ. ಅಥವಾ ಲಗೇಜ್ ಇಲ್ಲಿರುತ್ತೆ, ಹೌದಾ? ಲಗೇಜ್ ಬಸ್ ಮೇಲೆ ಕಟ್ಕೊಂಡಿರುತ್ತೆ, ಒಂದೇ ಸಲ ಬ್ರೇಕ್ ಹೊಡೆದ್ರೆ ಏನಾಗುತ್ತೆ, ಲಗೇಜಸ್ ಎಲ್ಲ ಹೋಗಿ ಮುಂದಕ್ಕೆ ಬೀಳ್ತವೆ. ಮೀನ್ಸ್ ಅದೇನಂತ ಅರ್ಥ? ಇನರ್ಷಿಯಾ ಆಫ್ ಮೋಷನ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್, ಇನರ್ಷಿಯಾ ಆಫ್ ಡೈರೆಕ್ಷನ್. ನೋಡಿ ಇಲ್ಲಿ, ನೋಡಿ ಇವಾಗ ಬಸ್ ಅಲ್ಲಿ ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಬಸ್ ಏನಾರು ಅಥವಾ ಕಾರು ಡೈರೆಕ್ಟ್ ಆಗಿ ಅವ್ನು ರೈಟಿಗೆ ಹೇಳಿದ್ರೆ ಏನಾಗುತ್ತೆ, ನಾವೆಲ್ಲ ಹೋಗಿ ಲೆಫ್ಟಿಗೆ ಹೋಗ್ತೀವಿ. ಯಾಕೆ ಹೇಳಿ? ಯಾಕಂದ್ರೆ ನಮ್ ಲೋವರ್ ಬಾಡಿ ಮಾತ್ರ ಏನಾಗಿರ್ತದೆ, ಬಸ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ. ನಮ್ ಹೈಯರ್ ಬಾಡಿ ಏನಾಗಿರಲ್ಲ, ಬಸ್ ನ ಬಾಟಮ್ ಜೊತೆ ಕಾಂಟ್ಯಾಕ್ಟ್ ಇರಲ್ಲ. ಅದಕ್ಕೆ ಬಸ್ಸು ಜೋರಾಗಿ ತಿರ್ಕೊಂಡು ಏನಾಗುತ್ತೆ, ನಮ್ ಲೋವರ್ ಬಾಡಿ ಮೂವ್ ಆಗುತ್ತೆ, ಹೈಯರ್ ಬಾಡಿ ಹಂಗೆ ಇರುತ್ತೆ. ಸೊ ಅದಕ್ಕೇನೆ ಬಸ್ ಏನಾರ ರೈಟಿಗೆ ಹೇಳಿದ್ರೆ ನಾವು ಲೆಫ್ಟಿಗೆ ಹೋಗ್ತೀವಿ, ಲೆಫ್ಟಿಗೆ ಹೇಳಿದ್ರೆ ರೈಟಿಗೆ ಬರ್ತೀವಿ. ಸೊ ಅದನ್ನ ಎಕ್ಸಾಂಪಲ್ ಹೇಳ್ಬೋದು. ಇನ್ನೊಂದು, ವಾಟರ್ ಪಾರ್ಟಿಕಲ್ಸ್ ಅಂತ ಹೇಳಿದೆ ನೋಡಿ. ಸೈಕಲ್ ಚಕ್ರಕ್ಕೆ ನೀರ್ ಡ್ರಾಪ್ಸ್ ಏನಾರ ಇದ್ರೆ ದೂರಕ್ಕೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಚಕ್ರ ರಿಯಾಕ್ಷನ್ ಹೋಗಿ ದೂರ ಚೆಲ್ಲುತ್ತೆ ಅಂತನಲ್ಲ. ವಾಟರ್ ಪಾರ್ಟಿಕಲ್ ಸ್ಟಿಕ್ಕಿಂಗ್ ಟು ದಿ ಸೈಕಲ್ ಟೈರ್ ಆರ್ ಫೌಂಡ್ ಟು ಫ್ಲೈ ಆಫ್ ಟೆಂಡೆನ್ಸಿಲಿ ಡ್ಯೂ ಟು ಇನರ್ಷಿಯಾ ಆಫ್ ಡೈರೆಕ್ಷನ್. ಸರಿನಾ? ಎಷ್ಟೋನು ಇವಾಗ ಕಲ್ಲು ದಾರ ಕಟ್ಕೊಂಡ್ ತಿರುಗಿಸ್ತಾ ಇರ್ತೀರಿ, ಅಕಸ್ಮಾತ್ ಮಧ್ಯೆ ಕಟ್ ಆಯ್ತು ಅಂತ ತಿಳ್ಕೊಳ್ಳಿ. ಕಟ್ ಆದ್ರೆ ಏನಾಗತ್ತೆ, ಎಲ್ಲಿ ಕಟ್ ಆಗಿರುತ್ತೋ ಅದೇ ಡೈರೆಕ್ಷನ್ ದೂರಕ್ಕೆ ಹೋಗಿ ಬೀಳುತ್ತೆ, ಹೌದಾ? ಸೊ ಅದು ನಾವೇನಂತ ಹೇಳ್ತೀವಿ, ಇನರ್ಷಿಯಾ ಆಫ್ ಡೈರೆಕ್ಷನ್ಸ್ ಅಂತ ಕರಿತೀವಿ. ಇದು ಬರೀ ನ್ಯೂಟನ್ ಫಸ್ಟ್ ಲಾದಲ್ಲಿ ಟೈಪ್ಸ್ ಇವು. ನಿಮಗೆ ನಾಳೆ ಎಕ್ಸಾಂಪಲ್ ಸುಮ್ನೆ ಫಸ್ಟ್ ಲಾ ಸೆಕೆಂಡ್ ಲಾ ಥರ್ಡ್ ಅಂತ ಕೊಟ್ರೆ ಇವನ್ ಹಾಕಿ. ಸ್ಪೆಸಿಫಿಕ್ ಆಗಿ ಇನರ್ಷಿಯಾ ಅದು ಇದು ಅಂತ ಏನಾರ ಕೇಳಿದ್ರೆ ಅಲ್ಲ ಹಾಕಿ. ನೆಕ್ಸ್ಟ್ ನೋಡಿ, ಗಿಡ ಅಲ್ಲಾಡಿಸಿದಾಗ ಎಲ್ಲ ಕೆಳಗ್ ಬೀಳೋದಾಗಿರ್ಬೋದು, ಕಾಣಿಸ್ತಾ ಇದೆಯಾ? ಮ್ಯಾಟ್ ಜಡಿಸಿದಾಗ ಧೂಳ್ ಕೆಳಗ್ ಬೀಳೋದಾಗಿರ್ಬೋದು, ಕಾಣಿಸ್ತಾ ಇದೆಯಾ? ಸೊ ನೆಕ್ಸ್ಟ್ ಇದೆಲ್ಲ ಯಾವ್ದಕ್ಕೆ ಎಕ್ಸಾಂಪಲ್? ಇನರ್ಷಿಯಾ ಆಫ್ ರೆಸ್ಟ್. ನೆಕ್ಸ್ಟ್, ವೇಗವಾಗಿ ಓಡ ಬಂದ ಚೆಂಡು ಎಸೆದ ನಂತರ ಮುಂದೆ 3-4 kg ಓಡೋಂಗ್ ನಿಲ್ಲೋದು. ನಿಂತ್ಕೊಳ್ಳಿಲ್ಲ ಅಂತ ಜೋರಾಗಿ ಬಂದ್ ಎಸೆದ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಟ್ರೆ ಅವತ್ತೇ ಕ್ರಿಕೆಟ್ ಲಾಸ್ಟ್, ಆಯ್ತಾ? ಮತ್ತೆ ಆಡಕ್ ಆಗಲ್ಲ, ಅಷ್ಟು ಇನ್ನೇನ್ ಆಗಲ್ಲ, ಜಾಸ್ತಿ ಏನ್ ಆಗಲ್ಲ. ನೆಕ್ಸ್ಟ್, ಇದು ನಾರ್ಮಲ್ ಆಗಿ ನಮ್ ಹುಡುಗರು ಮಾಡ್ತಿದ್ ಕಾಮನ್ ಸ್ಟೈಲ್ ಇದು. ಅಲ್ವೇನ್ರಿ? ಚಲಿಸಿದ ಬಸ್ ನಿಂದ ಕೆಳಗೆ ನೆಗೆದಾಗ 3-4 kg ಮುಂದ್ಕೋಯ್ತೀವಿ. ಯಾಕೆ ಹಂಗೆ ನಿಂತ್ಕೊಳ್ಳಿ? ಆಗಲ್ಲ. ಇನರ್ಷಿಯಾ ಮೋಷನ್ ಅಂತ ಹೇಳ್ತೀವಿ, ಯಾಕಂದ್ರೆ ಮೂಮೆಂಟ್ ಅಲ್ಲಿ ಇತ್ತು. ಸರಿನಾ? ಇನ್ನೊಂದು, ಬೇಯಿಸಿದ ಮೊಟ್ಟೆ ಮತ್ತು ಬೇಯಿಸದ ಮೊಟ್ಟೆ. ಬೇಯಿಸಿದ ಮೊಟ್ಟೆ ಅಂತ ಹೇಳಿದ್ರೆ ಬಾಯ್ಲ್ಡ್ ಎಗ್, ಬೇಯಿಸದ ಮೊಟ್ಟೆ ಅಂತ ಹೇಳಿದ್ರೆ ರಾ ಎಗ್. ಎರಡನ್ನು ಚಲನೆಯ ಜಡತ್ವದಿಂದ, ಯಾವ ಜಡತ್ವದಿಂದ ಗುರುತಿಸಬಹುದು ಅಂತ ಆಗಿದ್ ಕ್ವಶನ್ ಇದು. ಸರಿನಾ? ಇದು ಯಾವ ಜಡತ್ವದಿಂದ ಗುರುತಿಸಬಹುದು ಅಂತ ಹೇಳ್ಬಿಟ್ಟು. ಇನರ್ಷಿಯಾ ಆಫ್ ಮೋಷನ್ ಹೆಂಗ್ ಹೇಳಿ? ಉಳು ಬಿಟ್ರೆ ಈ ಖಾಲಿ ಇದು ಸ್ವಲ್ಪ ಭಾರ ಜಾಸ್ತಿ ಇರುತ್ತೆ. ಇದು ಯಾವ್ದು? ಬೇಯಿಸಿರೋ ಮೊಟ್ಟೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ, ನಿಧಾನಕ್ಕೆ ಹೋಗುತ್ತೆ. ಅದು ಬೇಯಿಸ್ತಿರೋ ಮೊಟ್ಟೆ ಏನಾಗಿರುತ್ತೆ, ಸ್ವಲ್ಪ ಫಾಸ್ಟ್ ಮೂವ್ ಆಗುತ್ತೆ. ಕರೆಕ್ಟಾ? ಸೊ ಇವಾಗ 2 ಮೊಟ್ಟೆ ಕೊಟ್ರೆ ದೂರದಿಂದ, ಈಗ ಅಷ್ಟು ದೂರದ ಇಟ್ಕೊಂಡು ಬಾಯ್ಲ್ಡ್ ಆಗಿ ಯಾವ್ದು ರಾ ಎಗ್ ಯಾವ್ದು ಅಂತ ನೀನು ಅಲ್ಲಿ ನಿಂತ್ಕೊಂಡ್ ಕೇಳಿದ್ರೆ ನಂಗೆ ಗೊತ್ತಾಗೋದಿಲ್ಲ. ಹತ್ರಕ್ಕೆ ಬಂದ್ ಮುಟ್ ನೋಡ್ರೆ ಗೊತ್ತಾಗತ್ತೆ.
ನೀವು ಅಲ್ಲಿ ಇಟ್ಕೊಂಬಿಟ್ಟು ಯಾವ್ದು ಹೇಳಿ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಅವಾಗ ಏನ್ ಮಾಡ್ತೀನಿ, ಉಳ್ ಬಿಡ್ರಿ ಅಂತ ಹೇಳ್ತೀನಿ. ಉಳ್ ಬಿಡ್ತೀರಾ, ಸೊ ಫಾಸ್ಟ್ ಆಗೋಯ್ತಾ. ಅದೇನದು ರಾ ಎಗ್ ಅಂದ್ರೆ ಬೇಯಿಸ್ತಿರೋದು, ಸರಿನಾ. ಬೇಯಿಸಿರೋದಾದ್ರೆ ನಿಧಾನಕ್ಕೆ ಹೋಗುತ್ತೆ. ಯಾಕೆ? ಸ್ವಲ್ಪ ಮಾಸ್ ಜಾಸ್ತಿ ಇರುತ್ತೆ, ತೂಕ ಸ್ವಲ್ಪ ಜಾಸ್ತಿ ಆಗಿರುತ್ತಲ್ಲ, ಅದಕ್ಕೆ ನಿಧಾನಕ್ಕೆ ಹೋಗುತ್ತೆ. ಹಂಗಾಗಿ ನಾವು ಕಂಡಿಡ್ಕೋಬಹುದು. ಇನ್ನೊಂದು ಉಪಗ್ರಹಗಳ ಚಲನೆ, ಸ್ಯಾಟಲೈಟ್ ಮೂವ್ಮೆಂಟ್, ಇನರ್ಷಿಯಾ ಆಫ್ ಮೂವ್ಮೆಂಟ್ ಆಗ್ತಾ ಇರತ್ತ, ಹೌದಾ. ಇನರ್ಷಿಯಾ ಆಫ್ ಮೋಷನ್ಸ್ ಅಂತ ಏನ್ ಮಾಡ್ತೀವಿ, ಕರ್ಕೋತೀವಿ. ಇದಿಷ್ಟು ಬಂದು ನ್ಯೂಟನ್ ಫಸ್ಟ್ ಲಾದಲ್ಲಿ ಬರ್ತಕ್ಕಂಥ ಮೇನ್ ಎಕ್ಸಾಂಪಲ್ಸ್. ಸ್ವಲ್ಪ ಇಮೇಜಸ್ ನೋಡ್ಕೊಳ್ಳಿ ಪಾಪ, ನೀವು ನೋಡಿರೋದಿಲ್ಲ. ಇಮೇಜಸ್ ನೋಡಿ, ಅವಾಗ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಆಮೇಲೆ ನ್ಯೂಟನ್ ಸೆಕೆಂಡ್ ಲಾಗ್ ಹೋಗೋಣ. ಮತ್ತೆ ಇಲ್ಲೂ ಒಂದು ನೋಟ್ಸ್ ಐತೆ ನಿಮ್ಗೆ, ಆ ಗ್ರೂಪಿಗೆ ಶೇರ್ ಮಾಡ್ರಿ PDF ಇದು. ಆಗ ಇಲ್ಲೂ ಒಂದು ಇದು ಇದೆ ನೋಡಿ, ಅಲ್ಲೊಂದು ನೋಟ್ಸ್ ಇಲ್ಲೊಂದು ನೋಟ್ಸ್ ಎರಡಿದೆ. ಇಲ್ಲಿ ಸುಮ್ ಜನರಲ್ ಆಗಿ ಎಲ್ಲ ಒಂದೇ ಕಡೆ ತರ ಕೊಟ್ಟಿದ್ದೀನಿ ನೋಡಿ ಇಲ್ಲಿ ಅಂತ. ಇಮೇಜಸ್ ತೋರಿಸ್ತೀನಿ, ಹಂಗೆ ರೀ. ಕಾರ್ ರಿಮೇನ್ಸ್ ಅಟ್ ರೆಸ್ಟ್. ಮನೆ ಮುಂದೆ ಕಾರ್ ನಿಲ್ಸಿರ ನಿಂತೇ ಇರುತ್ತೆ. ಯಾಕೆ ಹೋಗಲ್ಲ? ಯಾವ ತರ ಯೋಚನೆ ಮಾಡಿದೀರಾ? ನಿಲ್ಸಿದ್ರೆ ನಿಂತೇ ಇರುತ್ತೆ ಕಾರು, ಹೌದಾ. ಯಾಕಂತ ಹೇಳಿದ್ರೆ ಬಿಕಾಸ್ ಆಫ್ ಇನರ್ಷಿಯಾ. ನಿಲ್ಸಿದ ವಸ್ತು ನಿಂತಿರುತ್ತೆ, ಮೂಮೆಂಟ್ ಆಗೋ ವಸ್ತು ಮೂಮೆಂಟ್ ಆಗ್ತಾ ಇರುತ್ತೆ. ಸ್ಕೂಟರ್ ಇನ್ ಮೋಷನ್ ರಿಮೇನ್ಸ್ ಇನ್ ಮೋಷನ್. ಕಾಣಿಸ್ತಾ ಇದೆಯಾ? ಹೋಗ್ತಾ ಇರತ್ತೆ, ಅನ್ಪಡಿತಾನೆ ಹೋಗ್ತಾ ಇರತ್ತ ಅದು. ಹಂಗೆ ಈಗ ನೋಡಿ, ಇವನೇನ್ ಮಾಡ್ತಾ ಇದ್ದಾನೆ, ಡೇಂಜರ್, ಮುಂದಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾನೆ, ಸರಿನಾ. ಆದ್ರೆ ಏನ್ ಮಾಡ್ದ ಇವನು, ಸೊ ಹೋಗೇ ಬಿಟ್ಟ, ಸರಿನಾ. ನಾನು ಹೇಳಿ ಡೆಫಿನೇಷನ್ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಇವಾಗ ನೋಡಿ. ಹೊರಗಿನ ಬಲ ಪ್ರಯೋಗ ಆಗದ ಹೊರತು ವಸ್ತು ತನ್ನ ಸ್ಥಿತಿನಲ್ಲೇ ಮುಂದುವರೆತಾ ಇರತ್ತೆ ಅಂತಂದೆ ಅವಾಗ, ಹೌದಾ. ಎನ್ ಆಬ್ಜೆಕ್ಟ್ ರಿಮೈನ್ಸ್ ಅಟ್ ರೆಸ್ಟ್ ಅನ್ಲೆಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಅಪಾನ್ ಇಟ್. ಮೂಮೆಂಟ್ ಅಲ್ಲಿವರೆಗೂ ಹೋದ, ತಡೆ ಆಗೋವರೆಗೂ ಹೋದ, ಆಮೇಲೆ ಏನದ ನೋ ಅನ್ಕೊಂಡ್ ಬೀಳ್ತಾವ್ ನೋಡಿ. ಅಲ್ಲಿ ಮುಂಚೆನೆ ನೋಡ್ಬೇಕಾಗೈತಿ ಇವನು, ಸರಿನಾ. ಅದು ಬೇಡ. ಕಾರ್ ಓಡಿಸಿರ್ತೀರ, ಹೌದಾ. ಮುಂದಕ್ಕೆ ಬರ್ತಾವನೆ ಅಂದ್ರೆ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀರಾ, ಮೋಷನ್ ಅಂತ ಕರಿತೀರಾ? ಕೋಡ್ ಏನ್ ಹೇಳ್ದೆ, ಮಾಮು ಅಂತ ಹೇಳ್ಕೊಟ್ಟೆ. ಮುಂದಕ್ಕೆ ಹೋದ್ರೆ ಮೋಷನ್ ಕಂಡ್ರಿ, ಇನ್ನೇನಿಲ್ಲ. ನೋಡಿ ಇವನ್ ಮುಂದಕ್ಕೆ ಹೋಗ್ತಾ ಇದ್ದಾನೆ ನೋಡಿ, ಮೊಬೈಲ್ ಇಲ್ಲಿ ಇಟ್ಕೊಂಡಿದ್ದಾನೆ, ಕಾಣಿಸ್ತಾ ಇದ್ಯಾ? ಮೊಬೈಲ್ ಇಲ್ಲಿ ಬಂದಿದೆ, ಆ ಲೆವೆಲ್ ಬೀಳ್ತಾ ಇದ್ದಾನೆ. ಮೀನ್ಸ್ ರೆಸ್ಟ್ ಮೋಷನ್, ಇದು ಮೋಷನ್. ಮುಂದಕ್ಕೆ ಹೋಗ್ತಾ ಇದ್ದಾನೆ, ಬ್ರೇಕ್ ಹಾಕಿದೆ. ನೋಡಿ ಇಲ್ಲಿ ಹಿಂದಕ್ಕೆ ಹೋಗಿದ್ದಾರೆ. ಬಸ್ ಸ್ಟಾರ್ಟ್ ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆಯಾ ಅಲ್ಲಿ ನೋಡಿ, ಬಸ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಒಂದು ವರ್ಡ್ ಕಾಣಿಸ್ತಾ ಇದೆಯಾ? ಸ್ಟಾರ್ಟ್ ಆದಾಗ ಏನಾಗಿ ಹಿಂದಕ್ಕೆ ಬಂದಿದ್ದಾರೆ, ಮೀನ್ಸ್ ರೆಸ್ಟ್. ಬಸ್ ಸ್ಟಾಪ್ ಆಗ್ಬೇಕಾದ್ರೆ ಮುಂದಕ್ಕೆ ಹೋಗ್ತಾ ಇದ್ದಾನೆ, ನೋಡ್ತಾ ಇದೀರಾ? ಮೀನ್ಸ್ ಮೋಷನ್ ಅಷ್ಟೇ. ಮೋಷನ್ ಅಂತ ಕೇಳಿದ್ರೆ ಮೂಮೆಂಟ್, ಚಲನೆ ಜಡತ್ವ. ರೆಸ್ಟ್ ಅಂತ ಕೇಳಿದ್ರೆ ನಿಶ್ಚಲ ಸ್ಥಿತಿ ಜಡತ್ವ ಅಂತ ಹೇಳ್ತೀವಿ, ಸರಿನಾ. ಇದ್ಯಾವ್ದಿದು? ಇನರ್ಷಿಯಾ, ನಿಶ್ಚಲ ಸ್ಥಿತಿ ಜಡತ್ವ ಇದು. ಕಾಣಿಸ್ತಾ ಇದೆಯಾ? ನೆಕ್ಸ್ಟ್ ಇದು ನ್ಯೂಟನ್, ಇದು ರೆಸ್ಟ್ ಅಲ್ಲಿ ಇದೆ, ಒದ್ದಾಗ ಮೋಷನ್ ಆಗದ್ ಬಿಡಿ. ನೋಬಲ್ ಆಗ್ತಾ ಇದ್ದಾನೆ, ನೋಡ್ತಾ ಇದ್ದೀರಾ? ನೋಬಲ್ ಅಲ್ವಾ? ಇಲ್ಲಿ ಅವನ್ ನೋಡಿ ನೋಬಲ್ ಆಗ್ತಾ ಇದ್ದಾನ? ನೋಬಲ್ ಅಲ್ಲ ಕಣ್ರಿ, ಇಲ್ಲೇ ಬಾಲ್ ಹಾಕಿದ್ದೇನೆ, ಅವನ್ ಮುಂದಕ್ಕೆ ಹೋಗವನ್ ಅಷ್ಟೇ. ಮೋಷನ್ ಇಲ್ಲಿಂದ ಬಾಲ್ ಹಾಕಿದ್ದ, ಬ್ಯಾನ್ ಆಗ್ತಾನೆ ಅಲ್ಲಿಂದ ಬೌಲಿಂಗ್ ಮಾಡಿದ್ರೆ. ಪಾಕಿಸ್ತಾನ್ ಪ್ಲೇಯರ್ಸ್ ಇವರು ಅಲ್ವನ್ರಿ, ಇಲ್ಲಿಂದ ಹಾಕದ ಹೋದ ಬ್ಯಾನ್ ಆಗ್ತಾರ ಅಷ್ಟೇ ಅವರು. ಸೊ ಇಲ್ಲಿಂದ ಬೌಲಿಂಗ್ ಮಾಡಿದ, 2 to 3 steps ಮುಂದಕ್ಕೆ ಹೋದ, ಮೀನ್ಸ್ ಏನಂತ ಅರ್ಥ, ಮೋಷನ್ ಅಂತ ಕರಿತೀವಿ. ಇದು ರೆಸ್ಟ್ ಇದು. ಯಾಕಂದ್ರೆ ಸ್ಟ್ರೈಕರ್ ಇಂದ ಹೊಡೆದಾಗ ಏನಾಗಿರುತ್ತೆ, ಕೆಳಗಡೆ ಪನ್ಸ್ ಮುಂದೆ ಹೋದ್ರೆ ಮಿಕ್ಕಿದೆಲ್ಲ ಅಲ್ಲೇ ಉಳ್ಕೊಳತ್ತೆ. ಸೊ ಈ ತರ ಇದು ಆಲ್ರೆಡಿ ತೋರಿಸ್ತೆ. ಲಾಂಗ್ ಜಂಪ್ ಎಲ್ಲ ಆಗ್ತಾ ಇದಾರೆ ಅಂತ ತಿಳ್ಕೊಬೇಡಿ. ಏನಿದು, ಎಷ್ಟು ಜೋರಾಗಿ ಓಡ್ ಬರ್ತೀರಿ ಅಷ್ಟೇ ಮುಂದಕ್ಕೆ ಹೋಗ್ತೀರಿ, ನಿಂತಿತ್ತಾನೆ ನೆಗೆಯಕ್ಕಾಗತ್ತ, ಆಗಲ್ಲ. ಮೀನ್ಸ್ ಏನಂತ ಅರ್ಥ, ಮೋಷನ್ ಅಂತ ಅರ್ಥ. ಇದು ಸ್ಯಾಟಲೈಟ್ ಮೂವ್ಮೆಂಟ್ ಆಗ್ತದೆ ಮೋಷನ್. ಸೊ ದಿಸ್ ಈಸ್ ಆಲ್ ಅಬೌಟ್ ನ್ಯೂಟನ್ ಫಸ್ಟ್ ಲಾ ಅಂತ ಕರಿತೀವಿ. ಈಗ ನಾನು ಹೇಳಿದ್ನೆಲ್ಲ ಡೆಫಿನೇಷನ್ಸ್, ಇಮೇಜಸ್ ನೆಲ್ಲ ನೆನ್ಪು ಮಾಡ್ಕೊಳ್ಳಿ. ನಾನು ಹೇಳಿ ಡೆಫಿನೇಷನ್ಸ್ ನ, ಇಮೇಜಸ್ ನ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ, ಸರಿನಾ. ಇವಾಗ ನಾನು ಹೇಳಿದ ಎಕ್ಸಾಂಪಲ್ಸ್ ಏನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಇದು ಕಂಪೇರ್ ಮಾಡಿ, ಡೆಫಿನೇಷನ್ ಕಂಪೇರ್ ಮಾಡ್ಕೊಳ್ಳಿ. ಹೊರಗಿನ ಬಲ ಪ್ರಯೋಗ ಆಗದ ಹೊರತು ವಸ್ತು ತನ್ನ ಸ್ಥಿತಿನಲ್ಲೇ ಮುಂದುವರಿಯುತ್ತೆ ಅಂತ ಹೇಳ್ತೇವೆ. ದಿಸ್ ಇಸ್ ನೋನ್ ಆಸ್ ನ್ಯೂಟನ್ ಫಸ್ಟ್ ಲಾ. ಈ ಫಸ್ಟ್ ಲಾ ಏನ್ರ ಬಗ್ಗೆ ಹೇಳ್ತಿದೆ, ಮೇನ್ ಆಗಿ
ಇನರ್ಷಿಯಾ ಬಗ್ಗೆ ಹೇಳ್ತಾ ಇದೆ. ಅದಕ್ಕೆ ನಾವೇನಂತ ಹೇಳ್ತೀವಿ, ಲಾ ಆಫ್ ಇನರ್ಷಿಯಾ ಅಂತ ನಾವು ಕರಿತೀವಿ. ಲಾ ಆಫ್ ಗೆಲಿಲಿಯೋ ಅಂತ ಏನ್ ಮಾಡ್ತೀವಿ ನಾವ್ ಹೇಳ್ತೀವಿ. ಗೆಲಿಲಿಯೋ ಮರಣಿಸಿದ ವರ್ಷವೇ ಜನಿಸಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದ್ರೆ ನ್ಯೂಟನ್. ಆ ಒಂದು ಪರ್ಪಸ್ ಇಂದಾನು ನಾವು ಲಾ ಆಫ್ ಗೆಲಿಲಿಯೋ ಅಂತಾನು ಹೇಳ್ತೀವಿ. ದಿಸ್ ಇಸ್ ಅಬೌಟ್ ನ್ಯೂಟನ್ ಫಸ್ಟ್ ಲಾ. ಏನಾರ ಡೌಟ್ಸ್ ಇದ್ರೆ ಕೇಳಬಹುದು, ಯಾರು ನಾಚ್ಕೋಬೇಡಿ. ಅವ್ರಿಗೇನಾರ ಡೌಟ್ಸ್ ಇದ್ರೆ ಕೇಳ್ರಿ. ಆನ್ಲೈನ್ ಯಾರು ಒಬ್ರು ಇಲ್ವೇ? ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ರಪ್ಪ. ಆನ್ಲೈನ್ ಅಲ್ಲಿ ನೋಡ್ತಿರೋರು ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿ. ಸೊ ಈ ಕ್ಲಿಯರ್ ಮಾಡ್ಬಿಟ್ಟು ನಾನು ನ್ಯೂಟನ್ ಸೆಕೆಂಡ್ ಲಾಗ್ ಹೋಗ್ತೀನಿ. ಸೆಕೆಂಡ್ ಲಾಗ್ 1 hour ಬೇಕು ಹೇಳಕ್ಕೆ. ಇದಕ್ಕೆ 40 ನಿಮಿಷ ಹಿಡಿತ್ತು. 40 ನಿಮಿಷದಲ್ಲಿ ಮೋಷನ್ ಚಾಪ್ಟರ್ ಮುಗಿಸ್ತಾರೆ ಕೆಲವು ಕಡೆ ನಿಮಗೆ. ನೀವು ಫಸ್ಟ್ ಲಾಗೆ ಇಷ್ಟ ಆಗದೆ. ಸರಿ, ಅವ್ರು ಆಯ್ತು. ಇವತ್ತ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹೊತ್ತಿಗೆ ಕಮೆಂಟ್ ಹಾಕಿ, ನಾಳೆ ಬಂದು ಹೇಳ್ತೀನಿ ನಾನು. ಸರಿನಾ? ನೆಕ್ಸ್ಟ್ ಯಾವ್ದಪ್ಪ ಅಂತ ಕೇಳಿದ್ರೆ ನಾವು ನ್ಯೂಟನ್ ಸೆಕೆಂಡ್ ಲಾ ಅಂತ ಏನ್ ಮಾಡ್ತೀವಿ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಟನ್ ಸೆಕೆಂಡ್ ಲಾ. ಕ್ಲಿಯರ್ ಆಯ್ತಾ? ಫಸ್ಟ್ ಲಾ ಗೊತ್ತಾಯ್ತಾ? ಫಸ್ಟ್ ಲಾ ಓಕೆ. ಸೆಕೆಂಡ್ ಲಾ ಅಂತ ಬಂದಾಗ ಏನ್ ಹೇಳಿ? ಅಲ್ಲಿ ನೋಡಕ್ ಹೋಗ್ಬಿಡಿ, ನಾ ಬರೆಯೋದ್ ನೋಡಿ. ಸರಿನಾ? ಸೆಕೆಂಡ್ ಲಾದಲ್ಲಿ ಒಟ್ಟು 3 ಕಾನ್ಸೆಪ್ಟ್ ಬರ್ತವೆ. ಸೆಕೆಂಡ್ ಲಾದಲ್ಲಿ 3 ಬರ್ತವೆ. ಫಸ್ಟ್ ಫಾರ್ಮುಲಾಸ್ ಹೇಳ್ಬಿಡ್ತೀನಿ, ಆಮೇಲೆ ನಿಮ್ಗೆ ಇಂಡಿವಿಜುವಲ್ ಯಾವ್ದು ಏನೇನ್ ಹೇಳುತ್ತೆ ಅಂತ ನೋಡೋಣ. ಸರಿನಾ? ಇಲ್ಲಿ 3 ಕಾನ್ಸೆಪ್ಟ್ ಬರ್ತವೆ. ಒಂದು ಆಕ್ಸಲರೇಷನ್ ಅಂತ ಹೇಳ್ತೀವಿ. ಸರಿನಾ? ಎ ಇಂದ ಇಂಡಿಕೇಟ್ ಮಾಡ್ತೀವಿ. ಒಂದು ಫೋರ್ಸ್ ಬಗ್ಗೆ ಹೇಳ್ತೀವಿ, ಬಲ ಅಂತ ಕರಿತೀವಿ. ಆಕ್ಸಲರೇಷನ್ ಅಂತ ಹೇಳಿದ್ರೆ ವೇಗೋತ್ಕರ್ಷ ಅಂತ ಹೇಳ್ತೀವಿ ಅಥವಾ ವೇಗವರ್ಧನೆ. ಇನ್ನೊಂದು ಫೋರ್ಸ್ ಅಂತ ಕೇಳಿದ್ರೆ ಬಲ ಅಂತೇಳಿ. ಇನ್ನೊಂದ್ ಯಾವ್ದಪ್ಪ ಅಂತ ಕೇಳಿದ್ರೆ ಮಾಸ್ ಅಂತ ಕರಿತೀವಿ. ಮಾಸ್ ಅಂದ್ರೆ ರಾಶಿ ಅಂತ ಹೇಳ್ತೀವಿ. ಸರಿನಾ? ಇದು 3 ಬಗ್ಗೆ ಹೇಳ್ತೀವಿ. ಇಂಡಿವಿಜುವಲ್ ಹೇಳಕ್ಕಿಂತ ಮುಂಚೆ ಫಾರ್ಮುಲಾಸ್ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಸರಿ, ಇವಾಗ ಎಷ್ಟು, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಬೈಕಲ್ಲಿ ಹೋಗ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಬೈಕಲ್ಲಿ ಫಾಸ್ಟ್ ಆಗಿ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಎಕ್ಸಲೇಟರ್ ಕೊಡ್ಬೇಕು. ಎಷ್ಟು ಜೋರಾಗಿ ಎಕ್ಸಲೇಟರ್ ಕೊಡ್ತೀರೋ ಅಷ್ಟೇ ಸ್ಪೀಡ್ ಆಗುತ್ತಾ ಅಥವಾ ಇನ್ನೂ ಕಮ್ಮಿ ಆಗುತ್ತಾ? ಅಂದ್ಮೇಲೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ತೀರಾ, ಇನ್ವರ್ಸ್ಲಿ ಅಂತ ಕರಿತೀರಾ? ಡೈರೆಕ್ಟ್ಲಿ, ನೇರ. ಹೌದಾ? ಎಷ್ಟು ಜೋರಾಗಿ ಫೋರ್ಸ್ ಆಗಿ ಎಕ್ಸಲೇಟರ್ ಕೊಡ್ತೀರ ನೋಡಿ, ಅಷ್ಟೇನಾಗಿರುತ್ತೆ ಆಕ್ಸಲರೇಷನ್ ಅಂದ್ರೆ ವೇಗ ಜಾಸ್ತಿ ಆಗತ್ತೆ. ಆಕ್ಸಲರೇಷನ್ ಅಂದ್ರೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಫಸ್ಟ್ ಫಾರ್ಮುಲಾ ನೋಡ್ಕೊಂಡ್ಬಿಡೋಣ, ಅದಾದ್ಮೇಲೆ ಡೆಫಿನೇಷನ್ ನಿಮ್ಗೆ ಹೇಳ್ತೀನಿ ನಾನು ನಿಮ್ಗೆ. ಆಯ್ತಾ? ಎಷ್ಟು ಫೋರ್ಸ್ ಆಗಿ ಎಕ್ಸಲೇಟರ್ ಕೊಡ್ತೀರಿ ಅಷ್ಟೇನಾಗಿರುತ್ತದೆ ಆಕ್ಸಲರೇಷನ್ ಜಾಸ್ತಿ ಆಗುತ್ತೆ. ಮೀನ್ಸ್ ಏನಂತ ಅರ್ಥ? ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಸರಿ, ನಾನಿವಾಗ ಏನ್ ಮಾಡ್ತಾ ಇದ್ದೀನಿ, ಒಂದು ಕಾರು ಒಂದು ಲಾರಿ ಎರಡಕ್ಕೂ ಏನ್ ಮಾಡ್ತೀನಿ, ಒಂದೇ ತರ ಎಕ್ಸಲೇಟರ್ ಕೊಡೋಣ. ಅವಾಗ ಎರಡು ಒಂದೇ ವೇಗದಲ್ಲಿ ಹೋಗ್ತಾವ? ಇಲ್ಲ. ಯಾವ್ದು ಬೇಗ ಹೋಗುತ್ತೆ? ಕಾರ್ ಬೇಗ ಹೋಯ್ತು. ಯಾಕಪ್ಪ ಬೇಗ ಹೋಯ್ತು? ಯಾಕಂದ್ರೆ ಮಾಸ್ ಕಮ್ಮಿ ಇದೆ. ಎಷ್ಟು ಮಾಸ್ ಕಮ್ಮಿ ಇರ್ತದಲ್ಲ ಅಷ್ಟೇನಾಗಿರ್ತದೆ ಆಕ್ಸಲರೇಷನ್ ಜಾಸ್ತಿ ಆಯ್ತು. ಈಗ ಕಾರು ಮತ್ತೆ ಲಾರಿನ ನೀವು ತಗೊಂಡ್ರೆ ಕಾರ್ ಏನಾಗಿರುತ್ತೆ? ಸೊ ಅದು ಮಾಸ್ ಕಮ್ಮಿ ಕಂಪೇರ್ ಟು ಲಾರಿ ತಗೊಂಡ್ರೆ ಮಾಸ್ ಕಮ್ಮಿ ಇರ್ತದೆ. ಅದಕ್ಕೆ ಏನಾಗಿರ್ತದೆ, ವೆಲಾಸಿಟಿ ವೇಗ ಏನಾಗಿರುತ್ತೆ ಜಾಸ್ತಿ ಆಗಿ ಹೋಗುತ್ತೆ. ಅಂದ್ಮೇಲೆ ಅದು ಡೈರೆಕ್ಟ್ಲಿ ಪ್ರಪೋರ್ಷನ್ ಅಲ್ಲ, ಇನ್ವರ್ಸ್ಲಿ ಪ್ರಪೋರ್ಷನ್ ಅಲ್ಲ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಹೌದಾ? ಎಷ್ಟು ರಾಶಿ ಅಂತಕ್ಕಂಥದ್ದು ಕಮ್ಮಿ ಇರುತ್ತೋ ಅಷ್ಟೇ ವೇಗ ಜಾಸ್ತಿ ಆಗತ್ತೆ. ಎಷ್ಟು ಫೋರ್ಸ್ ಹಾಕ್ತಿವೋ ಅಷ್ಟೇನಾಗಿರ್ತದೆ ಆಕ್ಸಲೇಷನ್ ಜಾಸ್ತಿ ಆಗತ್ತೆ. ಸೊ ಅದನ್ನ ನಾವು ಈ ತರ ಬರೀಬಹುದಾ? ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ ಅಂತ ಬರೀಬಹುದಲ್ಲ ನೋಡಿ. ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ. ಆಕ್ಸಲೇಷನ್ ಇಸ್ ಈಕ್ವಲ್ ಟು ಎಫ್ ಬೈ ಎಂ ಅಂತ ಹೇಳಿದ್ರೆ ಫೋರ್ಸಿಗೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ, ಮಾಸಿಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿ. ಸೊ ಅರ್ಥಾತ್ ನಾವ್ ಇದನ್ನ ಈ ತರನು ಬರೀಬಹುದಲ್ಲ. ಎಫ್ ಇಸ್ ಈಕ್ವಲ್ ಟು ಡಿವೈಡ್ ಬೈ ಅಲ್ಲಿ ಎಂ ಇದೆ, ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗಿರುತ್ತೆ ಇಂಟು ಆಗತ್ತೆ. ಹೌದಾ? ಪ್ಲಸ್ ಇರೋದು ಆದ್ರೆ ಮೈನಸ್ ಆಗತ್ತೆ, ಮೈನಸ್ ಪ್ಲಸ್ ಆಗತ್ತೆ. ಇಲ್ಲಿ ಡಿವೈಡ್ ಬೈ ಇರ್ತಕ್ಕಂಥದ್ದು ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗಿರುತ್ತೆ ಇಂಟು ಆಗತ್ತೆ. ಹೌದಾ? ಎಫ್ ಇಸ್ ಈಕ್ವಲ್ ಟು ಎಂ ಇಂಟು ಎ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ನೋನ್ ಆಸ್ ನ್ಯೂಟನ್ ಸೆಕೆಂಡ್ ಲಾ. ಇದನ್ನ ನ್ಯೂಟನ್ ಸೆಕೆಂಡ್ ಲಾ ಅಂತ ಹೇಳೋದು. ಇಂಡಿವಿಜುವಲ್ ಹೇಳ್ತೀನಿ ಫಸ್ಟ್ ನಿಮ್ಗೆ. ಎ ಇಸ್ ಈಕ್ವಲ್ ಟು ಎಫ್ ಬೈ ಎಂ ಅಂತ ಕರಿತೀವಿ. ಹಂಗಂದ್ರೆ ಏನಂತ ಅರ್ಥ? ಒಂದು ವಸ್ತುವಿನ ಮೇಲೆ, ಕಾಣಿಸ್ತಾ ಇದೆಯಾ? ಒಂದು ವಸ್ತುವಿನ ಮೇಲೆ ಪ್ರಯೋಗಿಸಲ್ಪಡ್ತಕ್ಕಂತ ಬಲವು, ಬಲ ಅಂತ ಕೇಳಿದ್ರೆ ಫೋರ್ಸ್, ವಸ್ತುವಿನ ದ್ರವ್ಯರಾಶಿ ಮತ್ತು ವೇಗವರ್ಧನೆ ಗುಣಲಬ್ಧಕ್ಕೆ ಸಮನಾಗಿರ್ತದೆ ಅಂತ ಹೇಳ್ತೀವಿ. ಬಲ ಅಂತಕ್ಕಂಥದ್ದು ಮಾಸು ಮತ್ತೆ ಆಕ್ಸಲರೇಷನ್ ಗುಣಲಬ್ಧಕ್ಕೆ ಸಮ ಅಂತಾನು ಕರಿತೀವಿ. ಒನ್ ಡೆಫಿನೇಷನ್. ಇನ್ನೊಂದು ಡೆಫಿನೇಷನ್ ಏನ್ ಹೇಳ್ಬೋದು? ಆಕ್ಸಲರೇಷನ್ ಆಫ್ ದಿ ಬಾಡಿ. ಆಕ್ಸಲರೇಷನ್ ಅಂತ ಕೇಳಿ ಇಲ್ಲಿದೆ. ಹೌದಾ? ಆಕ್ಸಲರೇಷನ್ ಆಫ್ ದಿ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ದಿ ಫೋರ್ಸ್. ಹೌದಾ?
ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನ್ ಟು ಫೋರ್ಸ್ ಇದೆಯಾ, ಸರಿನಾ. ಹಾಗೇನೆ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದಿ ಮಾಸ್ ಆಫ್ ದಿ ಬಾಡಿ ಅಂತ ಹೇಳ್ತೀವಿ. ನೋಡಿ, ಇನ್ವರ್ಸ್ಲಿ ಪ್ರಪೋರ್ಷನ್ ಟು ದಿ ಮಾಸ್ ಆಫ್ ದಿ ಬಾಡಿ. ಸೊ ದಿಸ್ ಇಸ್ ನೋನ್ ಆಸ್ ನ್ಯೂಟನ್ ಸೆಕೆಂಡ್ ಲಾ ಡೆಫಿನೇಷನ್. ಇದು ಬರೀ ಡೆಫಿನೇಷನ್ ಹೇಳಿದೆ. ಬರೀ ಡೆಫಿನೇಷನ್ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗೋದಿಲ್ಲ. ಡೆಫಿನೇಷನ್ ಗೊತ್ತಾದ್ರೆ ಗೊತ್ತಾಗೋದಿಲ್ಲ. ಇಂಡಿವಿಜುವಲ್ ಕಾನ್ಸೆಪ್ಟ್ ಅನ್ನು ನೋಡೋಣ. ಆಕ್ಸಿಲರೇಷನ್ ಅಂದ್ರೇನು, ಫೋರ್ಸ್ ಅಂದ್ರೇನು, ಮಾಸ್ ಅಂದ್ರೇನು, ಇಂಡಿವಿಜುವಲ್ ನೋಡ್ತಾ ಹೋಗೋಣ. ಸೊ ಜಸ್ಟ್ ನಾನು ನಿಮಗೆ ಇಲ್ಲಿ ಜಸ್ಟ್ ಇವಾಗ ಒಂದು ಎಕ್ಸಾಂಪಲ್ಸ್ ನ ಹೇಳಿರ್ತೀನಿ ನೋಡಿ. ಬಂಡಿಯನ್ನ ತಳ್ಳೋದು ಪುಲ್ಲಿಂಗ್ಗೆ ಕಾರ್ಟ್ ಅಂತ ಹೇಳಿದೆ. ಈಗ ಬಂಡಿನ ತಳ್ಳೋದು ಅದನ್ನ ಲಾಸ್ಟಿಂಗ್ ನೋಡೋಣ. ಶಾರ್ಟ್ ಪುಟ್ ಅಂತ ಹೇಳಿದೆ. ಈಗ ಶಾರ್ಟ್ ಪುಟ್ ಎಲ್ಲರೂ ಎಸ್ತಿದ್ದೀರಲ್ವಾ. ಈಗ 10 kg ಶಾರ್ಟ್ ಪುಟ್ ಕೊಟ್ರೆ 2 kg ಕೊಟ್ರೆ ಒಂದೇ ದೂರ ಎಸಿತೀರಾ? ಇಲ್ಲ. ಎಷ್ಟು ವೆಯ್ಟ್ ಕಮ್ಮಿ ಇರ್ತದ ನೀವ್ ಎಸಿದ್ರೆ ಅಷ್ಟೇ ದೂರ ಏನ್ ಮಾಡ್ತೀರಾ, ಎಸಿತೀರಾ ನೀವು. ಅದ್ರೇನಂತ ಅರ್ಥ, ನೀವ್ ಎಸಿತಕ್ಕಂತ ಶಾರ್ಟ್ ಪುಟ್ ಗುಂಡೆ ಸತ ಏನಿದೆಯಲ್ಲ ಅದೇನಾಗಿರುತ್ತೆ, ಮಾರ್ಕ್ಸ್ ಮೇಲೆ ಡಿಪೆಂಡ್ ಇರ್ತದೆ. ಮತ್ ಇನ್ನೊಂದು, ನೀವ್ ಎಷ್ಟು ಫೋರ್ಸ್ ಆಗ್ತಾ ಇದೀರಲ್ಲ ಅಷ್ಟೇ ದೂರ ಹೋಗುತ್ತೆ, ಅಷ್ಟೇ ವೇಗ ಹೋಗುತ್ತೆ. ಅಂದ್ರೆ ನೀವು ಶಾರ್ಟ್ ಪುಟ್ ಎಸಿತಾ ಇದೀರ ಅಂದ್ರೆ ಮಾಸ್ ಬಂತು, ಫೋರ್ಸ್ ಬಂತು, ಎಷ್ಟು ಜೋರಾಗಿ ಎಸಿತೀರಿ ವೇಗವಾಗೋಯ್ತು. ಫೋರ್ಸ್ ಬಂತು, ಮಾಸ್ ಬಂತು, ಆಕ್ಸಿಲರೇಷನ್ ಬಂತು, ಮೂರು ಬಂತು ಅಂದ್ಮೇಲೆ ಏನಂತ ಅರ್ಥ, ಶಾರ್ಟ್ ಪುಟ್ ಅಂತಕ್ಕಂಥದ್ದು ಯಾವ್ದಕ್ಕೆ ಎಕ್ಸಾಂಪಲ್ ಆಗತ್ತೆ, ನ್ಯೂಟನ್ ಸೆಕೆಂಡ್ ಲಾಗ್ ಎಕ್ಸಾಂಪಲ್ ಆಯ್ತು. ಒಂದು. ಇನ್ನೊಂದು, ಫೀಲ್ಡರ್ ಕ್ಯಾಚ್ ಹಿಡಿದ ಮೇಲೆ ಕೈ ಹಿಂದಕ್ಕೆ ತಕತ್ತಾನೆ. ಫೀಲ್ಡರ್ ಪುಲ್ಲಿಸ್ ಸ್ಟ್ಯಾಂಡ್ ವೈಲ್ ಕ್ಯಾಚಿಂಗ್ ದ ಬಾಲ್. ಹಿಂಗ್ ಹಿಡ್ಕೊಂಡ್ರೆ ಕೈ ಹಿಂಗ್ ತಗೋತಾರೆ, ಹಿಂಗ್ ತಗೊಂಡು ಹಿಂಗ್ ಅನ್ನಕ್ ಹೋಗಲ್ಲ ಯಾರುವೆ. ಅಂದ್ರೆ ಅವತ್ತೇ ಲಾಸ್ಟ್. ಎಸ್ಪೆಷಲಿ ರೆಡ್ ವೀಕಿಲ್ ಕ್ಯಾಚ್ ಹಿಡಿದವನು ಚೆನ್ನಾಗಿ ಕ್ರಿಕೆಟ್ ಆಡ್ತಾನೆ ಅಂತ ಅರ್ಥ. ಯಾಕಂದ್ರೆ ಅದ್ರಲ್ಲಿ ಬೀಳೋ ಏಟ್ ಇದೆಯಲ್ಲ ಬೇರೆ ಯಾವ ಬಾಲಲ್ಲೂ ಬೀಳಲ್ಲ. ರೆಡ್ ವೀಕಿಲ್ ಆಡಿರ್ದಿರಲ್ವಾ, ನಾವು ಅದ್ರಲ್ಲೇ ಸೂರ್ಚಂಡ್ ಆಡ್ತಿದ್ವಿ. ಸೊ ಫೀಲ್ಡರ್ ಕ್ಯಾಚ್ ಹಿಡಿದ ನಂತರ ಕೈ ಹಿಂದಕ್ಕೆ ತಕ್ಕತಾನಲ್ಲ, ಫೀಲ್ಡರ್ ಫುಲ್ ದಿ ಸ್ಟ್ಯಾಂಡ್ ವೈಲ್ ಕ್ಯಾಚಿಂಗ್ ದಿ ಬಾಲ್. ಇದು ಯಾವ್ದಕ್ಕೆ ಎಕ್ಸಾಂಪಲ್, ನ್ಯೂಟನ್ ಸೆಕೆಂಡ್ ಲಾಗೆ ಎಕ್ಸಾಂಪಲ್. ಪುಲ್ಲಿಂಗ್ಗೆ ಕಾರ್ಟ್ ಅಂತ ಹೇಳಿದೆ. ಪುಲ್ಲಿಂಗ್ಗೆ ಕಾರ್ಟ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಪುಲ್ಲಿಂಗ್ಗೆ ಕಾರ್ಟ್ ಅಂತ ಬಂದಾಗ ಇವ್ ನೋಡಿ, ಇವನ್ನ ಒಂದು ಬಂಡೆ ತಗೊಂಡಿದೀವಿ ನಾವು. ಸರಿ, ಒಂದ್ 40 kg ನೂಗ್ತಾ ಇದ್ದಾನಲ್ಲಿ, ಹೌದಾ? 40 kg ನೂಗ್ತಾ ಇದ್ದಾನೆ. ಅವ್ನ ಫೇಸ್ ನೋಡಿ, ಕಿಲ ಕಿಲ ಅಂತ ನಗ್ತಾ ಇದ್ದಾನೆ ಹಂಗೆ. 40 kg ನೂಗ್ತಾ ಇರೋದಕ್ಕೆ ಅವ್ನ ಫೇಸ್ ನೋಡಿ, ಅವ್ನ ಎಷ್ಟು ನಗ್ತಾ ಇದ್ದಾನೆ, ಹಂಗೆ ಖುಷಿಯಾಗಿ ನಗ್ತಾ ಇದ್ದಾನೆ. ಅದೇ ನೀವ್ ಇಲ್ಲಿ ನೋಡಿ, ಇಲ್ಲಿ 400 kg ನೂಗ್ಬೇಕಾದ್ರೆ ಮುಖ ಒಳ್ಳೆ ಅರಳನೆ ತರ ಮಾಡ್ಕೊಂಡಿದ್ದಾನೆ. ನೋಡ್ತಾ ಇದೀರಾ? ಚೆನ್ನಾಗ್ ಕಾಣುತ್ತಾ? ಕಾಣುತ್ತೆ, ಹೌದಾ? ಯಾಕೆ ಹೇಳಿ, ಎಷ್ಟು ಮಾಸ್ ಜಾಸ್ತಿ ಆಗಿದೆ ಅಷ್ಟೇ ಫೋರ್ಸ್ ಆಗ್ತಾವನೆ. ಕರೆಕ್ಟಾ? ಮಾಸ್ ಜಾಸ್ತಿ ಇದ್ದ, ಎಷ್ಟು ಮಾಸ್ ಜಾಸ್ತಿ ಇದೆಯೋ ಸೊ ಅಷ್ಟೇನಾಗ್ತದೆ, ಕಷ್ಟ ಆಗ್ತಾ ಇದೆ. ಸೊ ಇದನ್ನ ನಾವೇನಂತ ಹೇಳ್ತೀವಿ, F = m × a ಅಂತ ಕರಿತೀವಿ. ಮತ್ತೆ ಆಕ್ಸಿಲರೇಷನ್ ಹೆಂಗ್ ಕೌಂಟ್ ಮಾಡ್ತೀರಾ, ಹೆಂಗಪ್ಪ ಅಂತ ಕೇಳ್ರಿ, ಎಷ್ಟು ಮಾಸ್ ಕಮ್ಮಿ ಇರುತ್ತೋ ಹಂಗೆ ನೂಕೊಂಡು ಹೋಗ್ಬಿಡ್ತಾನೆ. ಎಷ್ಟು ಜಾಸ್ತಿ ಬರುತ್ತೋ ಅಷ್ಟೇನಾಗಿರುತ್ತೆ, ಕಷ್ಟ ಆಗತ್ತೆ. ಸರಿನಾ? ಇನ್ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಮೇಜ್ ಇದೆ. ಫೋರ್ಸ್ ಆಕ್ಸಿಲರೇಷನ್ ಅಂತ ಹೇಳಿದೆ, ಸ್ಪೀಡ್ ಇನ್ಕ್ರೀಸಸ್ ಅಂತ ಹೇಳಿದೆ. ಒಂದ್ ಬಾಕ್ಸ್ ಇರೋದಕ್ಕೆ ಮೋರ್ ಫೋರ್ಸ್ ಮೋರ್ ಆಕ್ಸಿಲರೇಷನ್. ನಿಧಾನಕ್ಕೂ ಅದೇ ಇವಾಗ ಒಂದ್ ಬಾಕ್ಸ್ ಇಟ್ಕೊಂಡು ಜೋರಾಗಿ ನುಗ್ಬೇಕಂದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಜೋರಾಗಿ ಪುಷ್ ಮಾಡ್ಬೇಕಷ್ಟೇ. ಅವಾಗ ಏನಾಗಿರ್ತದೆ, ವೇಗ ಏನಾಗಿರತ್ತಪ್ಪ ಅಂತ ಕೇಳಿದ್ರೆ ಜಾಸ್ತಿ ಏನಾಗಿರುತ್ತೆ, ಆಗತ್ತೆ. ನೋಡಿ, ಕ್ಯಾಚ್ ಹಿಡಿದ್ಮೇಲೆ ಕೈ ಹಿಂದಕ್ಕೆ ತೆಕ್ಕತಾವನೆ, ಹೌದಾ? ತೆಕ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಅವತ್ತೇ ಲಾಸ್ಟ್ ಆಗತ್ತೆ ಕ್ರಿಕೆಟ್ ಆಡೋದು, ಇನ್ನೇನ್ ಆಗೋದಿಲ್ಲ. ಸೊ ದಿಸ್ ಈಸ್ ಅಬೌಟ್ ನ್ಯೂಟನ್ ಸೆಕೆಂಡ್ ಲಾ ಎಕ್ಸಾಂಪಲ್ಸ್. ಸೊ ನಮ್ಗೆ ಇಲ್ಲಿ ಎಕ್ಸಾಂಪಲ್ಸ್ ಬೇಡ, ಫಸ್ಟ್ ಇವಾಗ ಇಲ್ಲಿ ಆಕ್ಸಿಲರೇಷನ್ ಅಂತ ಹೇಳಿದ್ರೇನು, ಸರಿನಾ? ಅವನ್ನ ಸ್ವಲ್ಪ ಇವಾಗ ನೋಡೋಣ. ಆಕ್ಸಿಲರೇಷನ್ಸ್ ಅಂತ ಹೇಳಿದ್ರೆ ಏನ್ ಬರುತ್ತೆ, ಯಾವ ತರ ಬರುತ್ತೆ, ಅದನ್ನ ಇಲ್ಲಿ ನೋಡ್ಬಿಟ್ಟು ಆಮೇಲೆ ಉಳಿದಿದ್ ನೋಡೋಣ. ಸರಿನಾ? ಸೊ ನೋಡಿ, ಆಕ್ಸಿಲರೇಷನ್ಸ್ ಅಂತ ಬಂದಾಗ ಎಲ್ಲ ಇಮೇಜ್ ಇಲ್ವೇ, ಇಂಪಲ್ಸ್ ಇದೆ. ಏನ್ ಆಕ್ಸಲರೇಷನ್ ಅಂತ ಹೇಳಿದ್ರೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡೋ ನಿಮ್ಗೆ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಓಕೆ, ಆಮೇಲೆ ಉಳಿದವರು ಆಕ್ಸಲರೇಷನ್ ಅಂತ ಹೇಳ್ತೀವಿ, ಅಥವಾ ವೇಗೋತ್ಕರ್ಷ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ವೇಗ ವರ್ಧನೆ ಅಂತಾನು ಹೇಳ್ತೀವಿ. ವೇಗೋತ್ಕರ್ಷನೂ ಹೌದು, ವೇಗ ವರ್ಧನೆನೂ ಹೌದು. ಸರಿನಾ? ಈಗ ಫಾರ್ ಎಕ್ಸಾಂಪಲ್, ಈಗ ನಿಮ್ ಊರಲ್ಲಿ ಇದ್ದೀರಾ, ಎ ಅಂತಕ್ಕಂಥ ಸ್ಪಾಟ್ ಅಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಎ ಅಂತಕ್ಕಂಥ ಸ್ಪಾಟ್ ಅಲ್ಲಿ ಇದ್ದೀರಾ, ಏನೋ ಪಾಪ ಇಲ್ಲ ಅನ್ಮ್ಯಾರಿಡ್ಗಳು ತುಂಬಾ ಜನ ಇದ್ದೀರಾ.
ಮದ್ವೆ ನಿಮ್ನ ಹೆಣ್ಣು ನೋಡಕ್ ಹೋಗ್ತಾ ಇದಾರೆ ಅಂತ ತಿಳ್ಕೊಳ್ಳಿ ಈಗ, ಆಯ್ತಾ? ಹೆಣ್ಣು ನೋಡಕ್ ಹೋಗ್ತಾ ಇದಾರೆ, ಹೌಸ್ತಾ ಜೋಶ್, ಫುಲ್ ಖುಷಿಯಾಗಿದ್ದೀರಿ, ಹೌದಾ? ಹಾ, ಇಲ್ಲಿ ಝೀರೋ ಸ್ಟಾರ್ಟಿಂಗು ನಿಂತಂಗೆ ಇತ್ತು, ಹೌದಾ? ಸ್ಟಾರ್ಟಿಂಗ್ ಏನ್ ಮಾಡಿದ್ರಿ, 0 ಮೀಟರ್/ಸೆಕೆಂಡ್ ನಿಂತಂಗೆ ಇದ್ರಿ. ಸೊ ಆಮೇಲೆ ಏನಾಯ್ತಪ್ಪ ಅಂತ ಕೇಳಿದ್ರೆ, ಒಂದೇ ತರ ಹೆಣ್ಣು ನೋಡಕ್ರಿ ಹೋಯ್ತಾರದು, ಖುಷಿಯಾಗಿ ಹೋಗ್ಬೇಕಲ್ವಾ, ಒಂದೇ ತರ ಎಕ್ಸ್ಲೇಟರ್ ಕೊಡ್ತೀರಿ ಜೋರಾಗಿ, ಏನಾಗತ್ತ ಅವಾಗ? ಒಂದೇ ಸಲ ಸುಯಿ ಅಂತ 100 ಕಿಲೋಮೀಟರ್ ಹೋದ್ರಿ, ಹೌದಾ? ಏನೋ ಹಂಗ್ ಸಿಕ್ತು, ಏನೋ ಅಡ್ಡ ಬಂತು, ಅವಾಗ್ಲೂ ಹಂಗೆ ಹೋಗ್ತೀರಾ, ಬ್ರೇಕ್ ಹೊಡಿತೀರಿ, ಒಂದ್ 40ಕ್ಕೆ ಬರ್ತೀರಿ. ಇನ್ನೂ ದೊಡ್ಡ ಸಿಕ್ತಿ, ಏನೋ ಅಡ್ಡ ಬಂದೇ ಬಿಡ್ತಪ್ಪ, ಆವಾಗ ಒಂದ್ 10ಕ್ಕೆ ಬರ್ತೀರಿ. ಅಯ್ಯೋ ಲೇಟ್ ಆಯ್ತು ಅಂತ ಒಂದೇ ಸಲ ಏನ್ ಮಾಡ್ತೀರಿ, 160 ಕಿಲೋಮೀಟರ್ ಹೋಗ್ತೀರಿ. ಕೊನೆಯಲ್ಲಿ ಹೆಣ್ಣಿನ ಮನೆ ಬಂದಾಗ ಇಸ್ ರೆಸ್ಪಾನ್ಸಿಬಿಲಿಟಿ ಇನ್ಕ್ರೀಸಸ್, ಸ್ಪೀಡ್ ಡಿಕ್ರೀಸಸ್. ಡಿಗ್ರಿಲೆಲ್ಲ ಜೋರಾಗಿ ಓಡಿಸ್ತೀವಿ, ಯಾವಾಗ ಹೆಂಡತಿ ಮಕ್ಕಳು ಗಂಡ ಇವೆಲ್ಲ ನೆನಪಾಯ್ತಾವ್ ನೋಡಿ, ಆವಾಗ ನೀವು 70 ಕಿಲೋಮೀಟರ್ ದಾಟ್ಸಕ್ಕಾಗಲ್ಲ. ಯಾಕಂದ್ರೆ ಯಾವಾಗ ಜವಾಬ್ದಾರಿ ಅಂತ ಜಾಸ್ತಿ ಆಯ್ತದ ನೋಡಿ, ಅವಾಗ ಏನಾಗತ್ತ, ಸ್ಪೀಡ್ ಆಟೋಮೆಟಿಕ್ ಆಗಿ ಕಮ್ಮಿ ಆಗತ್ತೆ. ಸೊ ಯಾಕಂದ್ರೆ ಹೆಣ್ಣಿನವ್ರು ನಾವ್ ನಿಧಾನಕ್ಕೆ ಬಂದ್ವಿ ಅಂತ ಅನ್ಕೋಬೇಕಲ್ಲ, ಹತ್ರಕ್ಕೆ ಹೋಯ್ತಾ 30 ಕಿಲೋಮೀಟರ್ ಹೋಗ್ಬಿಟ್ಟು ಸುಯಿ ಅಂತ ಹೋಗಿ ನಿಂತ್ಕೊತೀವಿ, ಹೌದಾ? ಈಗ ಎ ಅಂತಕ್ಕಂತ ನಿಮ್ಮ ಸ್ಪಾಟ್ ಇಂದ ಬಿ ಅಂತಕ್ಕಂತ ಸ್ಪಾಟಿಗೆ ಹೋಗ್ತಾ ಇದೀರಿ, ಹೌದಾ? ಒಂದೇ ವೇಗದಲ್ಲಿ ಹೋದ್ರ, ಸ್ಟಾರ್ಟಿಂಗ್ ಅಲ್ಲಿ 10ಇಂದ ಕೊನೆವರೆಗೂ 10ರಲ್ಲೇ ಹೋದ್ರ, ಫಸ್ಟ್ ಗೇರಲ್ಲೇ ಹೋಗ್ಬಿಟ್ರ, ಕೆಲವೊಂದ್ ಕಡೆ ಜಾಸ್ತಿ ಮಾಡಿದ್ರಿ, ಕೆಲವೊಂದ್ ಕಡೆ ಕಮ್ಮಿ ಮಾಡಿದ್ರಿ, ಸೊ ಒಟ್ಟ ಹೋಗ್ ತಲುಪೋದ್ರಿ. ಇದನ್ನೇ ನಾವೇನಂತ ಹೇಳೋದು, ಆಕ್ಸಲರೇಷನ್ ಅಂತ ಹೇಳೋದು. ಅಂದ್ರೆ ವೇಗದಲ್ಲಿನ ಬದಲಾವಣೆ ದರ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ, ವೇಗದಲ್ಲಿನ ಬದಲಾವಣೆ ದರ. ಇದನ್ನೇ ನಾವೇನಂತ ಹೇಳೋದು, ಆಕ್ಸಲರೇಷನ್ ಅಂತ ಹೇಳೋದು. ಮತ್ತು ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಕರಿತೀವಿ. ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಏನ್ ಮಾಡ್ತೀವಿ ನಾವ್ ಹೇಳ್ತೀವಿ, ಸರಿನಾ? ಸೊ ದಿಸ್ ಇಸ್ ದ ಡಿಫರೆನ್ಸ್. ಹಾಗಾದ್ರೆ ನಾನಿಲ್ಲಿ ವೇಗದಲ್ಲಿನ ಬದಲಾವಣೆ ದರ, ವೆಲಾಸಿಟಿ ಅಂತಂದೆ, ಸ್ಪೀಡ್ ಅಂತ ಯಾಕೆ ಹೇಳಿಲ್ಲ? ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳ್ಬೋದಿತ್ತಲ್ಲ, ಅಲ್ವೇ? ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳ್ಬೋದಾಯ್ತು ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಇವ್ರ ಪ್ರಕಾರ ಓಕೆ. ಉಳಿದವರು ವೆಲಾಸಿಟಿ ಅಂತ ಯಾಕೆ ಹೇಳಿದೆ, ವೇಗದಲ್ಲಿನ ಬದಲಾವಣೆ ದರ ಅಂತ ಯಾಕೆ ಹೇಳಿದೆ, ಜವದಲ್ಲಿನ ಬದಲಾವಣೆ ದರ ಅಂತ ಹೇಳ್ಬೋದಿತ್ತಲ್ಲ ನಾನು. ಯಾಕಪ್ಪ ಅದು ನಿಮಗೆ ಗೊತ್ತಾಗ್ಬೇಕಂತ ಹೇಳಿದ್ರೆ, ಈ ಸ್ಪೀಡ್ಗೂ ಮತ್ತೆ ವೆಲಾಸಿಟಿಗೆ ಇರ್ತಕ್ಕಂಥ ಡಿಫ್ರೆನ್ಸ್ ಅರ್ಥ ಆಗ್ಬೇಕು. ಸ್ಪೀಡ್ಗೂ ಮತ್ತೆ ವೆಲಾಸಿಟಿಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಅರ್ಥ ಆಗ್ಬೇಕು ನಿಮ್ಗೆ, ಸರಿನಾ? ಸೊ ಏನು ಹಂಗಂದ್ರೆ, ಸ್ಪೀಡ್ಗೂ ಮತ್ತೆ ಅದಕ್ಕೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ನೇದು, ಸ್ಪೀಡ್ ಅಂತ ಕೇಳಿದ್ರೆ ನಾವು ಜವ ಅಂತ ಹೇಳ್ತೀವಿ, ಸರಿನಾ? ವೆಲಾಸಿಟಿ ಅಂತ ಕೇಳಿದ್ರೆ ನಾವು ವೇಗ ಅಂತ ಕರಿತೀವಿ. ಡಿಫ್ರೆನ್ಸ್ ಅರ್ಥ ಆಯ್ತಾ? ಸ್ಪೀಡ್ ಅಂತ ಕೇಳಿದ್ರೆ ಜವ ಅಂತೇಳಿ, ವೆಲಾಸಿಟಿ ಅಂತ ಹೇಳಿದ್ರೆ ವೇಗ ಅಂತೇಳಿ. ಸ್ಪೀಡ್ ಏನಪ್ಪಾ ಅಂತ ಹೇಳಿದ್ರೆ ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ಹೇಳುತ್ತೆ. ಇಲ್ಲೇ ಬರ್ದಿರ್ತೀನಿ, ಚಲಿಸಿದ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ. ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ. ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ ಸ್ಥಾನ ಪಲ್ಲಟ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ಹೇಳ್ತೀವಿ. ಸೊ ಇಷ್ಟೇ ಡಿಫ್ರೆನ್ಸ್ ಅದು, ಸರಿನಾ? ನಾನು ಎಷ್ಟು ದೂರ ಹೋಗಿದ್ದೀನಿ, ಎಷ್ಟು ಟೈಮ್ ತಗೊಂಡಿದ್ದೀನಿ ಅಂತ ಬಂದ್ರೆ ಅದಕ್ಕೆ ನಾವು ಸ್ಪೀಡ್ ಅಂತ ಕರಿತೀವಿ. ನಾನು ಎಷ್ಟು ಡಿಸ್ಪ್ಲೇಸ್ಮೆಂಟ್ ಆಗಿದ್ದೀನಿ, ಈಗ ಫಾರ್ ಎಕ್ಸಾಂಪಲ್ ನೀವೀಗ ವಿಜಯನಗರಲ್ಲಿ ಇದ್ದೀರಾ, ನೀವು ವಿಜಯನಗರಲ್ಲಿ ಇದ್ದೀರಿ. ಸೊ ವಿಜಯನಗರಿಂದ ಇವಾಗ ಹತ್ತಿಗುಪ್ಪೆ ಎಷ್ಟು ಕಿಲೋಮೀಟರ್ ಆಯ್ತಪ್ಪ? 3 ಕಿಲೋಮೀಟರ್ ಅಂತ ತಿಳ್ಕೊಳ್ಳೋಣ, ಸರಿನಾ? 3 ಕಿಲೋಮೀಟರ್ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಹೋದ್ರೆ ಎಷ್ಟಾಯ್ತು? 3 ಕಿಲೋಮೀಟರ್. ಎಷ್ಟು ನಿಮಿಷದಲ್ಲಿ ಹೋಗಿರ್ತೀರ? ಒಂದ್ ನಿಮಿಷದಲ್ಲಿ ಹೋಗಂದ್ರಿ ಅಂತ ತಿಳ್ಕೊಳ್ಳಿ. ಸೊ ಚಲಿಸಿ ದೂರ ಡಿವೈಡ್ ಬೈ ತೆಗೆದುಕೊಂಡ ಕಾಲ ಅಂತ ತಗೊಂಡ್ರೆ ಅದು ಸ್ಪೀಡ್ ಅಂತ ಇತ್ತು. ಈಗ ಕೆಲವೊಬ್ರು ಹಂಗೆ ಹೋಗ್ಬಿಡ್ತೀರಾ, ವಿಜಯನಗರಿಂದ ಹತ್ತಿಗುಪ್ಪೆಗೆ ಹಂಗೆ ಹೋಗ್ಬಿಡ್ತೀರಾ? ಇಲ್ಲ, ಇಲ್ಲೆಲ್ಲ ಸ್ವಲ್ಪ ರಾಜನಗರ ಸುತ್ತಾಡ್ತೀರಿ, ಇಲ್ಲಿ ಸ್ವಲ್ಪ ಹಂಪಿನಗರ ಹೋಗ್ತೀರಿ, ಅಲ್ಲಾರ ಫ್ರೆಂಡ್ಸ್ ನೋಡಕ್ ಹೋಗ್ತೀರಿ, ಇಲ್ಲಿಂಗ ಬಂದ್ಕೊಂಡು ಇಲ್ಲಿ ಹೋಗಿರ್ತೀರಿ ಅಂತ ತಿಳ್ಕೊಳ್ಳಿ. ನೀವ್ ಹೆಂಗೆ ಹೋದ್ರು ಸೊ ಕವರ್ ಆಗಿರ್ತಕ್ಕಂಥ 3 ಕಿಲೋಮೀಟರ್. ನಿಮ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಿಲ್ಲಿ, ಸ್ಥಾನ ಪಲಟ್ ಎಷ್ಟಾಗಿದೆ? 3 ಕಿಲೋಮೀಟರ್. ಬಟ್ ನೀವು ಹೋಗಿರ್ತಕ್ಕಂಥ ಡಿಸ್ಟೆನ್ಸ್ ದೂರ 3 ಕಿಲೋಮೀಟರ್ ಇದೆಯಾ? ಸುತ್ತಾಡ್ಕೊಂಡು 10 ಕಿಲೋಮೀಟರ್ ಸುತ್ಕೊಂಡು ಏನ್ ಮಾಡಿರ್ತೀರಿ? ಹೋಗಿರ್ತೀರಿ, ಹೌದಾ? ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ. ನೀವ್ ಎಲ್ಲೆಲ್ಲಾರ ಸುತ್ಕೊಂಡು ಹೋಗಿರಿ, ಕೊನೆ ಫೈನಲ್ ಸ್ಪಾಟಿಗೆ ಎಷ್ಟು ಹೋಗಿರ್ತೀರಿ ನೋಡಿ. ನೀವು ಹೊರಡ್ಬೇಕಾರಿಂದ ಹಿಡಿದು ನೀವು ಹೋಗಿರ್ತಕ್ಕಂಥ ಜಾಗಕ್ಕೆ ಎಷ್ಟು ಕಿಲೋಮೀಟರ್ ಇರುತ್ತಲ್ಲ ಅದನ್ನ ನಾವೇನಂತ ಹೇಳ್ತೀವಿ? ಡಿಸ್ಪ್ಲೇಸ್ಮೆಂಟ್, ಸ್ಥಾನ ಪಲ್ಲಟ ಅಂತ ಹೇಳ್ತೀವಿ, ಸರಿನಾ? ಸೊ
ಅದೇ ತರನೇ ಡಿಸ್ಟೆನ್ಸ್ ಅಂತ ಕೊಟ್ರೆ ನೀವು ಒಂದು ಪ್ಲೇಸ್ ಹೋಗೋದಿಕ್ಕೆ ಎಷ್ಟು ದೂರ ಚಲಿಸಿದೀರಾ. ಸುಮ್ನೆ ಹೋದ್ರೆ 3 ಕಿಲೋಮೀಟರ್, ಸುತ್ತಾಡ್ಕೊಂಡು ಹೋದ್ರೆ ಎಕ್ಸ್ಟ್ರಾ ಬಿತ್ತು, ಹೌದಾ? ಅದಕ್ ನಾವೇನಂತ ಹೇಳ್ತೀವಿ, ಡಿಸ್ಟೆನ್ಸ್ ಚಲಿಸಿರ್ತಕ್ಕಂಥ ದೂರ ಅಂತ ಹೇಳ್ತೀವಿ. ಇದು ಫಾರ್ಮುಲಾ, ಸರಿನಾ? ಬಟ್ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡೋಣ ಸಿಲೆಬಸ್ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿ. ಅದಕ್ಕೆ ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನೋಡೋಣ. ಸ್ವಲ್ಪ ಸ್ಲೈಡ್ಸ್ ನೋಡಿ ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಸ್ವಲ್ಪ ಸ್ಲೈಡ್ ನೋಡಿ ಇಲ್ಲಿ. ಇದು ನಂದೇ ಬುಕ್ ಇಂದ. ಇದು ಒಂದು ನಿರ್ದಿಷ್ಟ ದಿಕ್ಕಿನೆಡೆಯಲ್ಲಿ ಒಂದು ವಸ್ತು ಏನಾಗ್ತಕ್ಕಂಥದ್ದು ಸ್ಥಳಾಂತರ ಒಂದೇ ಸ್ಥಾನಪಲಾಟ. ಈಗ ನಾನು ವಿಜಯನಗರಲ್ಲಿ ಇದ್ದೀನಿ, ಸರಿನಾ? ಹತ್ತಿಗುಪ್ಪೆ ಹೋಗ್ತಾ ಇದೀನಿ. ನಾವ್ ಯಾವ ಡೈರೆಕ್ಷನ್ ಅಲ್ಲಿ ಹೋಗಿದೀನಿ ಅಂತ ನೀವ್ ಹೇಳ್ಬೋದಾ? ಈಗ ಮ್ಯಾಪ್ ಹಾಕೋತಿರಿ, ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಟರ್ನ್ ರೈಟ್, ಟರ್ನ್ ಲೆಫ್ಟ್, 50 ಮೀಟರ್ ಟರ್ನ್, ಯು ಟರ್ನ್ ಅನ್ಕೊಂಡು ಹೇಳ್ತಾ ಇರತ್ತೆ, ಹೌದಾ? ಸೊ ಅಂದ್ರೆ ಅಂತ ಅರ್ಥ, ದಿಕ್ಕು ಬಂತಲ್ಲಿ, ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ವಸ್ತು ಸ್ಥಳಾಂತರ. ವಸ್ತು ಅಂದ್ರೆ ಯಾರಿಲ್ಲಿ? ನಾನು ಹೋಗ್ತಾ ಇದ್ರೆ ನಾನು, ನೀವು ಹೋಗ್ತಾ ಇದ್ರೆ ನೀವು. ನಿರ್ದಿಷ್ಟ ದಿಕ್ಕಿನಲ್ಲಿ ಒಂದು ವಸ್ತು ಏನಾಗ್ಬೇಕು ಸ್ಥಳಾಂತರ ಹೊಂದಿದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಸ್ಥಾನಪಲ್ಲಟ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತೀವಿ, ಸರಿನಾ? ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಈ ಫಸ್ಟ್ ಇಲ್ಲಿ ನೋಡಿ ಇಲ್ಲಿ, ಸ್ಥಾನಪಲ್ಲಟವು ಋಣಾತ್ಮಕ, ಡಿಸ್ಪ್ಲೇಸ್ಮೆಂಟ್ ಕೆನ್ ಬಿ ನೆಗೆಟಿವ್. ಇದು RRB ಕೇಳಿದ್ದು. ಡಿಸ್ಪ್ಲೇಸ್ಮೆಂಟ್ ಕೆನ್ ಬಿ ಇಷ್ಟೇ, ನೆಗೆಟಿವ್, ಪಾಸಿಟಿವ್, 0, ಆಲ್ ದ ಅಬೌವ್ ಅಂತ ಕೊಟ್ಟಿದ್ದ ಒಂದ್ಸಲಿ. ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆದ್ರೂ ಆಗ್ಬೋದು, ಶೂನ್ಯ 0 ಆಗ್ಬೋದು, ಧನಾತ್ಮಕ ಪಾಸಿಟಿವ್ ಆದ್ರೂ ಆಗ್ಬೋದು. ಹೆಂಗ್ ಹೇಳ್ತೀರಾ? ಈಗ ನಾನಿವಾಗ ವಿಜಯನಗರಲ್ಲಿ ಇದ್ದೆ, ಹೌದಾ? ನಾನೀಗ ಇಲ್ಲಿ ವಿಜಯನಗರ ಇದ್ದೆ. ಸೊ ಇಲ್ಲಿ ಹತ್ತಿಗುಪ್ಪೆಗೆ ಹೋಗ್ಬೇಕು ಅಂತ ನನ್ ಟಾರ್ಗೆಟ್ ಇರುತ್ತೆ. ಬಟ್ ನಾನೇನ್ ಮಾಡ್ತೀನಿ, ಈ ಕಡೆ ಮೆಜೆಸ್ಟಿಕ್ ಕಡೆ ಹೋದೆ ಅಂತ ತಿಳ್ಕೊಳ್ಳಿ. ನಾನಿಲ್ಲಿ ವಿಜಯನಗರಲ್ಲಿ ಇದ್ದೆ, ಹತ್ತಿಗುಪ್ಪೆಗೆ ಹೋಗ್ಬೇಕು ಅಂತ ನನ್ ಟಾರ್ಗೆಟ್ ಇತ್ತು, ಸರಿನಾ? ಬಟ್ ನಾನಿಲ್ಲಿ ಮೆಜೆಸ್ಟಿಕ್ ಬಂದೆ, ಹೌದಾ? ಅಂದ್ರೆ ಏನಂತ ಅರ್ಥ ಇಲ್ಲಿ? ಸೊ ನನ್ ಟಾರ್ಗೆಟ್ ಹತ್ತಿಗುಪ್ಪೆ, ನಾನ್ ಬಂದಿರೋದು ಮೆಜೆಸ್ಟಿಕ್. ಅಂದ್ಮೇಲೆ ಏನಂತ ಹೇಳ್ತೀರಿ? ಮೀನ್ಸ್ ಅಲ್ಲಿ ಏನಾಯ್ತು? ನೆಗೆಟಿವ್ ಆಯ್ತು ಅದು, ಹೌದಾ? ಸೊ ನನ್ ಟಾರ್ಗೆಟ್ ಹತ್ತಿಗುಪ್ಪೆ ಹೋಗ್ಬೇಕಾಗಿತ್ತು, ನಾನು ಹತ್ತಿಗುಪ್ಪೆ ಕಡೆಗೆ ಹೋಗ್ತಾ ಇದ್ದೀನಿ. ಮೀನ್ಸ್ ಏನಂತ ಹೇಳ್ತೀರಿ? ಪಾಸಿಟಿವ್. ಸರಿ, ಏನೋ ಕೆಲಸ ಇತ್ತು, ಹೋದೆ, ಮುಗಿಸ್ಕೊಂಡು ನನ್ನ ಪಾಡಿನ ವಾಪಸ್ ಬಂದು ಇವಾಗ ಇಲ್ಲೇ ಇದ್ದೀನಿ. ಡಿಸ್ಪ್ಲೇಸ್ಮೆಂಟ್, ನಾ ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ ಇವಾಗ. ಸೊ ಏನಾಯ್ತು ಇಲ್ಲಿ? 0 ಬಂತು, ಹೌದಾ? ಇವಾಗ ನೀವು ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದಿದ್ದೀರಾ, ಇವಾಗ ನಾಳೆ PG ಎಲ್ಲ ಪಕ್ಕದ ಏರಿಯಾದಲ್ಲಿ ಮಾಡಿರ್ತೀರಾ, ಹೋಗ್ತೀರಾ, ಮತ್ ವಾಪಸ್ ಇಲ್ಲಿಗೆ ಬಂದ್ರಿ ಅಂತ ತಿಳ್ಕೊಳ್ಳಿ. ಹೋದ್ರೆ ಏನಾಯ್ತು? ಪಾಸಿಟಿವ್. ಗೊತ್ತಿಲ್ಲದರ ರೂಟ್ ಹೋದ್ರೆ ನೆಗೆಟಿವ್, ಮೀನ್ಸ್ ಆಪೋಸಿಟ್ ಅಲ್ಲಿ ಹೋಗಿದ್ರೆ. ಮೀನ್ಸ್ ಎಲ್ಲೋ ಆಗಿದ್ರೆ ಮತ್ತೆ ನಾಳೆ ಇಲ್ಲಿಗೆ ಬಂದೇ ಬರ್ತೀರ, ಹೌದಾ? ನಾಳೆ 10 ಗಂಟೆ ಕ್ಲಾಸ್ ಇದೆ, ಬರ್ತೀರಿ. ಮೀನ್ಸ್ ಏನಾಯ್ತು ಇಲ್ಲಿ? 0 ಬಂತು. ಸೊ ಡಿಸ್ಪ್ಲೇಸ್ಮೆಂಟ್ ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು, 0 ಆದ್ರೂ ಆಗ್ಬೋದು. ಇದು ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ನಿಮ್ಗೆ ಒಂದ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು, ಸರಿನಾ? ಸೊ ಇನ್ನೊಂದ್ ಏನ್ ಹೇಳತ್ತಪ್ಪ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳಿದ್ರೆ, ನೋಡಿ, ವಸ್ತುವಿನಿಂದ ಪ್ರಯಾಣಿಸಿದ ದೂರ ಶೂನ್ಯವಾಗಿದ್ದರೆ ವಸ್ತುವಿನ ಸ್ಥಳಾಂತರ ಕೂಡ ಶೂನ್ಯವಾಗಿರ್ತದೆ, ಸರಿನಾ? ನೋಡಿ, ಹಂಗಂದ್ರೇನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಆಬ್ಜೆಕ್ಟ್, ಇಫ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದಿ ಆಬ್ಜೆಕ್ಟ್ ಇಸ್ 0, ದೆನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ 0. ಹಂಗಂದ್ರೆ ನಾನು ಹೋಗ್ಬೇಕಾಗಿತ್ತು, ಹೋಗಿಲ್ಲ, ಇಲ್ಲೇ ಇದ್ದೀನಿ. ಪ್ರಯಾಣಿಸಿದ ದೂರ ಶೂನ್ಯ, ನಾನು ಎಲ್ಲಿಗೂ ಹೋಗಿಲ್ಲ, ಇಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೆ, ಇಲ್ಲೇ ಇದ್ದೀನಿ ಅಂತ ತಿಳ್ಕೊಳ್ಳಿ. ನಾ ಮೂಮೆಂಟ್ ಆಗಿದ್ದೀನಾ? ಇಲ್ಲ. ಪ್ರಯಾಣಿಸಿದ ದೂರನೂ ಶೂನ್ಯನೇ, ಅಂದ್ಮೇಲೆ ಏನಾಯ್ತು ಇಲ್ಲಿ? ಸ್ಥಳಾಂತರನೂ ಏನಾಯ್ತು? ಶೂನ್ಯ ಆಯ್ತು. ಇಷ್ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಇಸ್ 0, ಸರಿನಾ? ದೆನ್ ಡಿಸ್ಪ್ಲೇಸ್ಮೆಂಟ್ ಇಸ್ ಆಲ್ಸೋ 0 ಅಂತ ಕರಿತೀವಿ, ಅಷ್ಟೇನೆ. ನೋಡಿ, ಸ್ಥಾನಪಲ್ಲಟದ ದೂರ ಶೂನ್ಯವಲ್ಲದಿದ್ರು ಸ್ಥಳಾಂತರನಾಗಿರುತ್ತದೆ ಶೂನ್ಯವಾಗಿರುತ್ತೆ ಅಂತ ಒಂದು ಪಾಯಿಂಟ್ ಇದೆ ಅಲ್ಲಿ. ಸ್ಥಾನಪಲ್ಲಟದ ದೂರ ಶೂನ್ಯವಲ್ಲದಿದ್ರು ಸ್ಥಳಾಂತರ ಶೂನ್ಯವಾಗಿರ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಇಲ್ಲೇ ಇದ್ದೀನಿ ಅಂತ ತಿಳ್ಕೊಳ್ಳಿ. ಇವಾಗ ನಾನು ಇಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೀನಿ, ಹೌದಾ? ವಿಜಯನಗರಲ್ಲಿ ಇದ್ದೀನಿ, ಸರಿನಾ? ನಾನೇನ್ ಮಾಡ್ತೀನಿ, ನಾನು ಹತ್ತಿಗುಪ್ಪೆಗೆ ಹೋಗ್ಬೇಕಾಗಿತ್ತು. ಹೋಗೋ ಬದ್ಲು ಏನ್ ಮಾಡ್ತೀನಿ, ಇಲ್ಲೇ ಸುಮ್ನೆ ಪಕ್ಕ ರೋಡ ಸುತ್ತಾಡ್ಕೊಂಡು ಮತ್ ಇಲ್ಲಿಗೆ ಬಂದೆ. ಬೈಕಲ್ಲೆಲ್ಲ ಚೆನ್ನಾಗಿ ಸುತ್ತಾಡ್ದೆ, ಯಾಕ ಹೋಗಕ್ ಮನ್ಸಾಗಿಲ್ಲ, ಮತ್ ಇಲ್ಲಿಗೆ ಬಂದೆ, ಸರಿನಾ? ನಂದೇನಾರ ಡಿಸ್ಪ್ಲೇಸ್ಮೆಂಟ್ ಆಗಿದ್ಯಾ? ಸ್ಥಾನಪಲ್ಲಟ ಆಗಿದ್ಯಾ? ಸ್ಥಾನಪಲ್ಲಟ ಆಗಿಲ್ಲ. ನಾ ಎಲ್ಲಿದ್ದೀನೋ ಅಲ್ಲೇ ಇದ್ದೀನಿ. ಇನ್ಸ್ಟಿಟ್ಯೂಷನ್ ಅಲ್ಲಿ ಹೋದೆ, ಪಕ್ಕದ ರೋಡ್ ಪೂರ್ತಿ, ಯಾಕಂದ್ರೆ PGs ಗಳು ತುಂಬಾ ಇದಾವೆ, ಒಂದ್ ವಿಸಿಟ್ ಕೊಟ್ಟು ಬರ್ಬೇಕಲ್ವಾ, ಅಲ್ವೇನ್ರಿ? ಸೊ ವಿಸಿಟ್ ಕೊಟ್ಟು ನೋಡ್ಕೊಂಡ್ ಬರ್ಬೇಕಲ್ಲ. ಸೊ ಸುತ್ತಮುತ್ತ ನೋಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ. ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಮತ್ತೆ ಬೈಕಲ್ಲಿ ಏನಾದ್ರು ನೀನ್ ಹತ್ತಿಗುಪ್ಪೆಗೆ ಹೋಗ್ಬೇಕಾಯ್ತು ಕಣಪ್ಪ ನೀನು, ನಾ ಅದು ಒಂದ್ 5 ಕಿಲೋಮೀಟರ್ ಸುತ್ತಾಡ್ಕೊಂಡ್ ಬಂದಿ ಅಂತ ಹೇಳ್ಬಿಟ್ಟು, ನೀನ್ ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ ನೀನು ಅಂತ ಹೇಳ್ಬಿಟ್ಟು 5 ಕಿಲೋಮೀಟರ್ ಮುಂದಕ್ಕೆ ಹೋಗಿರತ್ತಲ್ಲ, ಅದು ಓಡೋಮೀಟ್ರು,
ಅದನ್ನ ರಿವರ್ಸ್ 5 ಕಿಲೋಮೀಟರ್ ವಾಪಸ್ ಬರುತ್ತಾ? ಹಂಗೆ ಯಾವ್ದಾರ ಬೈಕ್ ಇದೆಯಾ? ನಾನು ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ಚೆನ್ನಾಗಿ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿಗೆ ಬಂದೆ. ಈ ರೋಡಲ್ಲಿ ಹೋದೆ, ಈ ರೋಡಲ್ಲಿ ವಾಪಸ್ ಬಂದು ನಿಂತ್ಕೊಂಡೆ. ಮತ್ತೆ ಅಲ್ಲಿ ಓಡೋಮೀಟರ್ ಬೇರೆ ತೋರ್ಸುತ್ತಾ? ತೋರ್ಸಲ್ಲ. ಹಂಗೇನಂತ ಹೇಳ್ತೀರಿ? ಸ್ಥಾನ ಪಲ್ಲಟದ ದೂರ ಶೂನ್ಯ ಹೊಲ್ದಿದ್ರು, ಅದೇ ನಾನು ಹೋಗಿರ್ತಕ್ಕಂಥ ದೂರ ಶೂನ್ಯ ಹೊಲ್ದಿದ್ರು ಸ್ಥಳಾಂತರ ಆಗಿರ್ತದೆ, ಡಿಸ್ಪ್ಲೇಸ್ಮೆಂಟ್ ಶೂನ್ಯ ಆಗಿರ್ತದೆ. ಎಲ್ಲೆಲ್ಲ ಸುತ್ತಾಡ್ಕೊಂಡು ಇಲ್ಲಿಗೆ ಬಂದ್ರೆ ಡಿಸ್ಪ್ಲೇಸ್ಮೆಂಟ್ ಇರೋನೆ, ಬಟ್ ಹೋಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಾಗಿರುತ್ತೆ ಕೌಂಟ್ ಆಗತ್ತೆ ಅಂತ ಅರ್ಥ. ನೋಡಿ, ಒಂದು ಕಾರು 10 ಕಿಲೋಮೀಟರ್ ಎ ಇಂದ ಬಿ ಹೋಗಿ ಬಿ ಇಂದ ಹೇಗ್ ವಾಪಸ್ ಆದ್ರೆ ಬಂದಿರೋ ಡಿಸ್ಟೆನ್ಸ್ ಎಷ್ಟಪ್ಪ? 20 ಕಿಲೋಮೀಟರ್. ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟ ಏನಾರು ಆಗಿದ್ಯಾ? ನನ್ನ ಡಿಸ್ಪ್ಲೇಸ್ಮೆಂಟ್ ಶೂನ್ಯ ಆಗಿಲ್ಲ, ಸ್ಥಳಾಂತರ ಏನಾಗಿದೆ? ಶೂನ್ಯ. ಸರಿ, ಡಿಸ್ಪ್ಲೇಸ್ಮೆಂಟ್ ಶೂನ್ಯ ಆಗಿದೆ. ಯಾಕೆ ಹೇಳಿ? ಹೋಗಿದೆ, ವಾಪಸ್ ಬಂದೆ. ಹಂಗಂತೇಳಿ ಕಿಲೋಮೀಟರ್ ನಿಮ್ಗೆ 20 ಅಂತಾನೆ ಕೌಂಟ್ ಆಗತ್ತೆ. ಬಟ್ ನಾನು ಬಂದಿರೋದು ಎಲ್ಲಿದ್ದೀನಿ? ನಾನೀಗ ಅಲ್ಲೇ ಇದ್ದೀನಿ, ಸ್ಥಳಾಂತರದಲ್ಲೇ ಇದ್ದೀನಿ. ಸ್ಥಳಾಂತರ ಆಗಿರ್ತದೆ, ಶೂನ್ಯ ಆಗಿರುತ್ತೆ ಅಂತ ಅರ್ಥ. ಸರಿನಾ? ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಆರಂಭಿಕ ಸ್ಥಾನದಿಂದ, ಇನಿಷಿಯಲ್ ಪೊಸಿಷನ್ ಇಂದ ಅಂತಿಮ ಸ್ಥಾನಕ್ಕೆ ಸ್ಥಳಾಂತರದ ಪ್ರಮಾಣ ಏನಾಗಿರುತ್ತೆ ಅಂತ ಒಂದ್ಸತಿ ಎಕ್ಸಾಮ್ ಅಲ್ಲಿ ಕೇಳಿದ್ದ. ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ಸ್ಥಳಾಂತರದ ಪ್ರಮಾಣ. ಸರಿನಾ? ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಇನಿಷಿಯಲ್ ಪೊಸಿಷನ್ ಟು ದಿ ಫೈನಲ್ ಪೊಸಿಷನ್ ಏನು? ಸರ್ಕಲ್, ಟ್ರಯಾಂಗಲ್, ಸ್ಕ್ವೈರ್, ಸ್ಟ್ರೈಟ್ ಲೈನ್ ಅಂತ ಕೊಡ್ತಾನೆ ಅಂತ ತಿಳ್ಕೊಳ್ಳಿ. ಇದಕ್ಕೊಂದು ಇಮೇಜ್ ತೋರಿಸ್ತೀನಿ ನೋಡಿ. ಇಲ್ಲಿ ಇದಕ್ಕೊಂದು ಒಳ್ಳೆ ಇಮೇಜ್ ತೋರಿಸ್ತೀನಿ. ಇದು ಒಂದೇ ಸಲ ಕೆಳಗ್ ಬರೋಕ್ಕೂ ಆಗಲ್ಲ ಅನ್ಸುತ್ತೆ. ಇಮೇಜಸ್ ಜಾಸ್ತಿ ಇದಾವೆ. ಇಮೇಜ್ ಹಾಕೊಂಡಿಲ್ಲ, ಇಮೇಜ್ ಮಿಸ್ ಆಗದೆ. ಹಾಕೊಂಡಿಲ್ಲ ಅಲ್ಲ, ಮಿಸ್ ಆಗದೆ, ಕಾಣಿಸ್ತಾ ಇಲ್ಲ. ಬಿಡಿ, ಈಗ ಇಲ್ಲೇ ಬರೋದು ಹೇಳ್ತೀನಿ ನೋಡಿ. ಇಲ್ಲಿ ಈಗ ಒಂದು ಸ್ಕೂಲು ಅಥವಾ ಒಂದು ಕಾಲೇಜ್ ಅಂತ ತಿಳ್ಕೊಳ್ಳಿ. ಸರಿನಾ? ಇಲ್ಲಿ ಮನೆ ಇರುತ್ತೆ ನಿಮ್ದು, ಇಲ್ಲಿ ಮನೆ ಇರುತ್ತೆ. ನೀವೇನ್ ಮಾಡ್ತೀರಿ? ಇಲ್ಲೆಲ್ಲ ಸುತ್ತಾಡ್ಕೊಂಡು, ಫ್ರೆಂಡ್ಸ್ ಜೊತೆ ಸುತ್ತಾಡ್ಕೊಂಡು ಇಲ್ಲಿಗೆ ಬರ್ತೀರಿ, ಒಂದ್ ಕೇಸ್. ಸರಿನಾ? ಇನ್ನೊಂದ್ಸಲ ಏನ್ ಮಾಡ್ತೀರಿ? ಇಲ್ಲೆಲ್ಲ ಸುತ್ತಾಡ್ಕೊಂಡು ಮತ್ತೆ ಇಲ್ಲಿಗೆ ಬರ್ತೀರಿ. ಸರಿನಾ? ಇನ್ನೊಂದ್ ಎಕ್ಸಾಂಪಲ್. ಇನ್ನೊಂದ್ಸತಿ ಏನ್ ಮಾಡ್ತೀರಿ? ಡೈರೆಕ್ಟ್ ಆಗಿ ಇಲ್ಲಿಗೆ ಹೋಗ್ತೀರಿ. ಇದು ಎ, ಇದು ಬಿ, ಇದು ಸಿ. 3 ಎಕ್ಸಾಂಪಲ್ನು ತಗೊಳ್ಳಿ. ಸ್ಟಾರ್ಟಿಂಗ್ ಇಂದ ಹಿಡಿದು ಫೈನಲ್ ವರ್ಗು ನಿಮ್ಗೆ ಇರ್ತಕ್ಕಂಥ ಡಿಸ್ಪ್ಲೇಸ್ಮೆಂಟ್ ಹೆಂಗಿದೆ? ಸ್ಟ್ರೈಟ್ ಆಗಿ ಬಂದಿದ್ಯಾ? ನೋಡ್ರಿ ಇಲ್ಲಿ, ಸ್ಟಾರ್ಟಿಂಗ್ ಇಂದ ಬೇಡ, ಇಲ್ಲಿಂದ ಇಲ್ಲಿಗೆ ತಗೊಳ್ಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಅಂದ್ರೆ ಸ್ಟ್ರೈಟ್ ತಗೋಬೋದಾ? ನೀವ್ ಎಲ್ಲಾರ ಸುತ್ತಾಡ್ಕೊಳ್ಳಿ, ಅದು ಮ್ಯಾಟ್ರ್ ಆಗಲ್ಲ. ಹೌದಾ? ನೀವು ಇನಿಷಿಯಲ್ ಇಂದ ಹಿಡಿದು ಫೈನಲ್ ವರ್ಗು ಏನಿದೆ? ಒಂದೇ ಏನಾಗಿದೆ? ಒಂದು ಲೈನ್ ಅನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಏನಾಗಿದೆ? ಸ್ಟ್ರೈಟ್ ಬರುತ್ತೆ. ಬೇಡ, ಇಲ್ಲಿ ತಗೊಳ್ಳಿ, ಸ್ಟ್ರೈಟ್ ಆಯ್ತು. ಬೇಡ, ಇಲ್ಲಿಗೆ ತಗೊಳ್ರಪ್ಪ, ಏನಾಗುತ್ತೆ? ಸ್ಟ್ರೈಟ್ ಬರುತ್ತೆ. ಹೌದಾ? ಆರಂಭಿಕ ಸ್ಥಾನದಿಂದ, ಇನಿಷಿಯಲ್ ಇಂದ ಹಿಡಿದು ಫೈನಲ್ ವರ್ಗು ಹೋಗೋದಿಕ್ಕೆ ಸ್ಥಳಾಂತರದ ಪ್ರಮಾಣ, ಡಿಸ್ಪ್ಲೇಸ್ಮೆಂಟ್ ಏನಾಗಿರ್ತದೆ? ಸರಳ ರೇಖೆ ಆಗಿರುತ್ತೆ ಅಂತ ಕರಿತೀವಿ. ಸರಿನಾ? ಸೊ ಇದು ಒಂದ್ ಎಕ್ಸಾಂಪಲ್. ಇದು ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಏನು ಅಂತೇಳಿ, ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಏನು ಅನ್ನೋದಕ್ಕೆ ನಿಮ್ಗೊಂದು ಎಕ್ಸಾಂಪಲ್ ಇದು. ಸರಿನಾ? ನೆಕ್ಸ್ಟ್ ಇನ್ನೊಂದು, ಇವಾಗ ನಿಮ್ಗೆ ಡಿಸ್ಟೆನ್ಸ್ ಗೊತ್ತಾಯ್ತು, ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯ್ತು. ಇದು ಸ್ಪೀಡ್ ಬಗ್ಗೆ ಹೇಳತ್ತಂತೆ, ಇದು ಡೈರೆಕ್ಷನ್ಸ್ ಬಗ್ಗೆ ಹೇಳತ್ತಂತೆ. ಸೊ ಹೇಳಿ ಬಿಡಿ, ನಮ್ಗೇನ್ ತೊಂದರೆ ಇಲ್ಲ. ಮತ್ತೆ ಸ್ಪೀಡ್ ಅಂತಕ್ಕಂಥದ್ದು ಸ್ಕೇಲಾರ್ ಕ್ವಾಂಟಿಟಿ, ವೆಲಾಸಿಟಿ ಅಂತಕ್ಕಂಥದ್ದು ಇದೊಂದು ಹೇಳ್ಬಿಟ್ರೆ ಅಷ್ಟಿಗೆ ಬಿಡ್ತೀನಿ, ಒಂದ್ 20 ನಿಮಿಷ ತಡ್ರಿ. ಸೊ ವೆಲಾಸಿಟಿ ಇದು ಬಂದ್ಬಿಟ್ಟು ವೆಕ್ಟರ್ ಕ್ವಾಂಟಿಟಿ. ಸ್ಕೇಲಾರ್ ಅಂದ್ರೇನು? ವೆಕ್ಟರ್ ಅಂದ್ರೇನು? ಕಾನ್ಸೆಪ್ಟ್ ತರ ಹೇಳಿ, ನಂಗೆ ಡೆಫಿನೇಷನ್ ಹೇಳಿದ್ರಿ ಓಕೆ. ಒಂದ್ ಕಾನ್ಸೆಪ್ಟ್, ಒಂದ್ ಎಕ್ಸಾಂಪಲ್ ಕೊಟ್ಬಿಟ್ಟು ಹೇಳಿ, ಹಿಂಗೆ ಸರ್ ಇದು ಸ್ಕೇಲಾರ್, ಹಿಂಗೆ ವೆಕ್ಟರ್ ಅಂತ ಹೇಳಿ. ಅದು ನೀವ್ ಹೇಳಿದ್ ಕರೆಕ್ಟ್. ಸ್ಕೇಲಾರ್ ಅಂದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಇದ್ರಲ್ಲಿ ಬರೀ ಡೈರೆಕ್ಷನ್ ಇರುತ್ತೆ ಅಂತ ಅಂದ್ರಿ. ಹೌದಾ? ಸೊ ಹೇಳಿ. ಸೊ ನಾನು ಹೇಳ್ತೀನಿ ಬಿಡಿ. ಸ್ಕೇಲಾರ್ ಅಂತ ಕೇಳ್ರೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಪಾಪ ಕನ್ನಡ ಮೀಡಿಯಂ ಅವ್ರು ಇರ್ತಿರಲ್ವಾ, ಅದೀಶ ಅಂತ ಹೇಳ್ತೀವಿ. ವೆಕ್ಟರ್ ಅಂತ ಕೇಳಿದ್ರೆ ಸತೀಶ, ಸದೇಶ, ಸದೀಶ ಅಂತ ಕರಿತೀವಿ. ಹೌದಾ?
ವೆಕ್ಟಾರ್ ಅಂತ ಕೇಳಿದ್ರೆ ಸದಿಶ ಅಂತ ಹೇಳ್ತೀವಿ. ಇದು ನಿಮ್ಗೆ ಅರ್ಥ ಆಗ್ಬೇಕು ಅಂತ ಕೇಳಿದ್ರೆ ನಿಮಗೆ ಎರಡು ಕಾನ್ಸೆಪ್ಟ್ ಗೊತ್ತಾಗಬೇಕು, ಸರಿನಾ? ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ, ಅಂದ್ರೆ ಕನ್ನಡದಲ್ಲಿ ಪರಿಮಾಣ ಅಂತ ಹೇಳಿ, ಸರಿನಾ? ಇನ್ನೊಂದು ಡೈರೆಕ್ಷನ್ ಅಂತ ಕರಿತೀವಿ, ಅಂದ್ರೆ ದಿಕ್ಕು ಅಂತ ಹೇಳ್ತೀವಿ. ದಿಕ್ ಅಂದ್ರೆ ನಿಮ್ಗೆಲ್ಲ ಗೊತ್ತಾಗತ್ತೆ. ಡೈರೆಕ್ಷನ್ ಅಂತ ಹೇಳಿದ್ರೆ ಒಂದ್ ವಸ್ತು ಯಾವ ಕಡೆ ಮೂವ್ಮೆಂಟ್ ಆಗತ್ತಲ್ಲ ಅದೇ ಒಂದ್ ದಿಕ್ಕು ಅಂತ ಕರ್ಕೋತೀವಿ, ದಿಕ್ ಬಿಡಿ. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೇನು? ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಆರ್ ಕ್ವಾಂಟಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂತ ಕರಿತೀವಿ. ವಸ್ತುವಿನ ಗಾತ್ರ, ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ವಸ್ತುವಿನ ಗಾತ್ರ, ಸರಿನಾ? ವಸ್ತುವಿನ ಗಾತ್ರ ಅಂತ ಕೇಳ್ತೀವಿ, ಅಥವಾ ಸೈಜ್ ಆಫ್ ಎನ್ ಆಬ್ಜೆಕ್ಟ್ ಅಂತ ಕರಿತೀವಿ, ಆರ್ ಕ್ವಾಂಟಿಟಿ ಆಫ್ ಎನ್ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಹಂಗಂದ್ರೆ ಮ್ಯಾಗ್ನಿಟ್ಯೂಡ್ ಅಂತ ಹೇಳಿ. ಡೈರೆಕ್ಷನ್ ಅಂತ ಕೇಳಿದ್ರೇನು? ಈಗ ತಾನೇ ಹೇಳಿದೆ, ಒಂದು ನಿರ್ದಿಷ್ಟ ಸ್ಥಾನದ ಕಡೆ ವಸ್ತು ಮೂವ್ಮೆಂಟ್ ಆಗ್ತಾರೆ, ಚಲನೆ ಆಗ್ತಾರೆ, ಅದನ್ನ ಡೈರೆಕ್ಷನ್ ಅಂತ ಕರ್ಕತ್ತೀವಿ. ವಸ್ತುವಿನ ಗಾತ್ರಕ್ಕೆ ಮ್ಯಾಗ್ನಿಟ್ಯೂಡ್ ಅಂತ ಕರಿತೀವಿ. ಇದಕ್ಕೊಂದು ಎಕ್ಸಾಂಪಲ್ ಕೊಡೋಣ. ಮಧ್ಯಾಹ್ನ ಊಟ ಮಾಡಿದ್ರ? ಊಟ ಮಾಡಿದ್ರ? ಕರೀಲಿಲ್ಲ ಮತ್ತೆ, ಸರಿನಾ? ಇದು ತಟ್ಟೆ, ಸರಿನಾ? ತಟ್ಟೆಗೆ ಹಾಕೊಂಡು ಊಟ ಮಾಡಿದ್ರಿ. ಏನ್ ತಿಂದ್ರಪ್ಪ ಅಂತ ಕೇಳಿ ರೈಸ್ ತಿಂದಿರ್ತೀರ, PG ಸ್ಪೆಷಲ್. ಬಸ್ದಿರೋ ಅನ್ನ ಹಾಕೊಂಡ್ ಕೊಟ್ಟಿರ್ತಾರೆ, ಹೌದಾ? ಬಸ್ದಿರೋ ಅನ್ನ ಒಳ್ಳೇದ, ಬಸಿದೇರ ಅನ್ನ ಒಳ್ಳೇದ? ಬಸಿದೇರ ಅನ್ನ ಒಳ್ಳೇದು. ಯಾಕೆ? ಬಸ್ದಿರ ಏನಾಗುತ್ತೆ? ಕಾರ್ಬೋಹೈಡ್ರೇಟ್ಸು. ಅನ್ನ ಬಸದ್ರ ಒಳ್ಳೇದ, ಬಸಿದಿರ ಒಳ್ಳೇದ? ಮೇಡಮ್ ಹೇಳ್ತಾರೆ, ಹೇಳಿ ಮೇಡಮ್. ಗೊತ್ತಿಲ್ವಾ ಮೇಡಮ್? ಇವತ್ತೇ ಅಡಿಗೆ ಮನೆಗೆ ಹೋಗಿ ಹೇಳ್ತೀನಿ, ಆಯ್ತಾ? ಸರಿ, ನಾವು ನಾಳೆಯಿಂದ ಕ್ಲಾಸಿಗೆ ಬರೋದು ಬಿಟ್ಬಿಟ್ಟಿರ, ಮತ್ತೆ ಸುಮ್ನೆ ಹೇಳ್ದೆ. ಆಮೇಲೆ ಅನ್ನ ಬಸಿದೆ ಇದ್ರೆ ಒಳ್ಳೇದು. ಬಸದ್ರೇನ? ಬಸಿದ ಅಂತ ಹೇಳಿದ್ರೆ ಏನಲ್ಲ, ಅದು ನೀರ್ ಇರುತ್ತಲ್ಲ, ನೀರ್ನ ಚೆಲ್ತಾರ ಅಷ್ಟೇ. ಆ ಚೆಲ್ಲದ್ರೆ ಏನಾಗತ್ತಪ್ಪ ಅಂತ ಕೇಳಿದ್ರೆ ಅದ್ರಲ್ಲಿ ಏನು ಕಾರ್ಬೋಹೈಡ್ರೇಟ್ಸ್ ಏನ್ ಅನ್ನ ತಿಂತಿರಲ್ಲ, ಎಲ್ಲ ನುಣ್ಣಗ್ ಅದ್ರಲ್ಲೇ ಹೋಗುತ್ತೆ. ಅದಕ್ಕೆ ಅನ್ನ ಬಸು ತಿನ್ನಬಾರದು. ಅದಕ್ಕೆ PG ಚೆನ್ನಾಗ್ ತಿಂದ್ರೆ ಸಣ್ಣ ಆಗ್ತಾ ಬರ್ತೀರಿ. ಯಾಕೆ ಹೇಳಿ? ಯಾಕಪ್ಪ ಅಂತ ಹೇಳಿ ಅನ್ನ ಬಸ್ದಿರ್ತಾರೆ. ಬಸಿ ಯಾಕೆ ಕಾರಣ ಯಾರಪ್ಪ ಅಂದ್ರೆ ನೀವುಗಳಯ್ಯ. ಸ್ವಲ್ಪ ಗಂಟಾಗಿ ಬಂದ್ರೆ ತಿನ್ನಲ್ಲ, ಹೌದಾ? ಉದ್ರುದ್ರಂಗ್ ಬರ್ಬೇಕು, ಕರೆಕ್ಟ್ ಆತರ ಬಂದ್ರಷ್ಟೇ ಓ ಚೆನ್ನಾಗಿದೆ ಅಂತ ಹೇಳ್ತೀರಿ. ಚೆನ್ನಾಗಿ ಯಾವ್ದು ಉದ್ರುದ್ರಂಗ್ ಬರುತ್ತಲ್ಲ ಅದೇನಂತ ಅರ್ಥ? ಅನ್ನ ಬಸ್ತಾರೆ ಅಂತ ಅರ್ಥ. ಸೊ ಅದಕ್ಕೆ ಬಸಿದ್ರೆ ಏನಾಗತ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಅಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಅನ್ನನ ಬಸಿಬಾರ್ದು. ಒಂದು, ಅಕ್ಕಿನೂ ಕಾರ್ಬೋಹೈಡ್ರೇಟೆ, ರಾಗಿನೂ ಕಾರ್ಬೋಹೈಡ್ರೇಟೆ, ಗೋಧಿನೂ ಕಾರ್ಬೋಹೈಡ್ರೇಟೆ, ಜೋಳನೂ ಕಾರ್ಬೋಹೈಡ್ರೇಟೆ, ಹೌದಾ? ಜೋಳ ರಾಗಿನ ತಿನ್ನೋದಕ್ಕೆ ಪ್ರಿಫರ್ ಮಾಡ್ತಾರೆ, ಗೋಧಿ ಮತ್ತೆ ಅಕ್ಕಿನ ತಿನ್ಬಾರ್ದು ಅಂತ ಹೇಳ್ತಾರೆ. ರೀಸನ್ ಏನು? ಕ್ವಾಲಿಟಿ, ಪಾಲಿಶ್ ಮಾಡಿರ್ತಾರೆ. ಓಕೆ, ಪಾಲಿಶ್ ಮಾಡದೇ ತಿನ್ನೋಣ ಬಿಡಿ. ಅಕ್ಕಿನ ಯಾರು ಪ್ರಿಫರ್ ಮಾಡಲ್ಲ, ರಾಗಿ ಜೋಳನ ಚೆನ್ನಾಗಿ ಪ್ರಿಫರ್ ಮಾಡ್ತಾರೆ. ಯಾಕೆ ಹೇಳಿ? ಯಾಕಪ್ಪ ಅಂತ ಹೇಳಿದ್ರೆ ಅಕ್ಕಿನ ನಾವು ಸಿಪ್ಪೆ ಸೂಲ್ ತಿಂತೀವಿ. ಯಾರ ಅನ್ನ ಭತ್ತ ಹಂಗೆ ಮಾಡಿ ತಿಂತಾ ಇದೀರಾ? ಸಿಪ್ಪೆ ಸೂಲ್ ತಿಂತೀವಿ. ರಾಗಿ ಜೋಳನ ಯಾರು ಸಿಪ್ಪೆ ಸೂಲಿತ್ತೀರಾ? ಹಂಗೆ ತಿಂತೀರಿ. ಅದಕ್ಕೆ ರಾಗಿ ಜೋಳ ಪ್ರಿಫರ್ ಮಾಡ್ತಾರಲ್ಲ, ಅಕ್ಕಿ ಯಾರು ಪ್ರಿಫರ್ ಮಾಡಲ್ಲ. ಮುಂದಕ್ಕೆ ನೋಡ್ತಾ ಹೋಗೋಣ. ಪಾಲಿಶ್ ಮಾಡಿದ್ರೆ ಮತ್ತ ಅನ್ನ ಪಾಲಿಶ್ ಆಗಿದೆಯಪ್ಪ ಅಂತ ಹೇಳಿದ್ರೆ ಅದು ಬಹಳ ಏನಂತ ಅರ್ಥ? ಸೊ ಹೆಲ್ತಿಗೆ ಬಹಳ ಎಫೆಕ್ಟ್ ಅಂತ ಅರ್ಥ. ಅನ್ನ ಡಿಮ್ ಆಗಿರ್ಬೇಕು, ಡಿಮ್ ಆಗಿದ್ರೆ ಅನ್ನ ಚೆನ್ನಾಗಿದೆ ಅಂತ ಹೇಳಿ, ಗೊತ್ತಾಯ್ತಾ? ಸೊ ಹೆಂಗ್ ಗೊತ್ತಾಗತ್ತೆ? ಸೊಸೈಟಿ ಅಕ್ಕಿ ಅಥವಾ ಗದ್ದೆ ಅಕ್ಕಿ ಮಾಡಿ ನೋಡಿ, ಫುಲ್ ಡಿಮ್ ಆಗಿರುತ್ತೆ. ಸೊ ಅಂದ್ರೆ ಏನಂತ ಅರ್ಥ? ಅಂತ ಅನ್ನ ಬಂದ್ಬಿಟ್ಟು ನಿಮಗೆ ಹೆಲ್ತಿ ಒಳ್ಳೇದದು. ಪಾಲಿಶ್ ಆಗಿದ್ರೆ ಏನಾಗಿರುತ್ತೆ? ವೈಟ್ ಹೊಳಿತಾ ಇರತ್ತೆ ಅನ್ನ, ಹಂಗೆ ಸೋನಾ ಮಸೂರಿ ಎಲ್ಲ ಪಾಲಿಶ್ಡ್ ಆಗಿರ್ತದೆ. ತಿಂದ್ರೆ ಎಲ್ಲ ನಾವು ಸಮಾಧಾನಕ್ಕೆ ತಿಂತೀವಿ ಅಷ್ಟೇ, ಬಾಡಿಗೆ ಏನು ಅಷ್ಟು ಒಳ್ಳೇದಲ್ಲ ಬಿಡಿ. ಈಗ ರೈಸ್ ತಿಂದ್ರಿ ಇವಾಗ, ಹೌದಾ? ರೈಸ್ ತಿಂದ್ರೆ ನಿಮ್ಗೆ ಏನ್ ಸಿಕ್ತಪ್ಪ? ಬಾಡಿಗೆ ಅಥವಾ ಎನರ್ಜಿ ಸಿಕ್ತು, ಹೌದಾ? ಈಗ ರೈಸ್ ನ ನೀವು ತಿಂದ್ರಿ, ನಿಮ್ಗೆ ಏನ್ ಸಿಕ್ತೋ? ಎನರ್ಜಿ ಸಿಕ್ತು. ಸರಿ, ಎಲ್ಲಿಗೆ ಸಿಕ್ತು ಹೇಳಿ? ತಲೆಗ್ ಸಿಕ್ತಾ, ಕೈಗೆ ಸಿಕ್ತಾ, ಕಾಲಿಗೆ ಸಿಕ್ತಾ, ಹೊಟ್ಟೆಗೆ ಸಿಕ್ತಾ, ಕಣ್ಣಿಗೆ ಸಿಕ್ತಾ? ಎಲ್ಲಿಗೆ ಸಿಕ್ತು? ಥ್ರೂಔಟ್ ಬಾಡಿ ಅಂತ ನಂಗ್ ಬೇಡ, ಯಾವ್ದಾರ ಒಂದ್ ಸ್ಪೆಸಿಫಿಕ್ ಪಾರ್ಟ್ ಹೇಳಿ. ಹೇಳಕ್ ಬರತ್ತಾ? ಹೇಳಕ್ ಬರಲ್ಲ. ಸೊ ಅಂದ್ಮೇಲೆ ಎನರ್ಜಿ ಇಲ್ಲೇನಿದೆ? ಮ್ಯಾಗ್ನಿಟ್ಯೂಡ್ ಬಂತು. ಮ್ಯಾಗ್ನಿಟ್ಯೂಡ್ ಅಂತ ಕೇಳಿದ್ರೆ ರೈಸ್ ಅಂತ ಹೇಳಿದ್ರೆ ರೈಸ್ ತಿಂದ್ರೆ ಮ್ಯಾಗ್ನಿಟ್ಯೂಡ್, ಒಂದು ಗಾತ್ರ ಇದೆ. ರೈಸ್ ಒಂದ್ ಸೈಜ್ ಕಾಣಿಸ್ತಾ ಇದೆಯಾ? ತಟ್ಟೆಲ್ ರೈಸ್ ಹಾಕಿ ಕೊಟ್ಟಿದ್ದೀನಿ, ರೌಂಡ್ ಕಾಣಿಸ್ತಾ ಇದೆಯಾ? ಏನಂತ ಅರ್ಥ? ಮೀನ್ಸ್ ಅದಕ್ಕೊಂದ್ ಏನಾಗಿದೆ? ಪರಿಮಾಣ ಇದೆ. ಡೈರೆಕ್ಷನ್ ಏನಾರ ಬಂತ? ರೈಸ್ ತಿಂದ್ರೆ ಎನರ್ಜಿ ಎಲ್ಲಿಗೆ ಸಿಕ್ತು ಅಂತ ಕೇಳಿ ಹೇಳಕ್ ಬಂದ್ರ? ಇಲ್ಲ. ಎನರ್ಜಿ ಸ್ಕೇಲರ್ ಅಂತ ಹೇಳ್ತೀರಾ, ವೆಕ್ಟರ್ ಅಂತ ಕರಿತೀರಾ? ಎನರ್ಜಿ ಬಂದ್ಬಿಟ್ಟು ನಾವೇನಂತ ಅರ್ಥ? ಸೊ ಇಟ್ ಈಸ್ ಸ್ಕೇಲಾರ್ ಅಂತ ಅರ್ಥ. ಇದು ಸ್ಕೇಲಾರ್ ಕ್ವಾಂಟಿಟಿ. ಮತ್ತೆ ಈಗ ಆಕ್ಸಿಲರೇಷನ್ ತಾಳನ್ನ,
ಆಕ್ಸಿಲರೇಷನ್ ತಗೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ತಗೊಳ್ಳೋಣ. ನಾ ಇಲ್ಲಿಂದ ಅತ್ತಿಗುಪ್ಪೆಗೆ ಹೋದೆ ಅಂತಂದೆ, ಹೋಗ್ತಾ ಇದೀನಿ, ನಾನು ಹೋಗ್ತಾ ಇದ್ದೀನಿ ಅಥವಾ ನೀವೇ ಹೋಗ್ತಾ ಇದೀರಿ, ನೀವ್ ಯಾರಿಲ್ಲಿ? ಸೈಜ್ ಆಫ್ ದಿ ಆಬ್ಜೆಕ್ಟ್, ಸರಿನಾ? ವಸ್ತುವಿನ ಗಾತ್ರ ನಿಮಗೆ ನಿಮ್ದೇ ಆಗಿರ್ತಕ್ಕಂಥ ಒಂದು ಸೈಜ್ ಇದೀರಿ, ಹೌದಾ? ಒಂದು 6 ಅಡಿ ಅದ್ದ ಹೈಟ್ ಅಂತ ಹೇಳ್ಕೊಂಡು ಒಂದು ಸೈಜ್ ಇದೀರಾ ನೀವು. ಸೈಜು ಅತ್ತಿಗುಪ್ಪೆಗೆ ಹೋದ್ರಿ ಅಂತ ಹೇಳ್ತೀನಿ, ಆ ಡೈರೆಕ್ಷನ್ ಹೇಳ್ಬೋದಾ? ಹಿಂಗ್ ಹೋದ್ರಪ್ಪ ನೀವು ಒಂದ್ ನಾನು ತೋರಿಸ್ಬೋದು, ಡೈರೆಕ್ಷನ್ ಹೇಳಕ್ ಆಗಲ್ಲ ಅಂತಿಲ್ಲ. ಸೊ ಆಮೇಲೆ ಡಿಸ್ಪ್ಲೇಸ್ಮೆಂಟ್ ಸ್ಕೇಲರ್ ಅಂತ ಹೇಳ್ತೀರಾ, ವೆಕ್ಟರ್ ಅಂತ ಕರಿತೀರಾ, ಸರಿನಾ? ಸೊ ಡಿಸ್ಪ್ಲೇಸ್ಮೆಂಟ್ ಸ್ಥಾನ ಪಲ್ಲಟ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ವೆಕ್ಟರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಕೇಲರ್ ಅಂಡ್ ವೆಕ್ಟರ್. ಇದು ನಿಮ್ಗೆ ಸಿಲೆಬಸ್ ಅಲ್ಲಿ ಇಲ್ಲ, ಬಟ್ ಆದ್ರೂ ಹೇಳ್ದೆ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು. ಸರಿ, ಅವಾಗ್ಲೇ ನಾನು ನಿಮ್ಗೊಂದು ಆಕ್ಸಲರೇಷನ್ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೆ, ಹೌದಾ? ಈಗ ನೀವ್ ಹೇಳಿ, ಎ ಇಂದ ಬಿ ಗೆ ಹೆಣ್ಣೊಡಕ್ ಹೋಗ್ತಾ ಇದೀರಿ ಅಂತ ಅಂದೆ, ಹೌದಾ? ಹೋಗ್ತಾ ಇದೀನಿ ಅಂತ ಕೇಳಿದ್ರೆ ಡೈರೆಕ್ಷನ್ ಹೋಗ್ತಾ ಇದೀರಿ, ಇಲ್ಲಿ ಯಾರಪ್ಪ ಮ್ಯಾಗ್ನಿಟ್ಯೂಡು? ನೀವೇ ಕಣ್ರಿ, ಮದ್ವೆ ಕಂಡು ಇನ್ಯಾರ್ರಿ, ನಾನಾ? ನೀವೇ, ನಿಮ್ಗೊಂದು ಮ್ಯಾಗ್ನಿಟ್ಯೂಡ್ ಅದು, ಹೌದಾ? ಸರಿ, ಇಂಥ ಕಡೆ ಹೋಗ್ತಾ ಇದೀರಿ ಅಂತ ಹೇಳ್ಬೋದಾ? ಯಾವ್ದಾರ ಒಂದು ತಾಲೂಕು ಹೆಸರು ಹೇಳಿ ಸರ್, ಯಾವ್ದಾರ ಒಂದು ಊರ ಹೆಸರು ಹೇಳ್ರಿ. ಸರಿ, ನಿಮ್ ಹುಡುಗಿ ಅಲ್ಲೇ ಒಳತನ ಈ ಕನ್ಫರ್ಮ್ ಆಯ್ತು ಬಿಡಿ, ಆಯ್ತಾ? ಸರಿನಾ? ಓಕೆ, ಡೈರೆಕ್ಷನ್ ಹೇಳಿದ್ರ ಅವರು, ಡೈರೆಕ್ಷನ್ ಬಂತ. ಸೊ ಅಂದ್ಮೇಲೆ ರೇಟ್ ಸಾರಿ ವೆಲಾಸಿಟಿ ಬಂದ್ಬಿಟ್ಟು ಯಾವ ಕ್ವಾಂಟಿಟಿ ಅಂತಿದೆ ಇಲ್ಲಿ? ವೆಲಾಸಿಟಿ ಬಂದ್ಬಿಟ್ಟು ವೆಕ್ಟರ್ ಅಂತಿದೆ. ಸ್ಪೀಡ್ ಅಂತ ಬಂದ್ರೆ ಸ್ಕೇಲರ್ ಅಂತ ಹೇಳಿದೆ. ಸ್ಕೇಲರ್ ಅಲ್ಲಿ ನಿಮ್ಗೆ ಏನಾಗಲ್ಲ, ಡೈರೆಕ್ಷನ್ ಬರಲ್ಲ. ವೆಲಾಸಿಟಿಯಲ್ಲಿ ನಿಮ್ಗೆ ಡೈರೆಕ್ಷನ್ ಬಂತ, ಡೈರೆಕ್ಷನ್ ಬಂತು. ಸೊ ಅಂದ್ಮೇಲೆ ನಾವು ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳಿದ್ರೆ ಒಳ್ಳೇದ, ರೇಟ್ ಆಫ್ ಚೇಂಜ್ ಆಫ್ ಸ್ಪೀಡ್ ಅಂತ ಹೇಳಿದ್ರೆ ಒಳ್ಳೇದ? ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಂತ ಹೇಳ್ಬೇಕು. ಯಾಕೆ ವೆಲಾಸಿಟಿ ಅಂತ ಹೇಳ್ಬೇಕು ಅನ್ನೋದಕ್ಕೆ ಇಷ್ಟು ಉದ್ದ ಕತೆ ಹೇಳಿದೆ ನಿಮ್ಗೆ ಇಷ್ಟೊತ್ತು. ಸೊ ವೇಗದಲ್ಲಿನ ಬದಲಾವಣೆ ದರ ಇದೆಯಲ್ಲ, ಇದಕ್ಕೆ ನಾವೇನಂತ ಹೇಳ್ತೀವಿ? ಆಕ್ಸಲರೇಷನ್, ವೇಗೋತ್ಕರ್ಷ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಇದನ್ನೇ ವೇಗೋತ್ಕರ್ಷ ಅಂತ ಹೇಳೋದು, ಸರಿನಾ? ವೇಗೋತ್ಕರ್ಷ ಅಂದ್ರೆ ಗೊತ್ತಾಯ್ತು ನೋಡಿ. ಇಲ್ಲಿ ಸ್ಪೀಡ್ ಅಂತ ಹೇಳಿದ್ರೆ, ಮತ್ತೆ ಸ್ಪೀಡ್ ಅಂತ ಬಂದ್ರೆ ಇದು 2 ಕಾನ್ಸೆಪ್ಟ್ ಆಯ್ತು. ಇನ್ನೊಂದು 10 ನಿಮಿಷ ಇದೊಂದು ಮುಗಿಸ್ಬಿಡ್ತೀನಿ. ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್. ವೆಲಾಸಿಟಿ ಏನಾಗ್ಬೋದು? ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗ್ಬೋದು ಅಂತ ಹೇಳಿದೆ. ಸೊ ನಿಮ್ಗೆ ಅಲ್ವಾ ಯಾವಾಗ್ಲೂ ಸ್ಪೀಡ್ ಹೋಗ್ಬೇಡ ಅಂತ ಹೇಳ್ತಿರ್ತಾರ ಮನೆಯಲ್ಲಿ, ಹೌದಾ? ಸ್ಪೀಡ್ ಆಗಿ ಇವಾಗ ಒಂದು ಅನಲಾಗ್ ಒಂದು ತಗೊಳ್ಳೋಣ, ಈ 0 ಇಂದ 140 ವರೆಗೂ ಇರುತ್ತೆ, ಅಥವಾ ಕೆಲವೊಂದು 160 ವರೆಗೂ ಬರುತ್ತೆ. ಸೊ ಏನೋ ಸ್ವಲ್ಪ ಜೋರಾಗಿ ಎಕ್ಸ್ಟ್ರೇಟರ್ ಕೊಡ್ತೀರಿ ಅಂತ ತಿಳ್ಕೊಳ್ಳಿ, ಅವಾಗ ಅದೇನಾಗತ್ತೆ? ಮುಂದಕ್ಕೆ ಬರ್ತಾ ಹೋಗುತ್ತೆ. ರಿವರ್ಸ್ ತಗೊಳ್ಳಿ, ಅವಾಗ ಅದು 0 ಇಂದ ಉಲ್ಟಾ ಬರುತ್ತಾ? ಬರಲ್ಲ. ಸೊ ಅಂದ್ರೆ ಏನಂತ ಅರ್ಥ? ಸ್ಪೀಡ್ ಈಸ್ ಆಲ್ವೇಸ್ ಪಾಸಿಟಿವ್. ಅದು ನೀವು ರಿವರ್ಸ್ ತಗೊಂಡ್ರಿ ಅಂದ ತಕ್ಷಣ ಅದೇನಾಗಲ್ಲ, ಸ್ಪೀಡೋಮೀಟರ್ ಅದು ಕಟ್ ಆಗ್ಬಿಟ್ಟು ಹಿಂದಕ್ಕೆ ಬಂದ್ಬಿಡಲ್ಲ. ಸ್ಪೀಡೋಮೀಟರ್ ಅಂತ ಹೇಳಿದ್ರೆ ಸ್ಪೀಡ್ ತೋರಿಸೋದು, ಅಲ್ಲಿ ಎಷ್ಟು ಕಿಲೋಮೀಟರ್ ಹೋಗಿದೀರಿ ಅಂತ ತೋರಿಸೋದ್ರ ಓಡೋಮೀಟರ್ ಅಂತ ಹೇಳ್ತೀವಿ. 50 ಕಿಲೋಮೀಟರ್ 20 ಕಿಲೋಮೀಟರ್ ಹೋಗಿದ್ರಿ ಅಂತ ತೋರಿಸ್ತಿರ್ತದಲ್ಲ, ಅದು ಓಡೋಮೀಟರ್. ಓಡೋಮೀಟರ್ ನ ಫಸ್ಟ್ ಯೂಸ್ ಮಾಡಿದ್ದು ಶಿಪ್, ಹಡಗುಗಳಲ್ಲಿ. ಇದು ನೆನ್ಪಿಡ್ಕೊಳ್ಳಿ. ನೀವೆಷ್ಟು ಇವಾಗ ಅವಾಗ ಒಂದು 60ರಲ್ಲಿ ಹೋಗ್ತಾ ಇರ್ತೀರಿ, 80ರಲ್ಲಿ ಹೋಗ್ತಾ ಇರ್ತೀರಿ, 100ರಲ್ಲಿ ಹೋಗ್ತಾ ಇರ್ತೀರಿ. ಸೊ ಅದು ನಿಮ್ಗೆ ಸ್ಪೀಡೋಮೀಟರ್, ಸರಿನಾ? ಇದು ಒಳಗ್ ಬರ್ಸೋದು ಓಡೋಮೀಟರ್. ಸೊ ಇದು ಸ್ಪೀಡ್ ಈಸ್ ಪಾಸಿಟಿವ್. ಮತ್ತೆ ವೆಲಾಸಿಟಿ ಅಂತ ಬಂದಾಗ ಇದು ಡೈರೆಕ್ಷನ್ ಇದೆ. ನೀವು ಅನ್ಕೊಂಡಿ ಡೈರೆಕ್ಷನ್ ಹೋದ್ರೆ ಪಾಸಿಟಿವ್, ನೀವು ಅನ್ಕಾಳ್ದಲ್ಲೇ ಬೇರೆ ಕಡೆ ಹೋದ್ರೆ ಏನಾಯ್ತು ಅಲ್ಲಿ? ನೆಗೆಟಿವ್. ಅದಕ್ಕೆ ವೆಲಾಸಿಟಿ ಏನಾಗ್ಬೋದು? ಪಾಸಿಟಿವ್ ಆದ್ರೂ ಆಗ್ಬೋದು, ನೆಗೆಟಿವ್ ಆದ್ರೂ ಆಗಬಹುದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ಇದನ್ನ ನಾವು ಸ್ಪೀಡ್ ಮತ್ತೆ ವೆಲಾಸಿಟಿ ಅಂತ ಕರೆಯೋದು. ಈಗ ನಿಮಗಿಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಗೊತ್ತಾಯ್ತು? ಆಕ್ಸಲರೇಷನ್ ಅಂದ್ರೆ ಗೊತ್ತಾಯ್ತು, ಹೌದಾ? ಆಕ್ಸಲರೇಷನ್ ಅಂದ್ರೆ ಕ್ಲಿಯರ್ ಆಯ್ತು. ಪ್ಲಸ್ ಇನ್ನೊಂದೇನಪ್ಪಾ ಅಂತ ಕೇಳಿದ್ರೆ ಎಕ್ಸಾಂಪಲ್ಸ್ ಕ್ಲಿಯರ್ ಆಯ್ತು. ಈಗ ಮಾಸ್ ಬಗ್ಗೆ ನೋಡೋಣ, ಸರಿನಾ? ಆಕ್ಸಲರೇಷನ್ ಅಂದ್ರೆ ಅರ್ಥ ಆಯ್ತಾ? ಎನಿ ಡೌಟ್ಸ್ ಅವ್ರು ಕೇಳ್ರಿ. ಆಕ್ಸಲರೇಷನ್ ಆನ್ಲೈನ್ ನೋಡ್ತಿರೋರು ಯಾವ್ದಾರ ಡೌಟ್ಸ್ ಇದ್ರೆ ಆರಾಮಾಗಿ ಕೇಳ್ಬೋದು. ಹೇಳ್ತವ್ರ? ನನಗೆ ಎಕ್ಸಾಂಪಲ್ ನೆಕ್ಸ್ಟ್ ಟೈಮ್ ಹೇಳಿ. ಏನಾದ್ರು ಡೌಟ್ಸ್ ಬಂದಿದ್ದಾರೆ ನಂಗೆ ಹೇಳಿ ರಮೇಶ್ ಅವ್ರ, ಆಯ್ತಾ? ಓಕೆ. ಮತ್ತೆ ನಿಮ್ಗೆ ಎನಿ ಡೌಟ್ಸ್ ಏನಾರ ಇದ್ರೆ ಕೇಳ್ಬೋದು. ನಾವಿಲ್ಲಿ ಯಾರಿಗೂ ಏನು ನಿರ್ಬಂಧ ಇಲ್ಲ. ಫ್ರೀ ಬರ್ಡ್ ಇಲ್ಲಿ ಬೇಕಾದ ಕ್ವಶನ್ ಕೇಳ್ಕೋಬಹುದು, ಸಬ್ಜೆಕ್ಟ್ ರಿಲೆವೆಂಟ್, ಆಯ್ತಾ? ಸೊ ಸರಿ, ನಿಮ್ಗೀಗ ಡೆಫಿನೇಷನ್ಸ್ ಆಯ್ತು, ಇಲ್ಲೇ ಹೇಳಿದೆ. ಇವಾಗ ಮಾಸ್ ಇದೆ. ಮಾಸ್ ನ ನಿಮ್ಗೆ ನಾನು ಗ್ರಾವಿಟಿ ಮಾಡ್ಬೇಕಾದ್ರೆ ಹೇಳ್ತೀನಿ. ಜಸ್ಟ್ ಮಾಸ್ ಡೆಫಿನೇಷನ್ ಹೇಳಿರ್ತೀನಿ. ಟೋಟಲ್ ಅಮೌಂಟ್ ಆಫ್ ಮ್ಯಾಟರ್ ಇನ್ ಎ ಮೆಟೀರಿಯಲ್, ಒಂದು ವಸ್ತುವಿನಲ್ಲಿರುವ ಪರಿಮಾಣಗಳ ಮೊತ್ತ ಅಂತ ಹೇಳ್ಬಿಟ್ಟು ಮಾಸಿಗೆ ಕರಿತೀವಿ. ಇನ್ನು ಇದು ನಾನು ನಿಮ್ಗೆ ಗ್ರಾವಿಟಿ ಬಂದಾಗ ಮತ್ತೆ ಹೇಳ್ತೀನಿ. ಜಸ್ಟ್ ಈಗ ಡೆಫಿನೇಷನ್ ಇರ್ತೀನಿ ನೋಡಿ.
ಟೋಟಲ್ ಅಮೌಂಟ್ ಆಫ್ ಮ್ಯಾಟ್ರ್ ಇನ್ ಎ ಮೆಟೀರಿಯಲ್ ಅಂತಂದೆ ವಸ್ತುವಿನಲ್ಲಿರೋ ಪರಮಾಣುಗಳ ಮೊತ್ತ ಅಂತ ಹೇಳ್ತೀವಿ, ಸರಿನಾ? ಅದು ಮಾಸು. ಇನ್ನೊಂದ್ ಯಾವ್ದು ಬರ್ತದಪ್ಪ ಅಂತ ಕೇಳಿದ್ರೆ ವೇಟ್ ಅಂತ ಕರಿತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಗ್ರಾವಿಟಿ ಮೇಲೆ ಡಿಪೆಂಡ್ ಇರ್ಲಿಲ್ಲ ಅಂತ ಹೇಳಿದ್ರೆ, ಸರಿನಾ? ಗ್ರಾವಿಟಿ ಮೇಲೆ ಡಿಪೆಂಡ್ ಇರ್ಲಿಲ್ಲ ಅಂತ ಕೇಳಿದ್ರೆ ಅದು ಮಾಸ್. ಗ್ರಾವಿಟಿ ಮೇಲೆ ಡಿಪೆಂಡ್ ಇದ್ರೆ ಅದು ವೆಯ್ಟ್. ಮಾಸ್ ಅಂತ ಕೇಳಿದ್ರೆ ನಾವು ರಾಶಿ ಅಂತ ಕರಿತೀವಿ, ವೆಯ್ಟ್ ಅಂತ ಕೇಳಿದ್ರೆ ತೂಕ ಅಂತ ಹೇಳ್ತೀವಿ. ಮಾಸ್ ಅಂದ್ರೆ ರಾಶಿ, ವೆಯ್ಟ್ ಅಂದ್ರೆ ತೂಕ, ಸರಿನಾ? ಸೊ ಗ್ರಾವಿಟಿ ಮೇಲೆ ಡಿಪೆಂಡ್ ಇರಲ್ಲ, ಇದು ಗ್ರಾವಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಮೀನ್ಸ್ ಗ್ರಾವಿಟಿ ಜಾಸ್ತಿ ಆದ್ರೆ ಏನಾಗ್ತಾ ಇರತ್ತೆ, ವೆಯ್ಟು ಜಾಸ್ತಿ ಆಗತ್ತೆ. ಗ್ರಾವಿಟಿ ಕಮ್ಮಿ ಆದ್ರೆ ವೆಯ್ಟು ಕಮ್ಮಿ ಆಗತ್ತೆ, ಸರಿನಾ? ಈಗ ಮಾಸ್ ಹಂಗಲ್ಲ, ಗ್ರಾವಿಟಿ ಜಾಸ್ತಿನಾರ ಕಮ್ಮಿನಾರ ಆಗು ಇದ್ದಷ್ಟೇ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಎರಡು ಎಕ್ಸಾಂಪಲ್ ಕೊಡ್ತೀನಿ. ಸೈನ್ಸ್ ಅಂತ ಬಂದಾಗ ಎಕ್ಸಾಂಪಲ್ ಬೇಕು ನಿಮಗೆ. ಈಗ ಚಂದ್ರನಲ್ಲಿಗೆ ಮೊದಲು ಹೋದ ವ್ಯಕ್ತಿ ಅಂತ ಹೇಳಿದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ಹೇಳ್ತಾರೆ. ಹೋಗಿಲ್ಲ, ಹೋಗಿದ್ದಾರೆ ಅಂತ ಸೂರ್ಯ ಒಂದು ಕತೆ. ನಾಳೆ ಬಾ ಅಂತ ಬರೀತಿದ್ರು, ದೇವಗಳು ಬತ್ತಿದ್ವಂತೆ ಮನೆಗೆ. ನಾಳೆ ಬಾ ಅಂತ ಬರ ನಾಳೆ ಬತ್ತಿದ್ವಂತೆ, ನಾಳೆ ಬಂದ್ ನೋಡ್ರೆ ಮತ್ತೆ ನಾಳೆ ಬರೋಣ ಅಂತ ಹೋಗ್ತಿದ್ವಂತೆ. ನಾವ್ ಒಂದ್ಸಲ ನೋಡಿದಿಲ್ಲ, ನಮ್ಮ ಅಪ್ಪ ಚೆನ್ನಾಗಿ ನೋಡೋರು, ದಿನಕ್ಕೆ ಒಂದೊಂದ್ ಕತೆ ಹೇಳ್ತಿರ್ತಾರೆ, ಅಲ್ಲಿ ನೋಡ್ದೆ ಇಲ್ಲಿ ನೋಡ್ದೆ ಅಂತ. ಸೊ ನಾಳೆ ಬಾ ಅಂತ ಬರೀತಿದ್ರು. ಯಾಕೆ? ದೇವಗಳು ಬತ್ತಿದ್ವು ಅಂತ ಹೇಳಕ್ಕಾಗತ್ತಾ? ಸುಮ್ನೆ ಒಂದ್ ನಂಬಿಕೆ. ಚಂದ್ರಯಾನನು ಆಗಿಲ್ಲ. ಅದ್ ಯಾಕೆ ಆಗಿಲ್ಲ ಗ್ರಾವಿಟಿಲಿ ಹೇಳ್ತೀನಿ ನಿಮ್ಗೆ, ಜಸ್ಟ್ ಈಗ ಸೆಕೆಂಡ್ ಲಾ ಮುಗಿಸ್ಬಿಡೋಣ ಫಸ್ಟ್. ಅದು ಸುಳ್ಳು ಬೋಗಸ್ ಕತೆ ಯಾವ್ದು ಹೋಗಿರೋದು, ಅದ್ ಯಾಕೆ ಬೋಗಸ್ ಅಂತ ನಾನು ಪ್ರೂವ್ ಮಾಡಿ ಹೇಳ್ತೀನಿ. ಸೊ ಇವಾಗ ನೀಲ್ ಆರ್ಮ್ಸ್ಟ್ರಾಂಗು ಹೋಗಿದ ವಾಪಸ್ ಬಂದ. ಈಗ ನಮ್ ಬಾಡಿನಲ್ಲಿ ಒಂದು 600, ಈಗ ನೋಡ್ರಪ್ಪ ಇಲ್ಲಿ ಅರ್ತ್ ಸರ್ಫೇಸ್ ಇಂದ ನೀವು ಮೇಲಕ್ಕೆ ಹೋದ್ರೆ ಗ್ರಾವಿಟಿ ಕಮ್ಮಿ ಆಗತ್ತೆ, ಹೌದಾ? ಗ್ರಾವಿಟಿ ಕಮ್ಮಿ ಆದಂಗೆ ವೆಯ್ಟ್ ಕಮ್ಮಿ ಆಗತ್ತೆ. ಈಗ ವೆಯ್ಟ್ ನ ನಾವ್ ಏನ್ ಮಾಡ್ತೀವಿ, ನ್ಯೂಟನ್ ಅಲ್ಲಿ ಮೆಜರ್ ಮಾಡ್ತೀವಿ. ಮಾಸ್ ಏನ್ ಮಾಡ್ತೀವಿ, ಕೆಜಿ ನಲ್ಲಿ ಮೆಜರ್ ಮಾಡ್ತೀವಿ, ಸರಿನಾ? ವೆಯ್ಟ್ ನ ನ್ಯೂಟನ್ ಅಲ್ಲಿ ಮೆಜರ್ ಮಾಡ್ತೀವಿ, ಮಾಸ್ ನ ಕೆಜಿ ಮೆಜರ್ ಮಾಡ್ತೀವಿ, ಸರಿನಾ? ಸೊ ಈಗ ಇವಾಗ ಏನ್ ಮಾಡಿದಿರಿ ನೀವು, 60 ನ್ಯೂಟನ್ ತೂಕ ಇದ್ದೀರಿ ಅಂತ ತಿಳ್ಕೊಳ್ಳಿ. ನೀವೇನಾರ ಚಂದ್ರಂಗ್ ಹೋದ್ರೆ ಎಷ್ಟ ಅಂತ ಅರ್ಥ? 10 ನ್ಯೂಟನ್ ಆಗ್ತೀರಾ ಅಂತ ಅರ್ಥ. ಚಂದ್ರಂಗ್ ಹೋದ್ರೆ 10 ನ್ಯೂಟನ್ ಆಗ್ತೀರಿ ಅಂತ ಹೇಳಿ. ನೀವೀಗ 60 ಕೆಜಿ ಭೂಮಿನಲ್ಲಿ ಇದ್ದೀರಾ ಅಂತ ತಿಳ್ಕೊಳ್ಳಿ, ಚಂದ್ರಂಗ್ ಹೋದ್ರೆ 60 ಕೆಜಿ ಇರ್ತೀರಾ ಅಂತ ಅರ್ಥ. ಸೊ ಇಲ್ಲಿ ಯೂನಿಟ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಮತ್ ಹಿಂಗ ಅರ್ಥ ಮಾಡ್ಕೊಳ್ಳಿ, ಚಂದ್ರ ಮೇಲೆ ಅಷ್ಟಾಗಿರೋ ಭೂಮಿ ಮೇಲೆ ಎಷ್ಟು ಅಂತ ಕೇಳ್ತಿರ್ತಾನೆ. ಚಂದ್ರನಲ್ಲಿ 60 ಅಂತ ಕೊಟ್ರೆ ಭೂಮಿಲಿ ಎಷ್ಟ್ರಿ ಹೇಳಿ? ಭೂಮಿಲಿ ಎಷ್ಟಾಯ್ತು? 360 ಆಯ್ತು, ಸರಿನಾ? ಅರ್ಥಲಿ ಅಂತ ಕೇಳಿದಾಗ 360 ಆಯ್ತು. ಮೀನ್ಸ್ ಏನಂತ ಅರ್ಥ? ವೆಯ್ಟ್ ಗ್ರಾವಿಟಿ ಮೇಲೆ ಚೇಂಜಸ್ ಆಗ್ತಾ ಇರುತ್ತೆ, ಬಟ್ ಮಾಸ್ ಏನಾಗಲ್ಲ, ಚೇಂಜಸ್ ಆಗಲ್ಲ, ಇದ್ದಷ್ಟೇ ಇರುತ್ತೆ ಅಂತ ಹೇಳಿ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರಂಗೆ ಹೋಗಿದ್ದ. ಅವನ ಬಾಡಿನಲ್ಲಿ ಒಂದ್ 600 ಆಟಮ್ಸ್ ಇದಾವೆ ಅಂತ ತಿಳ್ಕೊಳ್ಳಿ. 300 ಟ್ರಿಲಿಯನ್ಸ್ ಆಟಮ್ಸ್ ಬರ್ತವೆ, ಬೇಡಪ್ಪ ಒಂದ್ 600 ಟ್ರಿಲಿಯನ್ಸ್ ಆಟಮ್ಸ್ ಇದಾವೆ ಅಂತ ತಿಳ್ಕೊಳ್ಳಿ, ಸರಿನಾ? ಅವನ್ ಚಂದ್ರಂಗ್ ಹೋದ ತಕ್ಷಣ 600 ಆಟಮ್ಸ್ 100 ಆಗಿ ಭೂಮಿಗೆ ಬಂದ ತಕ್ಷಣ 100 ಇದ್ದಿದ್ದು 600 ಏನಾರು ಆಯ್ತಾ? ಅದು ಬೇಡಪ್ಪ. ಈಗ ದೊಡ್ಡ ಬೆಟ್ಟ ಹತ್ತುತ್ತಿರ್ತೀರಾ, ನಿಮ್ ಬಾಡಿನಲ್ಲಿ 600 ಟ್ರಿಲಿಯನ್ಸ್ ಇದಾವೆ. ದೊಡ್ಡ ಬೆಟ್ಟ ಯಾವ್ದೋ ದೊಡ್ಡದು ಹತ್ತುತ್ತೀರಾ, ಏನೋ ಉತ್ರಿ ಬೆಟ್ಟನೋ, ಕವಳೇಶ್ವರ ಬೆಟ್ಟನೋ, ಚುಂಚಿಂಗಿರಿ ಬೆಟ್ಟನೋ. ನಿಮ್ಮ ಹತ್ರ ತುಮಕೂರ್ ಹತ್ರ ಒಂದ್ ಬರ್ತದಲ್ರಿ, ಅದ್ ಯಾವ್ದ್ರಿ ಅದು? ಮಧುಗಿರಿ ಬೆಟ್ಟನೋ, ಅದು ಇನ್ನೊಂದು ಶಿವಗಂಗೆನೇ ಯಾವ್ದು, ದೇವರಾಯನ ದುರ್ಗ, ಕರೆಕ್ಟ್. ಯಾವ್ದೋ ಒಂದ್ ಬೆಟ್ಟ ಹತ್ತುತ್ತೀರಾ ಅಂತ ತಿಳ್ಕೊಳ್ಳಿ, ಸರಿನಾ? ಸೊ ಈಗ 600 ಟ್ರಿಲಿಯನ್ ಇರುತ್ತೆ. ನೀವು ಬೆಟ್ಟ ಹತ್ತಿದ ತಕ್ಷಣ ಸ್ವಲ್ಪ ಗ್ರಾವಿಟಿ ಕಮ್ಮಿ ಆಗ್ಬಿಟ್ಟು ನಿಮ್ ಬಾಡಿನಲ್ಲಿ 100 ಆಟಮ್ಸ್ ಅಲ್ಲೇ ಮಾಯ ಆಗ್ಬಿಟ್ಟು 500 ಆಗಿ ಮತ್ತೆ ಕೆಳಗಿಳಿದ ತಕ್ಷಣ ಮತ್ತೆ ಸುಯಿ ಅಂತ 600 ಏನಾರು ಆಗತ್ತಾ? ಆಗಲ್ಲ. ಮೀನ್ಸ್ ಏನಂತ ಅರ್ಥ? ಮಾಸ್ ಗ್ರಾವಿಟಿ ಮೇಲೆ ಡಿಪೆಂಡ್ ಇಲ್ಲ ಅಂತ ಅರ್ಥ. ಮೀನ್ಸ್ ಒಂದು ವಸ್ತು ಅಂದ್ರೆ ಯಾರು ಇಲ್ಲಿ? ನಾವೇ, ಇನ್ಯಾರು ಅಲ್ಲ. ವಸ್ತುವಿನಲ್ಲಿರುವ ಪರಿಮಾಣಗಳ ಅಥವಾ ಪರಮಾಣುಗಳ ಪರಿಮಾಣಗಳ ಮೊತ್ತ, ಟೋಟಲ್ ಅಮೌಂಟ್ ಆಫ್ ಮ್ಯಾಟರ್ ಇನ್ ಎ ಮೆಟೀರಿಯಲ್ ಅಂತ ಹೇಳ್ತೀವಿ. ಸೊ ಅದು ಮಾಸ್. ಇಲ್ಲಿ ನೀವು ಇಲ್ಲಿ ಬೆಟ್ಟದ ಮೇಲೆ ಏನೋ ಒಂದ್ ಕಲ್ಲು ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ಅಥವಾ ಬೆಟ್ಟದ ಮೇಲೆ ಕಾರ್ ಓಡಿಸ್ತೀರಾ ಅಂತ ತಿಳ್ಕೊಳ್ಳಿ. ಭೂಮಿ ಮೇಲೆ ಲೈನ್ ಓಡಿಸ್ತಾ ಇರ್ತೀರಾ ಅಥವಾ ಅಂಡರ್ ಗ್ರೌಂಡ್ ಓಡಿಸ್ತಾ ಇರ್ತೀರ ಅಂತ ತಿಳ್ಕೊಳ್ಳಿ. ಎಕ್ಸ್ಲೇಟರ್ ಹೆಂಗೆ ಕೊಟ್ಟಿರೋದು ಏನಾಗ್ತಾ ಇರತ್ತೆ, ಹೋಗೋ ಸ್ಪೀಡಲ್ಲೇ ಹೋಗುತ್ತದು, ಹೌದಾ? ಬೆಟ್ಟದ ಮೇಲೆ ಕೊಡ್ಸಿರೋ ನಿಧಾನ ಅಂದ್ರೆ ಎಕ್ಸ್ಲೇಟರ್ ರಿಲೇಟೆಡ್ ಹೇಳ್ದೆ. ಮೀನ್ಸ್ ಮಾಸ್ ಅಂತಕ್ಕಂಥದ್ದು ಏನಾಗಿರುತ್ತದೆ, ಯೂನಿವರ್ಸಲ್, ಅದು ಎಲ್ಲಾದ್ರೂ ಹಂಗೆ ಬರುತ್ತೆ. ಅದಕ್ಕೆ ನಾವಿಲ್ಲಿ ವೇಟ್ ನ ಕನ್ಸಿಡರ್ ಮಾಡಲ್ಲ, ಮಾಸ್ ಏನ್ ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ನ್ಯೂಟನ್ ಸೆಕೆಂಡ್ ಲಾದಲ್ಲಿ. ಸೊ ಫೋರ್ಸ್ ಅಂತ ಕೇಳಿದ್ರೆ ಬಲ, 4 ಫೋರ್ಸ್ ಬರ್ತವೆ. ಚಾಪ್ಟರ್ ಲಾಸ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ, 4 ಫಂಡಮೆಂಟಲ್ ಫೋರ್ಸ್ ಬರ್ತವೆ, ಸರಿನಾ? ಸೊ 4 ಲಾಸ್ಟ್ ಹೇಳ್ತೀನಿ. ಫೋರ್ಸ್ ಅಂದ್ರೆ ಬಲ, ಒಂದ್ ವಸ್ತು ಸ್ಥಾನ ಪಲಟಗೊಳಿಸೋದಕ್ಕೆ ನಾವು ಪ್ರಯೋಗಿಸ್ತಕ್ಕಂಥ ಶಕ್ತಿನೇ ಬಲ, ಸರಿನಾ?
ಅಪ್ಲೈಡ್ ಎನರ್ಜಿ ಫಾರ್ ದಿ ಡಿಸ್ಪ್ಲೇಸ್ಮೆಂಟ್ ಆಫ್ ದಿ ಆಬ್ಜೆಕ್ಟ್, ಅದಕ್ಕೆ ಫೋರ್ಸ್ ಅಂತ ಹೇಳ್ತೀವಿ. ಮಾಸ್ ಅಂದ್ರೆ ಏನು ಅಂತ ಈಗ ತಾನು ಹೇಳ್ದೆ, ಗ್ರಾವಿಟಿ ಬಂದಾಗ ಇನ್ನೂ ಒಂದ್ಸಲ ಹೇಳ್ತೀನಿ. ಆಕ್ಸಲರೇಷನ್ ಅಂದ್ರೆ ಏನಂತ ಹೇಳ್ದೆ, ಫಾರ್ಮುಲಾ ಗೊತ್ತಾಯ್ತು, ಎಕ್ಸಾಂಪಲ್ಸ್ ಗೊತ್ತಾಯ್ತು. ಸ್ವಲ್ಪ ಪ್ರಾಬ್ಲಮ್ಸ್ ಇಲ್ಲೇ ಇದೆ, ನೀವೇ ನೋಡ್ಬಿಡಿ. ಒಂದ್ 10 ನಿಮಿಷ ರೆಸ್ಟಿಗೆ ಬಿಡ್ತೀನಿ. ಕಾಣಿಸ್ತಾ ಇದೆಯಾ? ಫಸ್ಟ್ ಪ್ರಾಬ್ಲಮ್ ನೋಡಿ. ಒಂದು ವಸ್ತುವಿನ ಮೇಲೆ 15 ನ್ಯೂಟನ್ ಬಲ ಪ್ರಯೋಗಿಸಿದಾಗ 60 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಇದೊಂದು ಹೇಳದ್ ಮರ್ತೆ ನೋಡ್ರಿ. ಸ್ಪೀಡು ಮತ್ತೆ ವೆಲಾಸಿಟಿ ಅಂತ ಕೇಳಿದ್ರೆ ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಅಂತ ನೆನ್ಪಿಡ್ಕೊಳ್ಳಿ. ಆಕ್ಸಿಲರೇಷನ್ ಅಂತ ಕೇಳಿದ್ರೆ ಯೂನಿಟ್ ಬಂದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಗೊತ್ತಿರಲಿ. ಯೂನಿಟ್ ಮೇಲೆ ಕ್ವಶನ್ಸ್ ಆಯ್ತಿರ್ತವೆ. ಜವ ಮತ್ತೆ ವೇಗ ಅಂತ ಕೇಳಿದ್ರೆ ಮೀಟರ್ ಪರ್ ಸೆಕೆಂಡ್, ಅಥವಾ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ, ಅಥವಾ ಕಿಲೋಮೀಟರ್ ಪರ್ ಅವರ್ ಅಂತಾನು ಕರಿತೀವಿ. ಸರಿನಾ? ಇದು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಾನು ಹೇಳ್ತೀವಿ, ಅಥವಾ ಕಿಲೋಮೀಟರ್ ಪರ್ ಅವರ್ ಸ್ಕ್ವೇರ್ ಅಂತಾನು ಕರಿತೀವಿ. ಯಾವ್ದು? ಆಕ್ಸಿಲರೇಷನ್. ಸರಿನಾ? ನೋಡಿ, ಒಂದು ವಸ್ತುವಿನ ಮೇಲೆ 15 ನ್ಯೂಟನ್ ಅಂತ ಕೊಟ್ಟಾನೆ. ನ್ಯೂಟನ್ ಅಂತ ಹೇಳಿದ್ರೆ ಏನದು? ಫೋರ್ಸ್. ಬಲ ಪ್ರಯೋಗಿಸಿದಾಗ 60 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. 60 ಅಂದ್ರೆ ವೇಗೋತ್ಕರ್ಷ ಉಂಟಾದ್ರೆ ವಸ್ತುವಿನ ದ್ರವ್ಯರಾಶಿ ಎಷ್ಟು, ಮಾಸ್ ಎಷ್ಟು ಅಂತ ಕೇಳ್ತಾನೆ. ನೆಕ್ಸ್ಟ್ ಎಂ ಇಸ್ ಈಕ್ವಲ್ ಟು ಇಂಟು ಇದೆ, ಇಸ್ ಈಕ್ವಲ್ ಟು ಈ ಕಡೆ ಬಂದ್ರೆ ಏನಾಗಿರುತ್ತೆ? ಡಿವೈಡ್ ಆಗುತ್ತೆ. ಎಂ ಇಸ್ ಈಕ್ವಲ್ ಟು 15/60 ಇಸ್ ಈಕ್ವಲ್ ಟು 0.25 kg. ಅದೇ ತರನೇ ಇಲ್ಲಿ ಒಂದು ವಸ್ತುವಿನ ಮೇಲೆ 20 ನ್ಯೂಟನ್, 20 ಇಲ್ಲಿದೆ, 80 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾನೆ. ವೇಗೋತ್ಕರ್ಷ ಉಂಟಾದ್ರೆ ಆ ವಸ್ತುವಿನ ದ್ರವ್ಯರಾಶಿ ಎಷ್ಟು ಅಂತ ಹೇಳಿದೆ. ಸರಿನಾ? ದ್ರವ್ಯರಾಶಿ ಅಂತ ಕೇಳಿದ್ರೆ ಮಾಸ್ ಎಷ್ಟು ಅಂತ ಹೇಳಿದೆ. 20/80 ಇಸ್ ಈಕ್ವಲ್ ಟು 0.25 kg. ಸರಿನಾ? ಮಾಸ್ ಯೂನಿಟ್ ಬಂದು ಕೆಜಿ, ನ್ಯೂಟನ್ ಅಂತ ಕೊಡ್ತಲ್ಲ, ನೆನ್ಪಿಡ್ಕೊಳ್ಳಿ. ಆ ತರ ಒಂದು ವಸ್ತುವಿನ ದ್ರವ್ಯರಾಶಿ 2 kg ಆಗಿದ್ದು ಮಾಸ್ ಕೊಟ್ಟವನಿಲ್ಲಿ. ಮಾಸ್ ಅಂತ ಕೇಳಿದ್ರೆ ಮಾಸ್ ಕೊಟ್ಟಿದ್ದಾನೆ. ಸೊ ಅದ್ರ ಮೇಲೆ ಪ್ರಯೋಗಿಸುತ್ತಿರುವ ಬಲವು 4 ನ್ಯೂಟನ್ ಆಗಿದ್ರೆ ವೇಗೋತ್ಕರ್ಷ ಆಕ್ಸಿಲರೇಷನ್ ಏನು ಅಂತ ಕೇಳ್ತಾ ಇದ್ದಾನೆ. ಆಕ್ಚುಯಲ್ ಫಾರ್ಮುಲಾ ಏನು? F is equal to m into a. ಆಕ್ಸಿಲರೇಷನ್ ಕೇಳ್ತಾನೆ ಅಂತ ಹೇಳಿದ್ಮೇಲೆ a is equal to F/m. ಫೋರ್ಸ್ ಎಷ್ಟು ಕೊಟ್ಟವನೆ? ಫೋರ್ಸ್ 4 ಕೊಟ್ಟವನೆ. ಮಾಸ್ ಎಷ್ಟು ಕೊಟ್ಟವನೆ? 2 ಕೊಟ್ಟವನೆ. ಇಸ್ ಈಕ್ವಲ್ ಟು 2 ಏನು? ಆಕ್ಸಿಲರೇಷನ್ ಯೂನಿಟ್ ಏನಂತ ಹೇಳ್ತೀವಿ? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದಿಸ್ ಬಂದ್ಬಿಟ್ಟು ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ದಿ ನ್ಯೂಟನ್ ಸೆಕೆಂಡ್ ಲಾ. ಪ್ರಾಬ್ಲಮ್ಸ್ ಕೇಳಿದ್ರೆ ಸರಿನಾ? ಕೇಳಿದ್ರೆ 3ರಲ್ಲೇ ಬರ್ಬೇಕು. ಇನ್ನೂ ಅಪ್ಲೈಡ್ ಆಗ್ಬೇಕಾದ್ರೆ ಲಾಸ್ಟಿಗೆ ಇನ್ನೊಂದ್ಸತಿ ಟೈಮ್ ಸಿಕ್ಕಿದಾದ್ರೆ ಇನ್ನೊಂದ್ಸತಿ ನಿಮಗೆ ಫರ್ದರ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಅಥವಾ ನಿಮ್ದೇನ್ ಇದು ಬುಕ್ ಇದೆಯಲ್ಲ, ಈ ಬುಕ್ ತಗೊಂಡ್ರೆ ನಿಮ್ಗೆ ಬರೋಬ್ಬರಿ 170 ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಫಿಸಿಕ್ಸ್ ಕೆಮಿಸ್ಟ್ರಿ ಸೇರಿ 170 ಪ್ರಾಬ್ಲಮ್ಸ್ ಇದಾವೆ. ನಿಮ್ಗೆ ಇಷ್ಟು ಈ ಬುಕ್ ಅಲ್ಲಿ ಇರೋದೇ ಕವರೇಜ್ ಆಗತ್ತೆ. ಸರಿನಾ? ಸೊ ಅದಕ್ಕೆ ಬುಕ್ಸ್ ಏನ್ ಮಾಡ್ಕೊಳ್ಳಿ, ಇಲ್ಲೇ ಇದೆ. ಸೊ ತಗೊಳ್ಳಿ, ಅಲ್ಲೇ ಇಟ್ಟಿದ್ದೀನಿ, ಹೊರಗಡೆ ಇದೆ. ಪರ್ಚೇಸ್ ಯಾರ್ತೆಲ್ಲ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇದು ಪ್ರಾಬ್ಲಮ್ಸ್. ಇದು ಇನ್ನೊಂದು ಆಕ್ಸಿಲರೇಷನ್ ಮೇಲೆ ಹೆಂಗ್ ಪ್ರಾಬ್ಲಮ್ಸ್ ಕೇಳಬಹುದು, ಇದೊಂದು ಮಾಡಿಸ್ಬಿಡ್ತೀನಿ. ಆಮೇಲೆ ಒಂದ್ 10 ನಿಮಿಷ ಹೊರಗಡೆ ಹೋಗಿ ಸುತ್ತಾಡ್ಕ ಬಂದರುವಂತೆ. ಆಕ್ಸಿಲರೇಷನ್ ಮೇಲೆ ಇಲ್ವಾ ಸ್ಲೈಡು? ಮತ್ತೆ ಇನ್ನೊಂದು ಸ್ಕೇಲರ್ ವೆಕ್ಟರ್ ನೋಡ್ರಿ, ಇಲ್ಲಿ ಇದೊಂದು ತೋರ್ಸೋದ್ ಮರ್ತೆ ನೋಡಿ. ಪರಿಮಾಣ ಅಂತ ಹೇಳಿದ್ರೆ ವಸ್ತುವಿನ ಗಾತ್ರದ ಬಗ್ಗೆ ತಿಳಿಸುತ್ತೆ ಅಂತ ಹೇಳಿದೆ. ಇಟ್ ಎಕ್ಸ್ಪ್ಲೇನ್ಸ್ ದಿ ಸೈಜ್ ಆಫ್ ಅನ್ ಆಬ್ಜೆಕ್ಟ್, ಕ್ವಾಂಟಿಟಿ ಆಫ್ ಅನ್ ಆಬ್ಜೆಕ್ಟ್. ದಿಕ್ಕು ಯಾವುದೇ ಒಂದು ವಸ್ತುವಿನ ಸ್ಥಳ. ಈಗ ನಾನು ಈ ಕಡೆ, ಈಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಅಂದ್ರೆ ನಾನು ವೆಸ್ಟ್ ಕಡೆ ಇದ್ದೀನಿ, ನೀವು ಈಸ್ಟ್ ಕಡೆ ಇದ್ದೀರಾ. ಒಂದು ವಸ್ತುವಿನ ಸ್ಥಳ ಅಂತ ಹೇಳ್ತೀವಿ. ಸೊ ಸ್ಕೇಲರ್ ಅಂತ ಹೇಳಿದ್ರೇನು? ಓನ್ಲಿ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರಲ್ಲ. ಡಿಸ್ಟೆನ್ಸ್, ಎನರ್ಜಿ, ಕೆಪಾಸಿಟಿ, ಟೈಮು. ಈಗ ಟೈಮು ವಾಚ್ ಇದೆ, ಈಗ ಈಸ್ಟ್ ವೆಸ್ಟ್ ಇಟ್ಕೊಂಡ್ರೆ ಅಷ್ಟೇ ಟೈಮ್ ತೋರಿಸುತ್ತೆ. ನಾರ್ತ್ ಸೌತ್ ಇಟ್ಕೊಂಡ್ರೆ ಟೈಮ್ ತೋರ್ಸಲ್ಲ ಅಂತ ಏನಾರು ಇದೆಯಾ? ಹಂಗೇನಿಲ್ಲ. ಸೊ ಏನಂತ ಅರ್ಥ? ಟೈಮ್ ಹೆಂಗಿದ್ರು ತೋರಿಸುತ್ತ ಅದು. ಸೊ ಸಮಯ ಬಂದ್ಬಿಟ್ಟು ಸ್ಕೇಲರ್ ಅದು, ಯಾಕಂದ್ರೆ ಡಿಸ್ಟೆನ್ಸ್, ಡೈರೆಕ್ಷನ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೊ ಸೈಜ್ ಆಗಿರ್ಬೋದು, ಸೈಜು ನಾನು ಈ ಸೈಜ್ ಇದ್ದೀನಿ, ಈಗ ಈಸ್ಟಿಗೆ ಹೋಗ್ಬಿಟ್ರೆ ಈ ಸಣ್ಣಕ್ಕಾಗೋದು, ಸೌತಿಗೆ ಬಂದ್ರೆ ಇನ್ನೂ ಸ್ವಲ್ಪ ದಪ್ಪ ಏನಾರ ಆಗ್ತೀನ? ಆಗಲ್ಲ. ಏನಂತ ಅರ್ಥ? ಸೊ ಅದು ಸ್ಕೇಲರ್ ಅಂತೇಳಿ. ಉದ್ದ, ಗುರುತ್ವ ಇವೆಲ್ಲ ಬಂದ್ಬಿಟ್ಟು ಸ್ಕೇಲರ್. ವೆಕ್ಟರ್ ಅಂತ ಹೇಳಿದ್ರೆ ಡಿಸ್ಪ್ಲೇಸ್ಮೆಂಟ್. ಸೊ ನಾನು ಇಲ್ಲಿದ್ದೆ ಅಲ್ಲಿಗೆ ಹೋದೆ ಅಂತ ಹೇಳ್ತೀನಿ. ಯಾವ ಡೈರೆಕ್ಷನ್ ಹೋದೆ ಅಂತ ಹೇಳಿದ್ರೆ, ಸೊ ನೀವು ರೈಟಿಗೆ ಹೋದ್ರಿ ಅಂತ ಹೇಳ್ತೀರಿ. ಏನಂತ ಅರ್ಥ? ಡೈರೆಕ್ಷನ್ ಬಂತಲ್ಲಿ, ಹೌದಾ? ಸ್ಥಾನಪಲಟ ಅಂದ್ರೆ ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ವೆಲಾಸಿಟಿ, ಆಕ್ಸಿಲರೇಷನ್, ವೇಗದಲ್ಲಿನ ಬದಲಾವಣೆ ದರ. ವೇಗ ಅಂತ ಹೇಳಿದ್ರೆ ವೆಲಾಸಿಟಿ, ಬದಲಾವಣೆ ಬಗ್ಗೆ ಹೇಳ್ತಾ ಇದ್ದಾರೆ ಆಕ್ಸಿಲರೇಷನ್ಸ್. ಇವೆಲ್ಲ ಏನಾಯ್ತು? ಇವೆಲ್ಲ ಬಂದ್ಬಿಟ್ಟು ನಾವು ಸೊ ವೆಕ್ಟರ್ ಅಂತ ಏನ್ ಮಾಡ್ತೀವಿ, ಕರ್ಕೋತೀವಿ. ಸರಿನಾ? ಸ್ಥಾನಪಲ್ಲಟ ಆಯ್ತು. ಓಕೆ, ಆಕ್ಸಿಲರೇಷನ್ ಒಂದು ಪ್ರಾಬ್ಲಮ್ಸ್ ಮಾಡಿಸ್ಬಿಡ್ತೀನಿ ನೋಡಿ. ಆಕ್ಸಿಲರೇಷನ್ಸ್ ಒಂದು ಪ್ರಾಬ್ಲಮ್ಸ್ ಹೇಳ್ತೀನಿ, ಇಲ್ಲಿ ಬರೆದು ಬಿಡ್ತೀನಿ ಒಂದ್ಸತಿ ನೋಡಿ.
ಹಾ, ನಿಶ್ಚಲ ಸ್ಥಿತಿಯಿಂದ ಹೊರಟ ಕಾರು. ನಿಶ್ಚಲ ಸ್ಥಿತಿ ಅಂತ ಕೇಳಿದ್ರೆ ಇನಿಷಿಯಲ್ ಅಂದ್ರೆ 0 ಇಂದ ಹೋಗಿದೆ ಅಂತ ಅರ್ಥ. ನಿಶ್ಚಲ ಸ್ಥಿತಿಯಿಂದ ಹೊರಟ ಒಂದು ಕಾರು 80 ಮೀಟರ್ ಪರ್ ಸೆಕೆಂಡ್ ವೇಗವನ್ನ 4 ಸೆಕೆಂಡ್ನಲ್ಲಿ ಕ್ರಮಿಸುವುದಾದರೆ ವೇಗೋತ್ಕರ್ಷ ಏನು? ಸರಿನಾ? ನೋಡಿ, ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡ್ ಬೈ ಟಿ. ನೋಡಿ, 80 ಮೀಟರ್ ಪರ್ ಸೆಕೆಂಡ್ ಅಂತ ಹೇಳಿದ್ರೆ ಏನಂತ ಅರ್ಥ? ವಿ ಅಂತ ಹೇಳಿದ್ರೆ ಏನಿಲ್ಲ, ವಿ ಅಂತ ಕೇಳಿದ್ರೆ ಫೈನಲ್ ವೆಲಾಸಿಟಿ ಅಂತ ಹೇಳ್ತೀವಿ, ಅಂತಿಮ ವೇಗ ಅಂತ ಹೇಳಿ. ಯು ಅಂತ ಕೇಳಿದ್ರೆ ಇನಿಷಿಯಲ್ ವೆಲಾಸಿಟಿ ಅಂತ ಹೇಳಿದ್ರೆ ಆರಂಭಿಕ ವೇಗ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ಡಿವೈಡ್ ಬೈ ಟಿ ಅಂತ ಕೇಳಿದ್ರೆ ಟೈಮ್ ಟೇಕನ್ ತೆಗೆದುಕೊಂಡ ಸಮಯ ಅಂತ ಕರಿತೀವಿ. ಸರಿನಾ? ಇಲ್ಲಿ ವಿ ಎಷ್ಟು ಕೊಟ್ಟವನಿ? 80 ಕೊಟ್ಟವನಿ. ನೆಕ್ಸ್ಟ್ ಯು ಆರಂಭಿಕ. ಯಾವುದೇ ಒಂದು ವಸ್ತು ಮೂವ್ಮೆಂಟ್ ಆಗ್ತಿರ್ಬೇಕಾದ್ರೆ ಸ್ಪೀಡ್ ಅಲ್ಲಿ ಇರುತ್ತಲ್ಲ, ಸುಮ್ ನಿಂತಿದ್ದಾಗ ಏನಂತ ಹೇಳ್ತೀವಿ? ರೆಸ್ಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ 0 ಅಂತ ಅರ್ಥ. ಹೌದಾ? ಎಷ್ಟು ಸೆಕೆಂಡ್ ಅಲ್ಲಿ ಹೋಗಿದ್ದಾನೆ? 4 ಸೆಕೆಂಡ್ ಅಲ್ಲಿ ಹೋಗಿದ್ದಾನೆ. ಹೌದಾ? ಸೊ ಇಲ್ಲಿ 80ರಲ್ಲಿ 0 ಅಂತ ಕೇಳಿದ್ರೆ 80 ಬಂತು. ಇಲ್ಲಿ 4 ಬಂತು. 4 1s 4 20s. ಸೊ 20. ಸರಿನಾ? ಆಕ್ಸಲರೇಷನ್ ಯೂನಿಟ್ ಏನು? ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದಿ ಆನ್ಸರ್. ಸರಿನಾ? ಇನ್ನೊಂದ್ ಸ್ವಲ್ಪ ಅಪ್ಲೋಡ್ ಆಗಿದ್ದು ಸಿಕ್ಕರೆ ಮಾಡಿಸ್ತೀನಿ. ತುಂಬಾ ಇದಾವೆ ಇಲ್ಲಿ ಪ್ರಾಬ್ಲಮ್ಸ್. ಅಪ್ಲೋಡ್ ಆಗಿರೋ ಸಿಕ್ಕಿದ್ರೆ ಪಟ್ ಅಂತ ಸಿಗಲ್ಲ. ಸಿಗ್ತಾ ಇಲ್ಲ. ಸಿಕ್ಕಿದಾದ್ರೆ ಮಾಡಿಸ್ಕೊಡವಿ. ಪ್ರಾಬ್ಲಮ್ಸಿಗೆ ಲಾಸ್ಟ್ ನಿಮ್ಗೆ ಒಂದ್ ಕೆಲಸ ಮಾಡ್ತೀನಿಲ್ಲ, ಪ್ರಾಬ್ಲಮ್ಸ್ನೇ 1 ಅವರ್ ಮಾಡ್ಕೊಡ್ತೀನಿ ಬಿಡಿ. ಇವಾಗ ಮಿಡಲ್ ಮಾಡಿಸಿ ಕೊನೆಯಲ್ಲಿ ಫುಲ್ ಎಲ್ಲ ಮುಗಿದ್ಮೇಲೆ ಪ್ರಾಬ್ಲಮ್ಸ್ನೇ ಒಟ್ಟಿಗೆ ಇನ್ನೊಂದ್ಸಲಿ ಮಾಡೋಣ, ಆಯ್ತಾ? ಸೊ ಸರಿ, ಸರಿ, ಇನ್ನೊಂದು ಇಲ್ಲಿ ಸಿಗ್ತಾ ಇಲ್ಲ. ಅದೇ ಇನ್ ಕೇಸ್ ಇಲ್ಲೇನಾದ್ರು ಅಲ್ಲೇ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೊಂಡ್ರೆ, ಇನ್ ಕೇಸ್ ಇಲ್ಲೇನಾದ್ರು 40 ಕೊಟ್ಬಿಟ್ಟು, ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಒಂದ್ 8 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ಬಿಟ್ಟು 8ರಲ್ಲಿ ಹೋಗ್ಬಿಟ್ಟು, ಸರಿನಾ, 40 ಫೈನಲ್ ಆಗಿ 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಂದ ಹೊರಟಿರ್ತಕ್ಕಂಥ ಒಂದು ಕಾರು 40 ಮೀಟರ್ ಪರ್ ಸೆಕೆಂಡ್ ಅನ್ನ, ಸರಿ, 8 ಮೀಟರ್ ಪರ್ ಸೆಕೆಂಡ್ ಇಂದ ಹೊರಟಿರ್ತಕ್ಕಂಥ ಒಂದು ಕಾರು 40ಅನ್ನ, ಸರಿನಾ, ಇಲ್ಲಿ 4 ಸೆಕೆಂಡ್ ಅಲ್ಲಿ ಕ್ರಮಿಸುತ್ತೆ ಅಂತ ಕೇಳಿದ್ರೆ ಅವಾಗ ಏನಂತ ಹೇಳ್ತೀರಾ? 8 ಮೀಟರ್ ಪರ್ ಸೆಕೆಂಡ್ ಇಂದ ಹೊರಟಿರ್ತಕ್ಕಂಥ ಕಾರು 40 ಮೀಟರ್ ಪರ್ ಸೆಕೆಂಡ್ 4 ಸೆಕೆಂಡ್ ಅಲ್ಲಿ ಹೋದ್ರೆ ಇಲ್ಲೇನಾಯ್ತು? 40ರಲ್ಲಿ 8 ಹೋದ್ರೆ ಎಷ್ಟಾಯ್ತು? 32. 32 ಬೈ 4. 4 1s 4 8s. ಸರಿನಾ? 8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಏನ್ ಮಾಡ್ತೀವಿ ನಾವು ಕರಿತೀವಿ. ಸೊ ಹೆಂಗಾರ ಕೇಳ್ಕೊಳ್ಳಿ, ಫಾರ್ಮುಲಾ ಇದೇನೆ. ಈ ಫಾರ್ಮುಲಾ ಒಂದು ಏನ್ ಮಾಡ್ಕೊಳ್ಳಿ, ನೆನ್ಪಿಡ್ಕೊಳ್ಳಿ. ಸೊ ಫೈನಲ್ ಆಗಿ ಒಂದ್ ಹೇಳ್ತಾ ಇದೀನಿ, ಸೆಕೆಂಡ್ ಲಾ ಮೇಲೆ ಆಕ್ಸಿಲರೇಷನ್ ಅಲ್ಲಿ ಮತ್ತೆ 2 ತರ ಬರ್ತದೆ ನಿಮ್ಮ ಒಂದು ರೆಫರೆನ್ಸಿಗೆ. ಒಂದು ಪಾಸಿಟಿವ್ ಆಕ್ಸಿಲರೇಷನ್ ಅಂತ ಒಂದ್ ಕರಿತೀವಿ, ನಾನು ಶಾರ್ಟ್ ಫಾರ್ಮ್ ಆಗಿ ಬರ್ದಿರ್ತೀನಿ. ಇನ್ನೊಂದ್ ಯಾವ್ದಪ್ಪ ಅಂತ ಕೇಳಿದ್ರೆ ನೆಗೆಟಿವ್ ಆಕ್ಸಿಲರೇಷನ್ ಅಂತ ಹೇಳ್ಬಿಟ್ಟು ಒಂದ್ ಕರಿತೀವಿ. ಪಾಸಿಟಿವ್ ಅಂತ ಕೇಳಿದ್ರೆ ಅದ್ರ ವೇಗ ಸುಮ್ ಇನ್ಕ್ರೀಸ್ ಹಾಕೊಂಡು ಹೋಗ್ತಾ ಇರತ್ತೆ, ಸುಮ್ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತ, ಅದು ಪಾಸಿಟಿವ್ ಆಕ್ಸಿಲರೇಷನ್. ಫಾರ್ ಎಕ್ಸಾಂಪಲ್, ಒಂದು ಕಲ್ನ ನೀವು ಏನ್ ಮಾಡ್ತೀರಿ, ಮೇಲಿಂದ ಕೆಳಗೆ ಎಸಿತೀರ ಅಂತ ತಿಳ್ಕೊಳ್ಳಿ, ಏನಾಗತ್ತೆ? ಸ್ಪೀಡ್ ಜಾಸ್ತಿ ಆಗ್ತಾ ಬರುತ್ತೆ, ಇನ್ನು ಕಮ್ಮಿ ಆಗುತ್ತಾ? ಸ್ಪೀಡ್ ಜಾಸ್ತಿ ಆಗ್ತಾ ಹೋಯ್ತು. ಅದ್ರೇನಂತ ಅರ್ಥ? ಅದು ಧನಾತ್ಮಕ ವೇಗೋತ್ಕರ್ಷ ಅಂತ ಅರ್ಥ. ನೀವೇನ್ ಮಾಡ್ತೀರಿ, ಒಂದ್ ಕಲ್ನ ತಗೊಂಡು ಏರೋಪ್ಲೇನ್ ಮೇಲೆ ಹೋಗ್ತಾ ಇರತ್ತೆ, ಕಲ್ ತಗೊಂಡು ಮೇಲೆ ಎಸಿತೀರಿ ಅಂತ ತಿಳ್ಕೊಳ್ಳಿ, ಹೋಗ್ತಾ ಹೋಗ್ತಾ ಇನ್ನು ಹಂಗೆ ಹೋಗ್ಬಿಡುತ್ತಾ ಸ್ಪೀಡ್ ಆಗಿ? ಇಲ್ಲ, ಏನಾಗಿರುತ್ತೆ? ಸ್ಪೀಡ್ ಕಮ್ಮಿ, ಅದು ವೆಲಾಸಿಟಿ ಕಮ್ಮಿ ಆಗ್ತಾ ಬರುತ್ತೆ. ಅದ್ರೇನಂತ ಅರ್ಥ? ಸೊ ಅದು ಒಂದು ನೆಗೆಟಿವ್ ಆಕ್ಸಿಲರೇಷನ್, ಋಣಾತ್ಮಕ ವೇಗೋತ್ಕರ್ಷ ಅಂತ ಅರ್ಥ. ಋಣಾತ್ಮಕ ವೇಗೋತ್ಕರ್ಷಕ್ಕೆ ಇನ್ನೊಂದ್ ಹೆಸರು ನಾವ್ ಏನ್ ಹೇಳ್ತೀವಪ್ಪ ಅಂತ ಹೇಳಿದ್ರೆ
ನಾವು ರಿಟಾರ್ಡೇಷನ್ ಅಂತ ಸಹ ಏನ್ ಮಾಡ್ತೀವಿ ಕರಿತೀವಿ. ಇದು ಡೆಫಿನೇಷನ್ ಬೇಸ್ ಮೇಲೆ ಕೇಳಬಹುದು. ರಿಟಾರ್ಡೇಷನ್ ಅಂದ್ರೆ ಏನು ಅಂತ ಕೇಳಬಹುದು ಸುಮ್ನೆ. ಒಂದು ವಸ್ತುವಿನ ವೇಗ ಕಡಿಮೆ ಆಗೋದು. ಆಪ್ಷನ್ಸ್ ಏನ್ ಕೊಡಬಹುದು? ಒಂದು ವಸ್ತುವಿನ ಕಡಿಮೆ ಆಗೋದು, ಒಂದು ವಸ್ತುವಿನ ವೇಗ ಜಾಸ್ತಿ ಆಗೋದು, ಕಡಿಮೆ ಆಗಿ ಜಾಸ್ತಿ ಆಗೋದು, ಜಾಸ್ತಿ ಆಗಿ ಕಮ್ಮಿ ಆಗೋದು. ಸರಿನಾ? ಸವಾಸನೆ ಬೇಡ. ನೆಗೆಟಿವ್ ಅಂತ ಹೇಳಿದ್ರೆ ಕಮ್ಮಿ ಆಗ್ತಾ ಬರುತ್ತೆ. ಹೌದಾ? ಕಲ್ತಣ್ಣ ಮೇಲೆ ಎಸಿದ್ರೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಬರುತ್ತೆ. ಅದನ್ನ ನೆಗೆಟಿವ್ ಆಕ್ಸಿಲರೇಷನ್ಸ್ ಅಂತ ಕರಿತೀವಿ. ಸೊ ಇಷ್ಟನ್ನೇ ನಾವೇನಂತ ಹೇಳೋದು, ನಾವು ನ್ಯೂಟನ್ ಸೆಕೆಂಡ್ ಲಾ ಆಗಿ ಕರೆಯೋದು. ಇದು ಇಷ್ಟೊತ್ತು ನಿಮ್ಗೆ ಹೇಳ್ದೆ ನೋಡಿ, ಇದು ನ್ಯೂಟನ್ ಸೆಕೆಂಡ್ ಲಾ ಹೇಳೋದು. ಸೊ ಸೆಕೆಂಡ್ ಲಾ ಅರ್ಥ ಆಯ್ತೇನ್ರಿ? ನಾ ಇಷ್ಟೊತ್ತರ ಡೆಫಿನೇಷನ್ ಹೇಳ್ದನ, ಪ್ರಾಬ್ಲಮ್ಸ್ ಹೇಳ್ದೆ, ಎಕ್ಸಾಂಪಲ್ಸ್ ಹೇಳ್ದೆ, ಮತ್ತೆ ಸೆಕೆಂಡ್ ಲಾದಲ್ಲಿ ಯಾಕೆ ಆಕ್ಸಿಲರೇಷನ್ ಅಂತ ಯಾಕೆ ಬಂತು ಅಂತ ಹೇಳ್ದೆ. ಹೌದಾ? ಸೆಕೆಂಡ್ ಲಾದಲ್ಲಿ ಮತ್ತೆ ಆಕ್ಸಿಲರೇಷನ್ಸ್ ಅಂತ ಹೇಳಿದ್ರೆ ಏನು ಅನಿಸ್ತಾ ಇದೆಯಾ? ಆಕ್ಸಿಲರೇಷನ್ಸ್ ಅಲ್ಲಿ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಹೇಳ್ದೆ, ಸ್ಕೇಲರ್ ವೆಕ್ಟರ್ ಹೇಳ್ದೆ, ಡಿಸ್ಪ್ಲೇಸ್ಮೆಂಟ್ ಹೇಳ್ದೆ, ಡಿಸ್ಟೆನ್ಸ್ ಟ್ರಾವೆಲ್ ಹೇಳ್ದೆ, ಮಾಸು ಮತ್ತೆ ವೇಟ್ ಹೇಳ್ದೆ, ಫೋರ್ಸ್ ಹೇಳ್ದೆ, ಮತ್ತೆ ಎಕ್ಸಾಂಪಲ್ಸ್ ಕೊಟ್ಟೆ, ಇಮೇಜಸ್ ಹೇಳ್ದೆ. ದಿಸ್ ಈಸ್ ಆಲ್ ಅಬೌಟ್ ನ್ಯೂಟನ್ ಸೆಕೆಂಡ್ ಲಾ. ಇಷ್ಟೇ ಸೆಕೆಂಡ್ ಲಾ. ಸರಿನಾ? ಈ ಪಟ್ಟಿ ಟೈಮ್ ಆಯ್ತಾ? 2 ಲಾಗೇನೆ ನಿಮ್ಗೆ 2 ಅವರ್ 1 ಅವರ್ ಜಾಸ್ತಿ ಆಯ್ತು ಅನ್ಸುತ್ತೆ. 1.5 ಅವರ್ ತನ ಬಿತ್ತಿದ್ದೇನೆ. 1.5 ಅವರ್ ಅಷ್ಟ ಆಗಿದೆ ನೋಡಿ. 1 ಅವರಲ್ಲಿ ಮುಗಿಸ್ಬೋದಾಯ್ತು ನಾ ನಿಮ್ಗೆ. ಬರೀ 2 ಲಾದಲ್ಲೇ ಇದೀನಿ. ಇನ್ನು ಥರ್ಡ್ ಲಾ ಬ್ರೇಕ್ ಕೊಡ್ತೇನೆ ಸ್ವಲ್ಪ ಹೊತ್ತು. ಪಾಸ್ ಮಾಡ್ಬೋದಾ ಅಥವಾ ಮುಗಿಸ್ಬೇಕಾ? ನೆಕ್ಸ್ಟ್ ಸ್ಟಾರ್ಟ್ ಬ್ರೇಕ್ ಬೇಕಾ ಅಥವಾ ಮುಗಿಸ್ಬಿಡಲ್ಲ? ಹಾ ಅಲ್ಲ, ಕೊಟ್ರೆ ಇನ್ನು 1 ಅವರ್ ಬೇಕದು. ಇನ್ನು ಅರ್ಧ ಗಂಟೆ ಮೇಲಾಗತ್ತೆ. ಅದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಂದು 10 ನಿಮಿಷ ಅಂತ ಹೇಳಿ ಮತ್ತೆ ನ್ಯೂಟನ್ ಥರ್ಡ್ ಲಾ ತಗೋತೀನಿ.